ಇರಬಾರ್ದು ಅಂತ ಅರ್ಥ ಹೇಳಿದ್ವಿ. ಇಲ್ಲಿ ಕೆಲವು ಅಂಶವನ್ನು ನಾವು ಈ ಕಾರ್ಯಕಾರಣವಾದ ಯೋಚನೆ ಮಾಡಬೇಕು. ಉದಾಹರಣೆಯಲ್ಲಿ ಯೋಚನೆ ಮಾಡಿದ್ರು ಒಂದೇ, ಸಿದ್ಧಾಂತದಲ್ಲಿ ಯೋಚನೆ ಮಾಡಿದ್ರು ಒಂದೇ. ಉದಾಹರಣೆಯಲ್ಲಿ ಯೋಚನೆ ಮಾಡಿ ಅಲ್ಲಿ ಹೇಳಬೇಡ. ಈಗ ನನ್ನ ಮುಂದೆ ಈ ಮೇಜ್ ಇದೆ. ಈ ಮೇಜು ಅನ್ನೋದು ಒಂದು ಕಾರ್ಯ, ಹೌದಲ್ವಾ? ಈ ಕಾರ್ಯ ಅನ್ನೋದು ಲೋಕದೃಷ್ಟಿಯಿಂದ ಒಬ್ಬ ವ್ಯಕ್ತಿ ಪ್ರಯತ್ನ ಮಾಡಿ ಮರವನ್ನ ಮೇಜಾಗಿ ಮಾಡಿದ್ದಾನೆ. ಆದ್ರಿಂದ ಮರ ಕಾರಣ, ಮೇಜು ಕಾರ್ಯ. ಇದು ಒಂದು ಲೋಕದೃಷ್ಟಿಯಿಂದ. ಈಗ ನಾವು ತಪ್ಪಾದ ತಿಳುವಳಿಕೆ ದೃಷ್ಟಿಯಿಂದ ಹೇಳೋದಾದ್ರೆ, ಮರವನ್ನ ಮೇಜು ಅಂತ ತಿಳ್ಕೊಂಡಿದ್ರಿಂದ ಮೇಜು ಕಾರ್ಯ ಆಯಿತು, ಮರ ಕಾರಣ ಆಯಿತು ಅಂತ ಹೀಗೆ ಹೇಳ್ತೀವಿ. ಇಲ್ಲಿ ಕಾರಣ ತಪ್ಪು ತಿಳ್ಕೊಂಡವನು ಆ ಮೇಜು ಅಂತ ತಿಳ್ಕೊಳ್ಳೋಕೆ ಆಧಾರವಾದಂತಹ ಮರವೋ ಯಾವುದು ಕಾರಣ? ಅಲ್ಲ, ತಪ್ಪು ದಯವಿಟ್ಟು ಮಧ್ಯ ಮಾತಾಡೋದು ಬೇಡ. ತಪ್ಪು ಕಾರಣ ಏನು ಗೊತ್ತಾ? ಅವಸರಕಾರರೇ ಪ್ರಶ್ನೋತ್ತರ ಹಾಕೊಂಡು ಹೋಗ್ಲಿ. ನಾನು ಪ್ರಶ್ನೋತ್ತರ ಹಾಕೋದು ಯಾಕೆಂದ್ರೆ ಸ್ವಲ್ಪ ಹೊತ್ತು ನೀವು ಯೋಚನೆ ಮಾಡಿ ಅಂತ. ತಪ್ಪು ತಿಳುವಳಿಕೆ ನಿಮಿತ್ತ ಆಸ್ಪದ ಇದೆಯಲ್ಲ, ಅದು ಹಾಗೆ ತೋರ್ತಾ ಇದೆಯಲ್ಲ. ಈಗ ಇದು ಆಸ್ಪದ ಯಾವುದು? ಮರ. ಹೀಗೆ ತೋರುತ್ತಲ್ಲ, ಅದಕ್ಕೆ ತೋರಿದ್ರಿಂದ ತಾನೇ ಅದು ನಿಜ ಅಂತ ತಿಳ್ಕೊಂಡದ್ದು. ಆ ನಿಜ ಅಂತ ತಿಳ್ಕೊಂಡಿದ್ರೆ ಮೇಜ್ ಒಂದಿದೆ ಅಂತ ಒಂದು ಕಾರ್ಯ ಹುಟ್ಟಿದೆ ಮಾಡ್ಕೊಂಡಿದ್ದು. ಈಗ ತಪ್ಪು ತಿಳುವಳಿಕೆಯಿಂದ ತೋರಿಕೆ ಉಂಟಾದರೂ ತೋರಿಕೆಗೆ ಆಧಾರ ಮರವೇ ಆದ್ದರಿಂದ ಮರವನ್ನು ಕಾರಣ ಅಂತ ಹೇಳ್ತೀವಿ ಹೊರತು ಬರೀ ತಪ್ಪು ತಿಳುವಳಿಕೆ ಹೇಳಲ್ಲ. ಆದ್ರೆ ತಪ್ಪು ತಿಳುವಳಿಕೆಯಿಂದ ತೋರಿದ ಕಾರ್ಯಕ್ಕೆ ಕಾರಣ. ತಪ್ಪು ತಿಳುವಳಿಕೆಯಿಂದ ತೋರಿದ ಕಾರ್ಯವೇ ಇಲ್ಲ ಅಂತ ಆಗಿಬಿಟ್ರೆ ಕಾರಣ ಹೋಗ್ಬಿಡುತ್ತೆ. ಇದನ್ನು ಯಾವಾಗ ತಪ್ಪು ತಿಳುವಳಿಕೆಯಿಂದ ತೋರಿದ ಕಾರ್ಯ ಇಲ್ಲ ಅಂತ ಗೊತ್ತಾಗುತ್ತೆ ಅಂದ್ರೆ ಈ ಮೇಜ್ ನಿಜವಾಗಿ ಇಲ್ವೇ ಇಲ್ಲ, ಇದು ಮರಕ್ಕೆ ಬೇರೆ ಹೆಸರು ಕೊಟ್ಟದ್ದಷ್ಟೇ, ಮರನೇ ಮೇಜು ಅಂತ ತಿಳ್ಕೊಂಡದ್ದು ಅಂದ್ ಮರ ಮೇಜು ಅನ್ನೋದು ಇಲ್ವೇ ಇಲ್ಲ ಅಂತಾದ್ರೆ ಆವಾಗ ಮರ ಏನಾಗತ್ತೆ? ಕಾರಣ ಆಗೋದಿಲ್ಲ. ಯಾಕೆ ಕಾರಣ ಆಗೋದಿಲ್ಲ? ಕಾರ್ಯ ಇಲ್ಲದೆ ಕಾರಣ ಹೇಗಾಗತ್ತೆ? ಮರ ಕಾರಣ ಆಗಲ್ಲ ಅಂದ್ರೆ ಮರ ಇಲ್ಲ ಅಂತ ಆಗತ್ತೆ ಅಂತ ಅರ್ಥ ಅಲ್ಲ, ಕಾರಣತ್ವ ಹೋಗ್ಬಿಡತ್ತೆ. ಇದು ನಾವು ಪ್ರತಿಯೊಂದು ಜಾಗದಲ್ಲೂ ಹೇಗೆ ವ್ಯವಹಾರದಲ್ಲಿ ಎಲ್ಲಿ ಎಲ್ಲಿ ನೀವು ಕಾರ್ಯಕಾರಣ ಭಾವ ಹೇಳಿದ್ರು, ಮುಂಚೆ ನಾವು ಹೇಳಿದ್ವಿ ಒಂದು ಕ್ರಿಯೆ ನಡೀಬೇಕು, ಒಂದು ಕಾಲ ಬೇಕು, ಒಂದು ದೇಶ ಬೇಕು, ನಿಮಿತ್ತ ಕಾರಣ ಬೇಕು, ಅದು ಬೇಕು ಇದು ಬೇಕು ಅಂತ ಏನೇನೂ ಬೇಕಾಗಿಲ್ಲ. ಒಂದು ತಪ್ಪು ತಿಳ್ಕೊಂಡವನು ಆ ತೋರಿಕೆಗೆ ಆಸ್ಪದ ಮೂರಿದ್ರೆ ಸಾಕು, ಕಾರ್ಯಕಾರಣ ಭಾವವನ್ನು ನಿರ್ಣಯ ಮಾಡಬಹುದು. ಈಗ ಅನುಭವದಲ್ಲಿ ಹೊಂದಿಸುವಾಗ ವ್ಯಾಕೃತ ಪ್ರಪಂಚ ಇದೆ, ನಾಮರೂಪಗಳಿಂದ ಬಿಡಿ ಬಿಡಿಯಾಗಿ ತೋರ್ತಾ ಇದೆ. ಈ ನಾಮರೂಪಗಳಿಂದ ಬಿಡಿ ಬಿಡಿಯಾದ ತೋರಿಕೆಗೆ ತಪ್ಪು ತಿಳುವಳಿಕೆ ತಾನೆ ಅಸ್ತಿತ್ವ ಕೊಟ್ಟದ್ದು. ತಪ್ಪು ತಿಳುವಳಿಕೆ ಯಾವುದು? ತಪ್ಪು ತಿಳುವಳಿಕೆ ದೇಹಾದಿಗಳಲ್ಲಿರುವ ನಾನು ಅನ್ನೋ ತಪ್ಪು ತಿಳುವಳಿಕೆ. ಇದರ ಮೂಲಕ ನೋಡಿದ್ರೆ ಅದು ಇದೇನು ಕಾಣಿಸ್ತೋ. ತೋರಿಕೆ ಆದದ್ದಕ್ಕೆ ಆಸ್ಪದ ಯಾವುದು ಅಂದ್ರೆ ಎರಡನ್ನು ಹೇಳ್ತೀವಿ. ಒಂದು ಸ್ವರೂಪವಾದ ಆತ್ಮನೆ, ಇನ್ನೊಂದು ಅವ್ಯಾಕೃತ ಅಂತ ಹೇಳ್ತೀವಿ. ಯಾಕೆ ಅವ್ಯಾಕೃತವನ್ನು ಹೇಳ್ತೀವಿ ಅಂತಂದ್ರೆ, ಇದು ತೋರಿಕೆ ನಿಜ ಅಂತ ಇಟ್ಕೊಂಡವರು ಮಧ್ಯಮಾಧಿಕಾರಿಗಳು ಇದ್ದಾರೆ, ಉತ್ತಮಾಧಿಕಾರಿಗಳು ಇದ್ದಾರೆ. ಮಧ್ಯಮಾಧಿಕಾರಿಗಳಿಗೆ ಹುಟ್ಟಿದೆ ಅನ್ಸಿದೆ ಪ್ರಪಂಚ, ಹುಟ್ಟಿಲ್ಲ ಅನ್ಸಿಲ್ಲ. ಇಷ್ಟು ದೊಡ್ಡ ವಿಶಾಲವಾದ ಪ್ರಪಂಚ ಬರೀ ನಮ್ಮ ತಪ್ಪು ತಿಳ್ಕೆನಾ? ಅಲ್ಲ, ಅಲ್ಲೊಂದು ಹುಟ್ಟಿದೆ. ಹುಟ್ಟಿರೋದಾದರೆ ಆ ತೋರಿಕೆ ಹುಟ್ಟೋದಕ್ಕೆ ಅದಕ್ಕೊಂದು ಮೂಲ ವಸ್ತು ಬೇಕು. ಮೂಲ ವಸ್ತು ಏನೋ ಪರಮಾತ್ಮ ಅಂತ ಹೇಳಿದ್ರಿ. ಪರಮಾತ್ಮ ಈ ಜಗತ್ತಾಗಿ ತೋರೋದಕ್ಕೆ ಕಾರಣ ಇಲ್ಲ. ಯಾಕೆಂದ್ರೆ ಅವನು ಇರೋ ಸ್ವಭಾವಕ್ಕೂ ಈ ಪ್ರಪಂಚದ ಸ್ವಭಾವಕ್ಕೂ ತುಂಬಾ ವ್ಯತ್ಯಾಸ ಕಾಣುತ್ತೆ. ಆಮೇಲೆ ಹುಟ್ಟಿದ ಈ ಜಗತ್ತು ಮುಂಚೆ ಇಲ್ಲದೆ ಇದ್ದದ್ದು ಹುಟ್ಟಿತ್ತು ಅಂತ ಆಗ್ಬಿಡತ್ತೆ. ಪರಮಾತ್ಮನಲ್ಲಿ ಯಾವುದೂ ಇಲ್ವಲ್ಲ, ನಾಮರೂಪವಿಲ್ಲದ ಪರಮಾತ್ಮನು ಈ ನಾಮರೂಪವಾಕಾರವಾಗಿ ಹುಟ್ಟೋದು ಹೇಗೆ? ಅದನ್ನ ಅವರಿಗಾಗಿ ಅಲ್ಲೊಂದು ಅವ್ಯಾಕೃತ ಅಂತ ಕಲ್ಪಿಸಿದೀವಿ. ಅವ್ಯಾಕೃತವನ್ನು ಕಲ್ಪಿಸಿದ್ದು ಇದರ ಮೂಲಕ, ವ್ಯಾಕೃತ ಪ್ರಪಂಚದ ಮೂಲಕ ಕಲ್ಪಿಸಿರೋದು. ವ್ಯಾಕೃತ ಪ್ರಪಂಚಕ್ಕೆ ಅಸ್ತಿತ್ವ ಕೊಟ್ಟಿದ್ರಿಂದ ಇದು ಅವ್ಯಾಕೃತವಾಗಿ ಅಡಗಿತ್ತು ಅಂತ ಹೇಳಿದ್ವಿ. ನಾನು ಮಣ್ಣಿನ ದೃಷ್ಟಾಂತಲ್ಲಿ ಹೇಳಿದ್ದೆ ಹಾಗೆ ಅಂತ. ಆ ಅವ್ಯಾಕೃತಕ್ಕೂ ವ್ಯಾಕೃತ ಪ್ರಪಂಚಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಇಲ್ಲಿ ಬಿಡಿ ಬಿಡಿಯಾಗಿ ತೋರುತ್ತೆ, ಅಲ್ಲಿ ಅಡಗಿರತ್ತೆ. ಅಲ್ಲೂ ಬಿಡಿ ಬಿಡಿಯಾಗಿದೆ, ಅಡಗಿರತ್ತೆ. ಅದು ಮುಚ್ಕೊಂಡಿದೆ ಹೇಳ್ತಾರೆ, ಮುಚ್ಕೊಂಡಿದೆ ಅನ್ನೋ ಅರ್ಥ ಅಲ್ಲ, ತೋರ್ತಾ ಇರಲ್ಲ ಅಂತ ಅಷ್ಟೇ ಅರ್ಥ ಅಲ್ವಾ? ಈಗ ಇಲ್ಲಿ ಇಷ್ಟು ನಾನು ಇವತ್ತಿನ ವಿಷಯದಲ್ಲಿ ಹೇಳಿದ್ದು. ಈಗ ಮುಖ್ಯವಾದ ವಿಚಾರಕ್ಕೆ ನಾನು ಬರ್ತಾ ಇದ್ದೇನೆ. ಏನು ಅಂದ್ರೆ, ಕಾರ್ಯಕಾರಣಗಳಲ್ಲಿ ಅನನ್ಯತ್ವ ಅನ್ನೋದನ್ನು ನಾವು ಕಂಡುಕೊಳ್ಬೇಕು ಅಂತ ಶುರು ಮಾಡಿದ್ವಿ. ಅನನ್ಯತ್ವ ಅಂದ್ರೇನು? ಬೇರೆ ಆಗಿಲ್ಲ ಅಂತ, ಅಭೇದತ್ವ ಅಲ್ಲ, ಒಂದಾಗತ್ತೆ ಅಂತಲ್ಲ. ಕಾರ್ಯವೋ ಕಾರಣದಲ್ಲಿ ಒಂದಾಗತ್ತೋ, ಕಾರ್ಯವೋ ಕಾರಣಕ್ಕಿಂತ ಬೇರೆ ಆಗಿಲ್ವಾ ಅಂತ ಕೇಳಿದರೆ
ಒಂದಾಗತ್ತೆ ಅಂದ್ರೆ ಎರಡು ಒಂದಾಗೋದು, ಬೇರೆ ಆಗಿಲ್ಲ ಅಂದ್ರೆ ಯಾವಾಗಲೂ ಒಂದೇ ಆಗಿರೋದು. ನಾವು ಅನನ್ಯತ್ವವನ್ನು ತಿಳಿಸೋಕೆ ಹೊರಟ್ವಿ, ಅಭೇದವನ್ನು ಹೇಳಕ್ ಹೊರಲಿಲ್ಲ ಅಂತ. ಇಲ್ಲಿ ಇನ್ನು ಒಂದು ಅಂಶವನ್ನು, ಅನನ್ಯತ್ವ ಹೇಳೋಕೆ ಮುಂಚೆ ಒಂದು ಅಂಶವನ್ನು ಹೇಳ್ತೇನೆ. ಏನು ಚರ್ಚೆ ಅಂತಂದ್ರೆ, ಇಷ್ಟು ದೊಡ್ಡ ಕಾರ್ಯ ಪ್ರಪಂಚ ಹೀಗೆ ನಾಮರೂಪಗಳಿಂದ ಬಿಡಿ ಬಿಡಿಯಾಗಿ ಪರಮಾತ್ಮನಲ್ಲಿ ಒಂದಾಗ್ಬಿಟ್ರೆ ಕೆಟ್ಟೋಗ್ಬಿಡ್ತಾನೆ ಪರಮಾತ್ಮ. ಅವನು ಉಪಾದಾನ ಕಾರಣ ಆದರೆ ಅದನ್ನು ಉಪಾದಾನ ಕಾರಣ ಆಗೋದು ಬೇಡ, ಅವನು ಬರೀ ನಿಮಿತ್ತ ಕಾರಣ ಇರಲಿ, ಉಪಾದಾನ ಕಾರಣ ಇನ್ಯಾವುದಾದ್ರೂ ನಾವು ಹೇಳೋದಾಗಲಿ ಅಂತೇಳಿ ಒಂದು ಪೂರ್ವ ಪಕ್ಷಿ ಎತ್ತಿದ್ದಾರೆ. ಪರಮಾಣು ಅಂತಲೋ ಪ್ರಧಾನ ತ್ರಿಗುಣಾತ್ಮಕವಾದ ಪ್ರಧಾನ ಅಂತಲೋ ಏನೋ ಒಂದು ಪೂರ್ವ ಪಕ್ಷಿಗಳ ಮಾತು. ಈಗ ಕಾರಣದಲ್ಲಿ ಕಾರ್ಯ ಲಯವಾದರೆ ಕಾರಣ ಕೆಟ್ಟೋಗುತ್ತೋ ಇಲ್ವೋ ಅಂತ ಪ್ರಶ್ನೆ. ಕೆಟ್ಟ ಹೋಗುತ್ತೆ ಅಂತ ಅವನು, ಕೆಟ್ಟ ಹೋಗಲ್ಲ ಅಂತ ನಾವು. ಈಗ ಉದಾಹರಣೆ ಹೇಳ್ತಾರೆ, ಮಣ್ಣಿಂದ ಹುಟ್ಟಿರುವಂತಹ ಈ ಜಗತ್ತಿನ ಎಲ್ಲ ದೇಹಗಳು ಮಣ್ಣಲ್ಲಿ ಅಡಗೋಯ್ತು ಅಂತ ಇಟ್ಕೊಂಡೆ. ಮಣ್ಣು ಕೆಟ್ಟ ಹೋಗುತ್ತೋ ಇಲ್ವೋ ಅಂತ ಕೇಳಿದ್ರೆ, ಅಡಗೋಗೋದು ಅಂದ್ರೆ ಏನು? ಪೂರ್ತಿ ಮಣ್ಣಾಗೋದು. ದೇಹ ಒಂದು ಕೊನೆಯಲ್ಲಿ ದೇಹವನ್ನು ಭೂಮಿಯೊಳಗೆ ಹಾಕಿದ್ರೆ ಅದರಲ್ಲಿರೋ ಮಣ್ಣಿನ ಅಂಶ ಪೂರ್ತಿ ಮಣ್ಣಿಗೆ ಹೋಗಬೇಕು, ನೀರಿನ ಅಂಶ ತೇಜಸ್ಸಿನ ಅಂಶ ತೇಜಸ್ಸಿಗೆ ಹೋಗಬೇಕು. ಹಾಗೆ ಪೂರ್ತಿ ಹೋದ್ರೆ ತೇಜಸ್ ಕೆಡತ್ತೋ, ನೀರು ಕೆಡತ್ತೋ, ಮಣ್ಣು ಕೆಡತ್ತೋ? ಯಾವುದೂ ಕೆಡೋದಿಲ್ಲ. ಆದ್ರಿಂದ ಯಾವುದೇ ಕಾರಣದಲ್ಲಿ ಪೂರ್ತಿ ಲಯ ಆದರೆ ಅದು ಕೆಡೋದಕ್ಕೆ ದೃಷ್ಟಾಂತ ಇಲ್ಲ. ಕಾರ್ಯರೂಪದಲ್ಲೇ ಇದ್ರೆ ಒಂದೇ ಆಗಿಲ್ಲ ಅಂತ ಅರ್ಥ. ಈಗ ಮಣ್ಣು ಬರೀ ದೇಹವನ್ನು ಒಳಗಿಟ್ಟು ಇಟ್ಕೊಳ್ಳಿ, ದೇಹವಾಗಿ ಉಳಿದ್ರೆ ಏನಾಯ್ತು? ಅವು ಮಣ್ಣು ಕೆಟ್ಟದ್ದು ಅನ್ನೋಕೆ ಒಂದಾಗಿಲ್ವಲ್ಲ, ಒಂದಾದ ಮೇಲೆ ಕೆಡೋಲ್ಲ ಅಂತ ಹೇಳಿದ್ವಿ. ಕಾರಣದಲ್ಲಿ ಕಾರ್ಯವು ಯಾವಾಗ ಒಂದಾದರೂ ಕಾರಣ ಕೆಡೋದಿಲ್ಲ. ಹಾಗೆ ಇಷ್ಟು ವ್ಯಾಕೃತ ಪ್ರಪಂಚವೂ ಪರಮಾತ್ಮನಲ್ಲಿ ಒಂದಾದರೆ ಪರಮಾತ್ಮನು ಕೆಡೋದಿಲ್ಲ ಅಂತ ಇದು ಸಾಮಾನ್ಯ ಜನಗೆ ಹೇಳಿದ್ದು. ಈಗ ಹೇಳ್ತೀವಿ ಬೇರೆನೇ ಆಗಿಲ್ಲ ಅಂತ ಹೇಳ್ತೀವಿ. ಯಾಕೆ ಬೇರೆನೇ ಆಗಿಲ್ಲ ಅಂತ ಹೇಳ್ತಾ ಇದೀವಿ ಅಂದ್ರೆ, ತೋರಿಕೆಯನ್ನ ತಪ್ಪಾಗಿ ತಿಳಿದು ಬೇರೆ ನೀವು ಮಾಡ್ಕೊಂಡ್ರಷ್ಟೇ. ತೋರಿಕೆ ಅವನ ಸ್ವಭಾವವೋ ಅಲ್ಲವೋ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾವುದು? ಈಗ ಪರಮಾತ್ಮನು ಚೈತನ್ಯ ಸ್ವರೂಪನಾಗಿದ್ದ, ಅವನು ಪ್ರಪಂಚವಾಗಿ ತೋರ್ಕೊಂಡ. ಈಗ ತೋರ್ಕೊಳ್ಳೋದು ಪರಮಾತ್ಮನ ಸ್ವಭಾವ ಆದರೆ ಅಥವಾ ಅವನ ಇಚ್ಛೆ ಅಂತ ಆದ್ರೆ ಅವನಲ್ಲಿ ಏನೋ ಒಂದು ದೋಷ ಇದೆ ಅಂತ ನಾವು ಹೇಳಬೇಕಾಗತ್ತೋ ಇಲ್ವಾ? ಸೃಷ್ಟಿ ಮಾಡಿದ್ರೆ ದೋಷ ಅಂತ ಹೇಳಿದ್ವಿ, ಅವನು ಯಾಕೆ ತೋರ್ಕೋಬೇಕಾಯ್ತು? ಅವನ ಮಾಯೆಯನ್ನು ನಮ್ಮ ಮುಂದೆ ಒಡ್ಡಿ ನಮಗೆ ನಮ್ಮ ಮನಸ್ಸಿಗೆ ಒಂದು ಮೋಹವನ್ನ ಅಥವಾ ಒಂದು ಅಪೇಕ್ಷೆ ಬರೋ ಹಾಗೆ ನಮ್ಮನ್ನ ಒಂದು ದುಃಖದ ದುರಂತಕ್ಕೆ ತಳ್ಳು ಹಾಗೆ ಮಾಡಬೇಕೆ ಅವನು ಯಾಕೆ ತೋರ್ಕೋಬೇಕಾಗಿತ್ತು ಅಂತ ಕೇಳಿದ್ರೆ ನೀವೇನು ಉತ್ತರ ಹೇಳಬೇಕು? ಅವನೇನು ತೋರ್ಕೋಬೇಕು ಅಂತ ಮಾಡ್ಕೊಂಡಿರ್ಲಿಲ್ಲ, ನಾವು ತಪ್ಪಾಗಿ ತಿಳ್ಕೊಳ್ಳೋದಾಗ ಅವನು ಹಾಗೆ ತೋರ್ಕೊಳ್ಳೋ ಸ್ವಭಾವ ಅಂದ್ರೇನು? ಇಂದ್ರಿಯಗಳಿಂದ ನೋಡಿದಾಗ, ಇಂದ್ರಿಯಗಳನ್ನ ನಾನೂನು ರೂಪದಿಂದ ತಿಳ್ಕೊಂಡು ನೋಡಿದಾಗ, ಇಂದ್ರಿಯಗಳಿಂದ ನೋಡಿದಾಗ ಅಂದ್ರೆ ಇಂದ್ರಿಯಗಳೇ ನಾವಾಗಿ ನೋಡಿದಾಗ ಆ ಪರಮಾತ್ಮನ ಚೈತನ್ಯ ಸ್ವರೂಪ ಈಗ ನಾಮರೂಪವಾಗಿ ತೋರೋದು ಅನ್ನೋದು ಸಹಜ. ಅದಕ್ಕೆ ಕಾರಣ ಇಲ್ಲ. ಹಾಗೆ ತೋರ್ತಾ ಇದ್ದದ್ದು ಇರುವಿಕೆಯಿಂದ ಚೈತನ್ಯವಾಗಿದೆ, ತೋರ್ತಾ ಇರೋದ್ರಿಂದ ಪ್ರಪಂಚವಾಗಿದೆ. ಇದು ತೋರುವಿಕೆಗೂ ಇರುವಿಕೆಗೂ ಇರುವ ಸಂಬಂಧ ಅನನ್ಯತ್ವ ಅಂದ್ರು. ಅನನ್ಯತ್ವನೇನೋ ಬೇರೆಯೇ ಆಗಿಲ್ಲ ಅಂತ. ಈಗ ಪ್ರಶ್ನೆ ಏನು ಬರುತ್ತೆ? ಕಾರ್ಯಕಾರಣಗಳಲ್ಲಿ ಅನನ್ಯತ್ವವನ್ನು ಎಲ್ಲೆಲ್ಲೂ ನೀವು ಕಾಣಬೇಕು ಅನ್ನೋ ಪ್ರಶ್ನೆ. ಅದಕ್ಕೆ ಮುಖ್ಯವಾಗಿ ದೇಹದಿಂದ ಹಿಡಿದು ಬುದ್ಧಿವರೆಗಿರೋದಿಷ್ಟು ಪ್ರಪಂಚಕ್ಕೆ ಸೇರಬೇಕಾಗಿತ್ತು. ಬುದ್ಧಿಯಿಂದ ಹಿಂದಿರುವ ಜೀವ ಯಾರಿಗೆ ಸೇರಬೇಕಾಯಿತು? ಪರಮಾತ್ಮನ ಕಡೆ ಹೋಗಬೇಕಾಗಿತ್ತು. ಎರಡನ್ನೂ ಇಲ್ಲಿ ಸೇರಿಸ್ಬಿಟ್ವಿ. ಈಗ ಅನನ್ಯತ್ವ ಮಾಡಬೇಕಾದ ಯಾವುದು ಅಂದ್ರೆ, ದೇಹಗಳು ಪಂಚಭೂತದಿಂದ ಹುಟ್ಟಿದೆ, ಪಂಚಭೂತಕ್ಕೆ ಸೇರಿಸ್ಬಿಡಿ. ಅನನ್ಯತಾನೆ ಕಾರ್ಯಕಾರಣ, ಇದು ಕಾರ್ಯ, ಅದು ಕಾರಣ. ಪಂಚಭೂತಗಳನ್ನೇ ದೇಹ ಅನ್ನೋ ರೂಪದಿಂದ ತಿಳ್ಕೊಂಡಿದ್ದೀರಿ ನೀವು ಅಂತ ಅರ್ಥ. ಪಂಚಭೂತಗಳ ತೋರಿಕೆಯೇ ದೇಹವಾಗಿದೆ. ಪಂಚಭೂತಗಳಿಂದ ಹುಟ್ಟಿದೆ ಅನ್ಬಾರ್ದು. ಹುಟ್ಟಿದೆ ಅಂದ್ರೆ ಏನಾಗ್ಬಿಡುತ್ತೆ? ಬೇರೆಯಾಗಿ ಬಂದಿದೆ ಅಂತ ಆಗ್ಬಿಡುತ್ತೆ. ಆದ್ದರಿಂದ ಪಂಚಭೂತಗಳಿಗೆ ದೇಹವನ್ನು ಒಪ್ಪಿಸ್ಬಿಟ್ಟು, ಒಪ್ಪಿಸೋದು ಅಂದ್ರೆ ಸಾಧಿಸಬೇಕಾಗಿಲ್ಲ, ತಿಳುವಳಿಕೆಯಿಂದ ಪಂಚಭೂತಗಳಿಗೆ ಸೇರಿದೆ ಎಂದು ಒಪ್ಪಿಸಿದರೆ, ಇನ್ನು ಒಳಗಿರುವ ಅರಿವಿನ ರೂಪನಾದ ಜೀವ ಇದ್ದಾನಲ್ಲ, ಅವನು ಯಾರೋ ಸ್ವರೂಪದಿಂದ ಪರಮಾತ್ಮನೇ. ಆದ್ರಿಂದ ಈಗ ದೇಹದಲ್ಲಿ ಈ ಜೀವನಿಗೆ ತಾನೊಂದು ತಪ್ಪು ತಿಳ್ಕೊಳ್ಳೋಕೆ ದೇಹವನ್ನು ನಾನೊಂದು ಸೇರಿಸ್ಕೋಬೇಕಾಯ್ತು. ಸಿಗಲಿಲ್ಲ. ಅದು ದೇಹ ಎಲ್ಲ ಹೊರಟೋಯ್ತು, ಪ್ರಪಂಚದ ಕಡೆ ಸೇರಿ ಹೋಯ್ತು. ಈ ಜೀವ ಪರಮಾತ್ಮನ ಕಡೆ ಸೇರಿ ಹೋದ. ಈಗ ಪ್ರಶ್ನೆ, ಪ್ರಪಂಚ ಕಾಣುತ್ತೋ ಇಲ್ವೋ?
ಕಾಣೋದೇ ಇಲ್ಲ. ಯಾಕಂದ್ರೆ ಅವು ನೋಡೋಕೆ ಸಾಧನ ಇರಲಿಲ್ಲ. ಬರಿಯ ಪರಮಾತ್ಮನಿಗೆ ಪ್ರಪಂಚ ಕಾಣಲ್ಲ, ಬರಿಯ ದೇಹಕ್ಕೂ ಕಾಣಲ್ಲ. ಒಂದೇ ಉದಾಹರಣೆ ಹೇಳ್ತೇನೆ. ಬರಿಯ ದೇಹ ಎಚ್ಚರದ ದೃಷ್ಟಿಯಿಂದ ನಿದ್ದೆಯಲ್ಲಿರುತ್ತೆ, ಎಚ್ಚರದ ದೃಷ್ಟಿಯಿಂದ, ನಿದ್ದೆ ಮಾಡೋ ದೃಷ್ಟಿಯಿಂದ ಅಲ್ಲ. ಆ ನಿದ್ದೆಯಲ್ಲಿ ನಿದ್ದೆ ಮಾಡ್ತಾ ಇರೋನಿಗೆ ಪ್ರಪಂಚ ಕಾಣುತ್ತಾ? ಕಾಣಲ್ಲ. ಇನ್ನು ಬರಿಯ ಪರಮಾತ್ಮನೂ ನಿದ್ದೆಯಲ್ಲಿರ್ತಾನೆ, ಅವನಿಗೂ ಪ್ರಪಂಚ ಕಾಣಲ್ಲ. ಅಂದ್ರೆ ಪ್ರಪಂಚ ತೋರೋದಕ್ಕೆ ದೇಹಾದಿಗಳಲ್ಲಿ ಜೀವನು ನಾನು ತಿಳ್ಕೊಂಡಾಗ ಮಾತ್ರ ಕಾಣತ್ತೆ. ಇದಕ್ಕೆ ನಾವು ಹೇಳ್ತಾ ಇರೋ ತಪ್ಪು ತಿಳುವಳಿಕೆ ಇಲ್ಲಿ ಬಂದಿದೆ, ಮೂಲ ಇಲ್ಲಿದೆ ಅಂತ. ಹೀಗೆ ಈ ತಪ್ಪು ತಿಳುವಳಿಕೆಯ ಮೂಲವನ್ನು ಹುಡ್ಕೊಂಡು ಹೊರಟಾಗ ಅನನ್ಯತ್ವವನ್ನು ನಾವು ಸ್ಪಷ್ಟವಾಗಿ ಹೇಳಬೇಕಾಯಿತು. ಈ ಅನನ್ಯತ್ವ ಹೇಳುವಾಗ ಒಂದು ಅನುವಾದನ ಮಾಡದೆ ಅನನ್ಯತ್ವ ಹೇಳಕ್ಕಾಗಲ್ಲ. ನಿಜವಾಗಿ ಎರಡಿಲ್ಲ, ಇರೋದು ಒಂದನ್ನ ತಪ್ಪಾಗಿ ತಿಳ್ಕೊಂಡು ಇನ್ನೊಂದಿದೇನು ಮಾಡ್ಕೊಂಡ್ವಿ. ಈಗ ತಪ್ಪಾಗಿ ತಿಳ್ಕೊಂಡದ್ದನ್ನ ಉಪದೇಶ ಮಾಡೋರು ಅನುವಾದ ಮಾಡದೆ ಹೇಳಕ್ಕಾಗತ್ತಾ? ಹೇಳಕ್ಕಾಗಲ್ಲ. ಇದುವರೆಗೂ ನಾವು ಏನೇನು ಹೇಳಿದ್ವೋ, ಪ್ರಪಂಚ ಅಂತಾಗಲಿ, ಅವ್ಯಾಕೃತ ಅಂತಾಗಲಿ, ದೇಹಾದಿಗಳಾಗಲಿ, ಇದೆಲ್ಲ ನಿಜವಾಗಿದೆಯೋ ಅಂತ ಕೇಳಿದ್ರೆ ಇದೇನೋ ದೃಷ್ಟಿಯಿಂದ ನಾವು ಅನುವಾದ ಮಾಡಿರ್ತೀವಿ. ಇದಕ್ಕೆ ಹೆಸರೇನೋ? ತಿಳಿದವನು ಇಲ್ಲದೆ ಇರೋದನ್ನು ಇದೇಂತ ಇಟ್ಕೊಂಡ್ರೆ ಅದಕ್ಕೆ ಹೆಸರೇನು ಗೊತ್ತಾ? ಅಧ್ಯಾರೋಪ ಅಂತ ಹೆಸರು. ಯಾಕಂದ್ರೆ ಉಪದೇಶಾದಯಂ ವಾದ, ಉಪದೇಶಕ್ಕೋಸ್ಕರ ಈ ಒಂದು ಅಧ್ಯಾರೋಪವನ್ನು ಮಾಡಿದ್ವಿ. ಹಾಗೆ ಅಧ್ಯಾರೋಪ ಮಾಡಿದಾಗ ಎಷ್ಟು ನಾವು ಇದೇನು ಇಟ್ಕೊಂಡ್ವಿ, ಎಷ್ಟನ್ನು ನಾವು ನೆಗೆಟ್ ಮಾಡಿದ್ವಿ ಅಂದ್ರೆ ಉಪನಿಷತ್ತು ಕೊನೆಯ ಮಾತಲ್ಲಿ ಹೇಳುತ್ತೆ, ಇದಂ ಸರ್ವಂ ಯದಯಮಾತ್ಮ, ಇದೆಲ್ಲವೂ ನಿಮ್ಮ ಸ್ವರೂಪವೇ ಅಂತ ಹೇಳಿದಾಗ ಉಪನಿಷತ್ತಿನ ದೃಷ್ಟಿಯಲ್ಲಿ ಇದೆಲ್ಲವೂ ಇದೆಯೋ ಇಲ್ವೋ? ಇಲ್ಲ. ಅನುವಾದ. ಅದಕ್ಕೆ ಬಾಧ ಸಾಮಾನಾಧಿಕರಣ್ಯ ಅಂತ ಹೆಸರು. ಬಾಧ ಸಾಮಾನಾಧಿಕರಣ್ಯ ಅಂದ್ರೆ ನಿಮ್ಮ ದೃಷ್ಟಿಯಿಂದ ಇದೇನು ನೀವು ತಿಳ್ಕೊಂಡಿದ್ದೀರಲ್ಲ, ಅದು ಆಚಾರ್ಯರು ತಮ್ಮ ಅನುಭವದಲ್ಲಿ ಕಾಣದೆ ಹೋದ್ರು ಅದನ್ನು ಇದೆಲ್ಲವೂ ಅಂದ್ರು. ಇದೆಲ್ಲವೂ ಅನ್ನೋ ಶಬ್ದಕ್ಕೆ ನೀವು ತುಂಬಾ ವಿಸ್ತಾರವಾಗಿ ತಗೋಬೇಕು. ದೇಹಾದಿಗಳನ್ನು ಸೇರಿಸಿ, ಪಂಚಭೂತಗಳ ಎಲ್ಲವನ್ನೂ ಸೇರಿಸಿ, ವ್ಯಾಕೃತ ಪ್ರಪಂಚಗಳೆಲ್ಲವನ್ನೂ ಸೇರಿಸಿ, ಇದೆಲ್ಲವೂ ನಿಮ್ಮ ತಪ್ಪು ತಿಳುವಳಿಕೆಯಿಂದ ತೋರಿದ, ಇದೆಲ್ಲವೂ ನಿಮ್ಮ ತಪ್ಪು ತಿಳುವಳಿಕೆಯಿಂದ ಯಾವುದನ್ನು ಕಲ್ಪಿಸಿದೀರೋ ಆ ಇದೆಲ್ಲವೂ ಆ ಕಲ್ಪನೆಗೆ ಆಧಾರವಾದ ಆತ್ಮನೇ ಅಂದ್ರು. ತಪ್ಪು ತಿಳುವಳಿಕೆಯಿಂದ ಕಲ್ಪಿಸಿದ ಇದೆಲ್ಲವೂ ಅಂತ ಹೇಳಿದ ಮೇಲೆ ಆತ್ಮನೇ ಅಂತ ತಿಳ್ಕೊಂಡ್ರೆ ಆ ತಪ್ಪು ತಿಳುವಳಿಕೆಯಿಂದ ಕಲ್ಪಿಸಿದ್ದು ಮುಂಚೆನೂ ಇರಲ್ಲ, ತಿಳ್ಕೊಂಡ ಮೇಲೂ ಇರಲ್ಲ. ಅದಕ್ಕೆ ಬಾಧ ಅಂತ ಹೆಸರು. ತಪ್ಪು ತಿಳ್ಕೊಂಡಾಗಲೂ ಇರಲ್ಲ, ಸರಿಯಾಗಿ ತಿಳ್ಕೊಂಡ ಮೇಲೂ ಇರಲ್ಲ. ಆದ್ರಿಂದ ಇದೆಲ್ಲವೂ ಅನ್ನೋದು ಉಪನಿಷತ್ತಿಗೆ ಬೇಕಾಗಿರಲಿಲ್ಲ. ಯಾರಿಗೆ ಬೇಕಾಗಿತ್ತು? ತಪ್ಪು ತಿಳ್ಕೊಂಡ ನಮಗೋಸ್ಕರ ಬೇಕಾಗಿತ್ತು. ಅದನ್ನು ಅಧ್ಯಾರೋಪ ಮಾಡದೆ ಅಪವಾದ ಮಾಡಕ್ಕಾಗಲ್ಲ. ಇನ್ನೊಂದು ಕಷ್ಟ ನಮಗೇನಾಗ್ಬಿಟ್ಟಿದೆ ಅಂದ್ರೆ, ಈ ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಕಾರಣವನ್ನ ನೇರ ಹೀಗೆ ತೋರ್ಸಕ್ ಬರೋಲ್ಲ. ಕಾರ್ಯಾಕಾರವಾದ ಕಾರಣವನ್ನೇ ನಾನು ಹೇಳಬೇಕು, ತೋರಿಕೆಯ ರೂಪದ ಕಾರಣವನ್ನೇ ತೋರಿಸಬೇಕು. ಕಬ್ಬಿಣ ತಗೊಂಬಾರಯ್ಯ ಅಂದ್ರೆ ಎಲ್ಲಿ ತರ್ತೀನಿ ನಾವು? ಒಂದು ಕಬ್ಬಿಣ ತಗೊಂಬರ್ರೆ, ಒಂದು ಬರೀ ಬಟ್ಟೆ ಅಂತ ಅದ, ಬರೀ ಬಟ್ಟೆ ಅನ್ನೋದೇ ಒಂದು ಸಾಮಾನ್ಯ ತಗೊಳ್ಳಿ. ಒಂದು ದುಡ್ಡು ಕೊಡಿ ಸ್ವಾಮಿ ಅಂತಂದ್ರೆ ಏನ್ ಕೊಡ್ತೀರಾ? ದುಡ್ಡನ್ನ ಎಷ್ಟು ಕೊಡ್ತೀರಾ? 5 ರೂಪಾಯಿ ಕೊಟ್ರೆ 5 ರೂಪಾಯಿ ದುಡ್ಡು ಅಂದ್ರೆ ಎಷ್ಟು ಕೊಡ್ತೀರಾ? ಹಾಗೆ ಬರೀ ಕಾರಣ ಇದೆಯಲ್ಲ, ತೋರ್ಸಕ್ಕಾಗಲ್ಲ. ಮಣ್ಣನ್ನು ತೋರಿಸಿ, ಬರೀ ಮಣ್ಣನ್ನ ಅಲ್ಲಿದೆಯಲ್ಲ ಅಂದ್ಬಿಡ್ತಾರೆ. ಅದು ಮಣ್ಣಿನ ಕಾರ್ಯರೂಪ, ಅದು ಬರೀ ಮಣ್ಣಲ್ಲ, ಇದು ಕಬ್ಬಿಣದ ಕಾರ್ಯರೂಪ. ಬರೀ ಕಬ್ಬಿಣ ತೋರ್ಸಕ್ ಬರಲ್ಲ. ಒಂದು ಸ್ಟೀಲ್ ತಗೊಂಬನ್ನಿ ಅಂದ್ರೆ ಬರೀ ಸ್ಟೀಲ್ ತಗೊಂಬರಲ್ಲ. ಸ್ಟೀಲ್ ಅಂದ್ರೆ ಏನು ಅಂತ ಕೇಳ್ತಾನೆ ಅವನು. ಸ್ಟೀಲ್ ತಗೊಂಬಂದ್ ಕೊಡ್ಲಿ, ಅವನು ತಗೊಂಬರೋನ್ ಏನ್ ಕೇಳ್ತಾನೆ? ಸ್ಟೀಲ್ ಅಂದ್ರೆ ಏನು ಅಂತ ಕೇಳ್ತಾನೆ. ಸ್ಟೀಲ್ ಚಮಚನ, ಸ್ಟೀಲ್ ಸೌಟ. ಅಂಗಡಿಗೆ ಹೋಗಿ ಸ್ಟೀಲ್ ಕೊಂಡ್ಕೊಂಬಾರಯ್ಯ ಅಂದ್ರು. ಸ್ಟೀಲ್ ಕೊಡು ಅಂತ ಕೇಳಿದ್ರೆ ಹಂಗವನು ಕೆನೆ ಮೇಲೆ ಕೊಡ್ತಾನೆ. ಬರೀ ಸ್ಟೀಲ್ ಕೊಡಲ್ಲ, ಇರೋದೆಲ್ಲ ಸ್ಟೀಲೇ. ಅದು ಕೇಳ್ತಾನೆ ಅಂಗಡಿಯವನು, ಯಾವ್ದು ಬೇಕು ಹೇಳೋ, ಇದು ತಂಬಿಗೆ ಬೇಕಾ, ಲೋಟ ಬೇಕಾ, ಚಮಚ ಬೇಕಾ ಅಂತ ಕೇಳ್ತಾನೆ. ಇದರಿಂದ ಏನಾಯ್ತು ನಮಗೆ? ಈ ಅನುಭವ ನೋಡಿದಾಗ ಬರಿಯ ಕಾರಣ ತೋರ್ಕೊಳ್ಳಲ್ಲ. ಯಾವುದ್ರ ಜೊತೆ ತೋರ್ಕೊಳ್ಳುತ್ತೆ? ಹಾಗೆ ಪರಮಾತ್ಮನೂ ಕೂಡ ಬರೀ ತಾನು ತೋರ್ಕೊಳ್ಳಲ್ಲ. ಬರೀ ತಾನಾಗಿದ್ರೆ ಹಾಗೆ ಇರ್ತಾನೆ. ತೋರ್ಕೊಳ್ಳುವಾಗ ಒಂದು ತಪ್ಪು ತಿಳುವಳಿಕೆ ರೂಪದ ಕಾರ್ಯದಲ್ಲೇ ತೋರ್ಕೊಳ್ತಾನೆ. ಅವನು ತೋರ್ಕೊಂಡಿದ್ದ ನಮ್ಗೆ ಅನರ್ಥವೋ ಉಪಯೋಗವೋ? ಯಾವ ಉಪಯೋಗ? ಈಗ ಸ್ಟೀಲ್ ಅಂಗಡಿಗೆ ಹೋಗಿ ಒಂದು ತಂಬಿಗೆನೋ ಒಂದು ಸೌಟೋ ತಗೊಂಡು ಆ ಸೌಟನ್ನು ನೋಡ್ತಾ ನೀವು ಏನ್ ತಿಳ್ಕೋಬೇಕು?
ಸ್ಟೀಲ್ ಅಂತ ತಿಳ್ಕೋಬೇಕು, ಸೌಟನ್ನಲ್ಲ. ಉಪನಿಷತ್ ಬಹಳ ಚೆನ್ನಾಗಿ ಹೇಳಿದೆ. ಮಾತಿನ ಇದಕ್ಕೆ ಹೇಳುವಾಗ ಒಂದು ಮಣ್ಣಿನ ಮುದ್ದೆಯಲ್ಲಿ ಮಣ್ಣನ್ನು ತಿಳ್ಕೊಂಡ್ರೆ ಮಣ್ಣಿಂದೆಲ್ಲ ತಿಳ್ಕೊಂಡಾಗ ಆಗುತ್ತೆ ಅಂತ ಹೇಳುತ್ತೆ. ಮುದ್ದೆ ತಿಳ್ಕೊಂಡ್ರೆ ಅಂತ ಹೇಳಲಿಲ್ಲ, ಅಥವಾ ಮಣ್ಣನ್ನು ತಗೊಂಡು ಮಣ್ಣನ್ನು ತಿಳ್ಕೊಂತ ಹೇಳಲಿಲ್ಲ. ಏನ್ ಹೇಳಿದ್ರು? ಮಣ್ಣಿನ ಮುದ್ದೆಯಲ್ಲಿ ಮಣ್ಣನ್ನು ತಿಳ್ಕೊಂಡ್ರೆ ಅಂತ. ಎರಡು ಯಾಕೆ ಹೇಳಿದ್ರು ಅಂದ್ರೆ ಬರೀ ಮಣ್ಣನ್ನು ತೋರ್ಸೋಕೆ ಬರಲ್ಲ ಅಲ್ವಾ? ಹಾಗೆ ಬರಿಯ ಪರಮಾತ್ಮನ ತಿಳ್ಕೊಳಕ್ ಆಗೋದೇ ಇಲ್ಲ. ಹಾಗಾಗಿ ಉಪನಿಷತ್ತು ಈ ಕಾರ್ಯಕಾರಣ ಪ್ರಕ್ರಿಯೆ ಎನ್ನುವಾಗ ಇದೆಲ್ಲವನ್ನು ಅಂತ ಹೇಳ್ತಾ ಪರಮಾತ್ಮನು ತೋರ್ಕೊಂಡ. ನಿಜವಾಗಿ ಭಗವಂತ ಏನು ಅನುಗ್ರಹ ಮಾಡ್ದ ಅಂದ್ರೆ, ನಾನು ಇದ್ದಾಗಿದ್ದಾಗ ಹಾಗೆ ನೀವು ನಾವು ಒಂದಾಗಿರ್ತೀವಿ, ನಾವು ಬೇರೆ ಅಲ್ಲ, ಪರಮಾತ್ಮನೇ ಬೇರೆ ಅಲ್ಲ. ಅಲ್ಲೇನು ತಿಳ್ಕೊಳಕ್ ಬರಲ್ಲ. ಈ ತೋರ್ಕೊಂಡಾಗ ತಿಳ್ಕೊಳ್ಬೇಕು. ತೋರ್ಕೊಂಡಾಗ ತಪ್ಪು ತಿಳ್ಕೊಂಡ್ಬಿಡ್ತೀವಿ, ಇದಕ್ಕೆ ಅಸ್ತಿತ್ವ ಕೊಡ್ತೀವಿ, ತೋರೋ ರೂಪನೇ ನಿಜಾನ್ ಮಾಡ್ಕೋತೀವಿ. ಇರೋ ರೂಪ ತಿಳ್ಕೊಳ್ಬೇಕು. ಅವನು ಮಾಡಿದ ಎಲ್ಲ ರೂಪದ ಜೊತೆಯಲ್ಲೂ ತನ್ನ ಇರುವಿಕೆಯನ್ನು ಸೇರಿಸ್ಬಿಟ್ಟ. ರೂಪಂ ರೂಪಂ ಪ್ರತಿರೂಪ ಅಂದ್ರೆ ಎಷ್ಟು ರೂಪ ಇದೆಯೋ ಅಷ್ಟು ರೂಪಗಳು ಆಯಾ ರೂಪವೇ ಅವನದಾಯ್ತು. ಅವನ ರೂಪವನ್ನು ನೋಡ್ತಾ ಇದರ ರೂಪ ಅಂತ ಹೇಳ್ತೀವಿ ನಾವು. ರೂಪ ಯಾರದ್ದು ಅಂದ್ರೆ ರೂಪರಹಿತನಾದವನಿದ್ದೇ ರೂಪ. ಹಾಗೆ ಹಾಗೆ ರೂಪವನ್ನ ಇಟ್ಕೊಂಡಾಗ ರೂಪ ಇಲ್ಲ ಅಂತೀವಲ್ಲ, ಕರೆಕ್ಟ್ ಅದು. ಯಾವ ಆತನಿಗೆ ರೂಪಾದಿಗಳಿಲ್ಲವೋ ಅವನು ಎಲ್ಲ ರೂಪದಲ್ಲೂ ಪ್ರವೇಶ ಮಾಡಿಬಿಟ್ಟ, ಎಲ್ಲ ರೂಪವನ್ನು ತಾನೇ ಧಾರಣೆ ಮಾಡ್ದ. ಈ ವಾಕ್ಯ ಅನುಭವಕ್ಕೆ ಹೊಂದತ್ತಂದ್ರೆ ಅನುಭವಕ್ಕೆ ಇರೋದೇ ಹಾಗೆ. ಪರಮಾತ್ಮನನ್ನ ಪ್ರತಿಯೊಂದು ರೂಪದಲ್ಲೂ ನೀವು ಗುರುತಿಸ್ತೀರಿ. ಯಾವಾಗ ಅಂದ್ರೆ ಯಾವಾಗ ಈ ತಪ್ಪು ತಿಳಿಕೆಯನ್ನು ಕಳ್ಕೊಳ್ಳೋದು ಒಳಗಡೆ ನೀವು ತಿಳ್ಕೊತೀರೋ, ಎಲ್ಲ ರೂಪದಲ್ಲೂ ಗುರುತಿಸಿದ್ರೆ ಆ ಭಗವಂತನ ಪ್ರೇಮ ಇದೆಯಲ್ಲ, ಅವನು ಎಲ್ಲದಲ್ಲೂ ತಾನಾಗಿ ತೋರ್ಕೋತಾನಲ್ಲ. ಎಲ್ಲೆಲ್ಲೂ ಆನಂದ ಸ್ವರೂಪ, ಎಲ್ಲೆಲ್ಲೂ ನಿಮ್ಮದೇ ಸ್ವರೂಪ, ಎಲ್ಲವೂ ನಿಮಗೆ ಇದಂ ಸರ್ವಂ. ಇನ್ನೇನು ಬೇರೆ ಭಯ ಏನೋ, ಬೇರೆ ದುಃಖ ಏನೋ, ಇಷ್ಟು ಒಳ್ಳೆ ಆನಂದವನ್ನ ಈ ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಕೊಡುತ್ತೆ. ಇಷ್ಟಕ್ಕೆ ನಾವು ಕಾರ್ಯಕಾರಣ ಅಂತ ಎರಡು ಶಬ್ದಾಧ್ಯಾರೋಪ ಮಾಡಿಕೊಂಡು ನಿಜವಾಗಿ ಕಾರ್ಯವೂ ಇರಲಿಲ್ಲ, ಕಾರಣತ್ವವೂ ಇರಲಿಲ್ಲ, ಸುಳ್ಳು ಸುಳ್ಳೆ ಹುಟ್ಟಾಕಿದ್ವಿ. ನೀವು ಕೇಳಬೇಕಾಯಿತು. ಅದಾಗೆ ಅವ್ಯಾಕೃತ ಕಾರಣ, ವ್ಯಾಕೃತ ಕಾರ್ಯ, ನಿಜ ಅಂದ್ವಿ ನಾವು. ಯಾಕಂದ್ರೆ ಅಧಿಕಾರಿ ನೋಡಿದ್ವಿ, ಅವನಿಗೆ ವ್ಯಾಕೃತ ಸತ್ಯ ಅನಿಸ್ಬಿಟ್ಟಿದೆ. ಸತ್ಯವಾದ ವ್ಯಾಕೃತ ಪ್ರಪಂಚಕ್ಕೆ ಇಲ್ಲದೆ ಇರೋದು ಹುಟ್ಟು ಹಾಗಿಲ್ಲ, ಇದ್ದದ್ದು ಹುಟ್ಟಬೇಕಾಗಿಲ್ಲ. ಆದ್ದರಿಂದ ಈ ವ್ಯಾಕೃತ ಪ್ರಪಂಚ ಏನು ಬಿಡಿ ಬಿಡಿಯಾಗಿದೆ ಅದು ಮುಂಚೆನೂ ಹುಟ್ಟೋಕ್ ಮುಂಚೆನೂ ಅವ್ಯಾಕೃತವಾಗಿ ಆತ್ಮನಲ್ಲಿ ಅಡಗಿತ್ತು. ಅಡಗಿತ್ತು ಅಂದ್ರೆ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ. ನಿದ್ದೆಯಲ್ಲಿ ಅವ್ಯಾಕೃತ ಪ್ರಪಂಚ ಇದ್ರೆ ನಿದ್ದೆಯಲ್ಲಿ ಅದ್ವಿತೀಯ ಆತ್ಮ ಅಂತ ಹೇಳೋ ವಾಕ್ಯಕ್ಕೆ ಏನ್ ಮಾಡ್ತೀರಾ? ತೊಂದರೆ ಬರುತ್ತಲ್ಲ ಅಂದ್ರು. ಅದಕ್ಕೇನ್ ಮಾಡಿದ್ರು? ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದದ್ದು ಅಂದ್ರು. ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದದ್ರಲ್ಲಿ ಎರಡಾಗಲ್ಲ. ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದ ಅಸ್ತಿತ್ವ ಇಲ್ಲಿರೋದ್ರಿಂದ ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದ ವ್ಯಾಕೃತ ಪ್ರಪಂಚದಿಂದ ಊಹಿತವಾದ ಅವ್ಯಾಕೃತ, ಇಷ್ಟ ಪದ ಅರ್ಥ ಮಾಡ್ಕೋಬೇಕು. ಹೇಳಿ, ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದದ್ದು ಯಾವುದು? ವ್ಯಾಕೃತ ಪ್ರಪಂಚ. ವ್ಯಾಕೃತ ಪ್ರಪಂಚದಿಂದ ಊಹಿತ ಅಂದ್ರೆ ಊಹೆ ಮಾಡಿದ್ಯಾವುದು? ಅವ್ಯಾಕೃತ ಪ್ರಪಂಚ. ಅವ್ಯಾಕೃತ ಪ್ರಪಂಚಕ್ಕೆ ಅನುಭವ ಬರೋಲ್ಲ. ನನಗೆ ನಿದ್ದೆಯಲ್ಲಿ ಅವ್ಯಾಕೃತ ಪ್ರಪಂಚದ ಅನುಭವ ಬರಬೇಕು ಅಂತ ನಿದ್ದೆ ಮಾಡಿದ್ರೆ ಎಷ್ಟು ವರ್ಷ ನಿದ್ದೆ ಮಾಡಿದ್ರು ಅವ್ಯಾಕೃತ ಪ್ರಪಂಚ ಬರೋಲ್ಲ. ನಿದ್ದೆಯಲ್ಲಿ ಆತ್ಮನಿಗೆ ಅವ್ಯಾಕೃತ ಅಂತ ಹೆಸರು. ಅಜ್ಞಾತ ಆತ್ಮ. ನಿದ್ರೆಯೇ ಅವ್ಯಾಕೃತ, ನಿದ್ರೇನು ಇಲ್ಲ ಅಂತ ತಿಳ್ಕೊಳ್ಳೋದೇ ಆತ್ಮ. ನಿದ್ರೆ ಅವ್ಯಾಕೃತ ಅಂದ್ರೇನು? ಅವ್ಯಾಕೃತಕ್ಕೂ ನಿದ್ರೆಗೂ ಸಮಾನ ವಿವಕ್ಷೆ. ವ್ಯತ್ಯಾಸ ಇಲ್ಲ. ಈಗ ಅವ್ಯಾಕೃತವಾದ ನಾಮರೂಪ ಪ್ರಪಂಚವು ಸೃಷ್ಟಿ ಕ್ರಿಯೆ ಎಂಬ ಕ್ರಿಯೆಗೆ ಕರ್ತೃವಾಯಿತು, ಸರಿನಾ? ಹಾ. ಈಗ ನಿದ್ದೆ ಅವ್ಯಾಕೃತ ಅಂದ್ರೆ ಯಾವುದು? ಅದು ಸರಿಪ, ಕಾರಣಬದ್ಧ ಅನ್ನೋ ಶಬ್ದಕ್ಕೆ ಅರ್ಥ ಹೇಳ್ತೇವೆ. ಈಗ ಇಲ್ಲೊಂದು ಬಹಳ ಮುಖ್ಯವಾದ ಅಂಶ ಇದೆ. ಅವ್ಯಾಕೃತ ಅಂತ ಹೇಳಿದರು. ಅವ್ಯಾಕೃತ ಅನ್ನೋದು ಆತ್ಮನಲ್ಲಿ ಕಲ್ಪಿತವಾದ ನಾಮರೂಪಗಳ ಬಿಡಿ ಬಿಡಿಯ ಅಂಶ. ಯಾಕೆ ಆ ಬಿಡಿ ಬಿಡಿ ಅಂಶವನ್ನು ಕಲ್ಪನೆ ಮಾಡಿದ್ವಿ ಅಂದ್ರೆ ಅದೇ ಹುಟ್ಟೋ ಕ್ರಿಯೆ ಕರ್ತೃವಾಗಬೇಕು ಅಂತ ಮಾಡಿದ್ವಿ. ಅದು ನಿಜವಾದ ಸ್ವರೂಪ. ಈ ವ್ಯಾಕೃತ ಪ್ರಪಂಚದಲ್ಲಿ ಬಿಡಿ ಬಿಡಿಯಾದ ಸ್ವರೂಪ ಹಾಗೆ ಆತ್ಮನೇ ಪರಮಾತ್ಮನೇನೋ, ನಿದ್ದೆಯಲ್ಲಿರುವ ಬಿಡಿ ಬಿಡಿಯಾದ ಕಲ್ಪಿತ ಸ್ವರೂಪವು ಪರಮಾತ್ಮನೇ. ಬಿಡಿ ಬಿಡಿ ಅಂತೀರಾ? ಬಿಡಿ ಬಿಡಿ ಅವ್ಯಾಕೃತ ಬಿಡಿ ಅದೇನಪ್ಪ. ಬಿಡಿ ಬಿಡಿ ಇದ್ದಾನೆ. ಅವ್ಯಾಕೃತ ಅಂದ್ರೆ ತೋರದೇ ಇರೋದು, ಬಿಡಿ ಬಿಡಿಯಾಗಿದೆ, ತೋರಿಲ್ಲ. ಈಗ ಆಲದ ಮರದ ಬೀಜದಲ್ಲಿ
ಆಲದ ಮರ ಅಡಿಗೆ ಇದೆ, ಬಿಡಿ ಬಿಡಿಯಾಗಿದೆ, ತೋರ್ತಾ ಇಲ್ಲ. ಅಲ್ಲಿ ಬಿಡಿ ಬಿಡಿ ಆಮೇಲೆ ಬಿಡಿ ಬಿಡಿ ಬರೋದಿಲ್ಲ. ನೀವು ಚೆನ್ನಾಗಿ ಹೇಳ್ತೀರಿ. ಹುಟ್ಟು ನಾಮರೂಪಗಳು ಬಿಡಿ ಬಿಡಿನೇ, ಕಲ್ಪಿತವಾಗಿ. ಬಿಡಿ ಬಿಡಿ ಅಂದ್ರೆ ಬೇರೆ ಬೇರೆನೆ. ಅದಕ್ಕೆ ಯಾವ ಜೀವರು ನಾಮರೂಪಗಳನ್ನು ಯಾವ್ಯಾವ ಹೊಂದ್ಕೊಂಡು ನಿದ್ದೆಯಲ್ಲಿ ಹೋಗ್ತಾರೋ ಅವರು ಅವ್ಯಾಕೃತವಾಗಿ ಅಲ್ಲಿರ್ತಾರೆ. ಎಲ್ಲಿ? ನಿದ್ದೆಯಲ್ಲಿ. ಮತ್ತು ವ್ಯಾಕೃತವಾಗಿ ಅವರೇ ತೋರ್ಕೋತಾರೆ. ಯಾವಾಗ ಬರಲ್ಲ ಅಂದ್ರೆ ವ್ಯಾಕೃತವಾದಾಗಲೂ ನಿಜವಾಗಿ ನಾನು ಚೈತನ್ಯಕ್ಕಿಂತ ಬೇರೆ ಇಲ್ಲ ಅಂದ್ರೆ ಅವನು ನಿದ್ದೆಯಿಂದ ಮತ್ತೆ ಹೇಳೋದೇ ಇಲ್ಲ. ಹೆದರಬೇಡಿ, ಹೇಳೋಲ್ಲ ಅಂದ್ರೆ. ಇದು ಅನುಭವವನ್ನ ಯೋಚನೆ ಮಾಡುವ ಕ್ರಮ. ಈಗ ಇನ್ನೊಂದು ಮಾತು ಹೇಳ್ತಾರೆ. ಅನುಭವ ಸ್ವರೂಪವಾದ ಆತ್ಮನು ಗೊತ್ತಾಗದೇ ಇದ್ದಾಗ ಅವನು ಕಾರಣ, ತಪ್ಪಾಗಿ ತಿಳ್ಕೊಂಡಾಗ ಅವನನ್ನೇ ಅದು ಕಾರ್ಯ. ಏನ್ ಹೇಳಿ? ಗೊತ್ತಾಗದೇ ಇರುವ ನಮ್ಮ ಸ್ವರೂಪಕ್ಕೆ ಹೆಸರೇನೋ ಕಾರಣ, ತಪ್ಪಾಗಿ ತಿಳ್ಕೊಂಡ ನಮ್ಮ ಸ್ವರೂಪಕ್ಕೆ ಹೆಸರೇನೋ ಕಾರ್ಯ. ಈಗ ತಪ್ಪಾಗಿ ತೋರಿದ ಆತ್ಮನು ತಪ್ಪಾಗಿ ತಿಳ್ಕೊಂಡವ್ರು ನಾವು. ಯಾರು ತಪ್ಪು ತಿಳ್ಕೊಂಡ್ರು ಅಂತ ಕೇಳಬೇಡ್ರಿ ನೀವು. ತಪ್ಪು ತಿಳ್ಕೊಂಡವ್ರು ಯಾರು ಅಂತ ಕೇಳೋದಕ್ಕೆ ಜಾಗ ಇಲ್ಲ. ಅದನ್ನ ಕೊನೆಗೆ ಹೇಳ್ತೇನೆ ಯಾಕೆ ಹೇಳಬಾರ್ದು ಅಂತ. ಈಗ ನಮಗೆ ತಿಳಿಸೋರಿಗೆ ಈ ಅಧ್ಯಾರೋಪ ಅಪವಾದ ಇಲ್ಲದವರು ತಿಳಿಸೋಕ್ಕಾಗಲ್ಲ. ಶಬ್ದ ಶಕ್ತಿ ಇಲ್ಲಿರೋದ್ರಿಂದ, ಅದಕ್ಕೆ ಶಬ್ದದಿಂದ ಹೇಳಬೇಕಾಗಿಲ್ಲ ಅಂತ ಗೊತ್ತಿರೋದ್ರಿಂದ, ಸ್ವತಃ ಸಿದ್ಧವಾಗಿರೋದ್ರಿಂದ, ನಾವು ತಪ್ಪು ತಿಳಿಕೆಯನ್ನು ಮಾತ್ರ ಕರೆದ್ರೆ ಸಾಕು, ಅಷ್ಟರಿಂದ ಗೊತ್ತಾಗೋದ್ರಿಂದ ಆ ಅಧ್ಯಾರೋಪ ಅಪವಾದ ಕ್ರಮ ಇಲ್ಲದೆ ಹೋದ್ರೆ ಉಪದೇಶ ಮಾಡೋಕ್ಕಾಗಲ್ಲ. ಅವು ಭಾಷ್ಕಲಿ ಬಾಧ್ವರೇ ಮಾತಾಗತ್ತೆ. ಪೃಷ್ಠ ಬಾಧ್ವ ಅವಚನೇನೇವ ಪ್ರೋವಾಚ ಅಂದ್ರು. ಅವಚನೇನ ಪ್ರೋವಾಚ ಅಂದ್ರೆ ಏನರ್ಥ? ಮಾತಿಲ್ಲದೆ ಹೇಳಿಬಿಟ್ಟ. ಮಾತಿಲ್ಲದೆ ಹೇಳಿಬಿಟ್ಟ. ಅವಚನೇನ ಪ್ರೋವಾಚ, ಮಾತಿಲ್ಲದೆ ಹೇಳ್ಬಿಟ್ಟಂತೆ. ಹೇಳಿಬಿಟ್ಟಾಗ ಅವ್ರು 3-4 ಸಲ ಕೇಳ್ದ, ಆತ್ಮಸ್ವರೂಪ ತಿಳಿಸ್ಕೊಡಿ. ಅದು ಹೇಳ್ತಾ ಇದ್ದೀನಲ್ಲಪ್ಪ, ನೀನು ತಿಳ್ಕೊತಾ ಇಲ್ವಲ್ಲ ಅಂತ ಇದ್ದಾರೆ. ಅದಕ್ಕೆ ಯಾವ ಶಬ್ದನೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಹೇಳ್ದೇನೆ. ಯಾವುದನ್ನು ಹೇಳಬೇಕೋ ಅದಕ್ಕೆ ಯಾವ ಶಬ್ದವೂ ಇಲ್ಲ ಅಂತ ಸುಮ್ಮನಿರೋದ್ರಿಂದ ನೀನು ತಿಳಿಸ್ತಾ ಇದ್ದೀನಿ, ನೀನು ತಿಳ್ಕೊತಾ ಇಲ್ಲ ಅಂದ್ರು ಅವರು. ಅದು ಉತ್ತಮಾಧಿಕಾರಿಗಳಿಗಾಗತ್ತೆ. ಮೌನ ವ್ಯಾಖ್ಯಾನ ಎಲ್ಲರಿಗೂ ಆಗಲ್ಲ. ಅಲ್ಲೂ ಅಪವಾದನೆ ಹೇಳ್ದಂತೆ ಅರ್ಥ ಅಷ್ಟೇ. ಶಬ್ದಕ್ಕೆ ಗೋಚರವಲ್ಲ ಅನ್ನೋದನ್ನ ಹೇಳಿದ್ರೆ ಸುಮ್ಮನೆ ಹೇಳ್ದಂತ ಅನ್ನರ್ಥ ಅಲ್ಲ. ಅಲ್ಲ, ಶಬ್ದಗೋಚರವಲ್ಲ ಅನ್ನೋದನ್ನ ಅಧ್ಯಾರೋಪಾಪವಾದ ಕ್ರಮದಿಂದ ತಿಳ್ಕೋಬೇಕು ಅನ್ನೋಕ್ಕೋಸ್ಕರವಾಗಿ ಹಾಗೆ ಹೇಳದ ಮಾಡಬೇಕು. ತುಂಬಾ ಕಷ್ಟವಾದಂತಹ ಭಾಗ ಇದು. ಯಾವುದು? ಅಧ್ಯಾರೋಪಾಪವಾದ ಅಂದ್ರೆ ಏನು ಅಂತ ನಮ್ಮ ಚರ್ಚಾಗೋಷ್ಠಿಯಲ್ಲೂ ಚರ್ಚೆ ಆಯಿತು. ಬಹಳ ಜನಕ್ಕೆ ಅರ್ಥವಾಗಲಿಲ್ಲ ಅಂತ ಗೊತ್ತಾದ ಕೂಡಲೇ ನಮ್ಗೆ ಹೇಳೋರಿಗೆ ಏನಾಗ್ಬಿಡುತ್ತೆ, ಯಾಕಪ್ಪ ನಾವು ಕಷ್ಟಪಡಬೇಕು ಅನ್ಸ್ಬಿಡುತ್ತೆ. ಒಂದು ಅಂಶ ಹೇಳ್ತೀನಿ ನೋಡಿ. ಈಗ ಪರಮಾತ್ಮನನ್ನ ತಿಳ್ಕೋಬೇಕು ಅಂತ ಒಂದು ವಾಕ್ಯ ಇದೆ. ತಿಳ್ಕೋಬೇಕು ಅಂತಂದ್ರೆ ನಮ್ಮ ಬುದ್ಧಿಯ ಪ್ರಕಾರ ನಮಗಿಂತ ಬೇರೆಯಾಗಿರ್ಬೇಕು ತಾನೆ, ಅದು ಹೊರಗಿರ್ಬೇಕು ತಾನೆ. ಈಗ ಪರಮಾತ್ಮನ ನಮ್ಮ ಸ್ವರೂಪ ಹೊರಗಿರುತ್ತಾ? ಅದು ತಿಳ್ಕೊಳ್ಳೋಕೆ ಬರುತ್ತಾ? ಮತ್ತು ಉಪನಿಷತ್ ಕೊಂಡ್ಕೊಂಡು ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮುಷ್ಣುತೆ ನಾರಾಯಣಂ ಮಹಾಜ್ಞೇಯಂ ಏತಜ್ಞೇಯಂ ನಿತ್ಯಮೇವಾತ್ಮಸಂಸ್ಥಂ. ಏತಜ್ಞೇಯಂ ಆದ್ರೆ ಆತ್ಮಸಂಸ್ಥಂ ಅನ್ನೋ ಪದ ಹೊಂದಲ್ಲ. ಹೇಳ್ತಾ ಇದೆ ಉಪನಿಷತ್ತು. ಯಾವಾಗ ಜ್ಞೇಯ ಅಂತ ಹೇಳ್ತೋ, ನಿಜವಾಗಿ ಪರಮಾತ್ಮನು ಜ್ಞೇಯನಲ್ಲದ ಜ್ಞಾತೃವಿನ ಸಾಕ್ಷಿ ಸ್ವರೂಪನಾಗಿದ್ದರೂ ಜ್ಞೇಯತ್ವವನ್ನು ಅಧ್ಯಾರೋಪ ಮಾಡಿದೆ. ಅದರ ಮೇಲೆ ಜ್ಞೇಯ ಅಂತ ಹೇಳ್ತಾ ಏನು ಅಪವಾದ ಮಾಡಿದೆ ಅದು ಮುಖ್ಯ. ಯಾಕೆ ಜ್ಞೇಯತ್ವ ಅಧ್ಯಾರೋಪ ಮಾಡ್ತು ಅಂದ್ರೆ, ಬೇರೆ ಜ್ಞೇಯಗಳಿದೀರಲ್ಲ, ದಿವಸ ಅದು ಇದು ತಿಳ್ಕೊಳಕ್ ಹೋಗ್ತಿರಲ್ಲ ಪ್ರಪಂಚದಲ್ಲಿ ಕೂತು ಎಲ್ಲ ತಿಳ್ಕೊಳ್ಬೇಕಾದಲ್ಲ. ತಿಳ್ಬೇಕಾದ ಯಾಕಿದ್ದೆಲ್ಲ ಬಿಟ್ಬಿಡಿ. ಇದೆಲ್ಲ ಜ್ಞೇಯತ್ವಕ್ಕೆ ಅರ್ಹತೆ ಇಲ್ಲಿರೋದು. ಕಲ್ಪಿತ ರೂಪಗಳನ್ನ ತಿಳಿಬೇಡೆಯ, ಕಲ್ಪನೆಗಳಿಗೆ ಆಧಾರವಾದಂತ ಇದ್ದೀರ ಅದನ್ನು ತಿಳ್ಕೊ ಅಂತ ಹೇಳಿದ್ರು. ಕಲ್ಪಿತ ರೂಪಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಬಿಡು ಅಂತ ಹೇಳೋದ್ರಲ್ಲೇ ವಾಕ್ಯ ತಾತ್ಪರ್ಯ. ಇದು ಜ್ಞೇಯವಾಗಿದೆ ಅಂತ ಹೇಳಲಿಲ್ಲ. ಜ್ಞೇಯವಾಗಿದೆ ಅಂತ ಆಗ್ಬಿಟ್ಟಿದ್ರೆ ಸ್ವರೂಪದ ಅನುಭವ ದೃಷ್ಟಿಯಿಂದ ತಪ್ಪಾಗ್ಬಿಡತ್ತೆ ಅಲ್ವಾ? ಇದು ಅಧ್ಯಾರೋಪದ ಕ್ರಮ. ಜ್ಞೇಯ ಅಂತ ಹೇಳಿದವರು ಸ್ವಲ್ಪ ಹೊತ್ತಿಗೆ ಅದು ಜ್ಞೇಯ ಅಂದ್ರೆ ಜ್ಞಾತೃ ಅಂತ ಅರ್ಥ. ಹಾಗೆ ಯಾಜ್ಞವಲ್ಕ್ಯರಿಗೆ ತೋರಿಸು ನೀನು ಅಂತ ಹೇಳಿದ್ರೆ, ನೀ ದ್ರಷ್ಟಾರಂ ಅಂತ ಹೇಳಿದ್ರು. ಏನು ಆತ್ಮ ಕೋಸು ಆತ್ಮ ಅಂತಿಲ್ಲ, ತೋರಿಸು ನೀನು ಆತ್ಮನನ್ನ ಅಂದ್ರು. ದ್ರಷ್ಟಾರಂ ಪಶ್ಯ ಹೇಳಿದ್ರು ಅವರು. ದೃಷ್ಟಿಯನ್ನು ನೋಡುವಾತನ ನೀನು ನೋಡೋಕ್ಕಾಗಲ್ಲ ಅಂದ್ರು.
ತೋರಿಸ್ಬೇಕು, ನನಗೆ ಗೊತ್ತಾಗಬೇಕಾದ್ರೆ ತೋರಿಸ್ಬೇಕು, ನಾನು ಕಣ್ಣಿನ ನೋಟವನ್ನ ನೋಡುವವನು ಅವನನ್ನು ತೋರಿಸ್ಬೇಕು ಅಂತ ಕೇಳ್ತೀಯ, ನಿನ್ನ ಅಪೇಕ್ಷೆ ತಪ್ಪು ಅಂದ್ರು. ವಸ್ತು ಸ್ವಭಾವ ತಪ್ಪಲ್ಲ, ವಸ್ತು ಹೇಗಿರುತ್ತೋ ಹಾಗೆ ನೋಡೋ ಪ್ರಯತ್ನ ಮಾಡಬೇಕು. ನಿನ್ನ ಅಪೇಕ್ಷೆ ಏನೋ, ಯಾರು ಎಲ್ಲವನ್ನೂ ನೋಡುವವನೋ ಅವನು ನನ್ನ ಕಣ್ಣು ಮುಂದೆ ಬಂದು ನಿಂತರೆ ಅವರನ್ನು ನಾನು ಗುರುತಿಸಿ ಅವನು ಇದಾನೆ ಅಂತ ಒಪ್ಕೋತೀನಿ. ಒಪ್ಕೊಳ್ಳೇಬೇಡ, ನಿನಗೆ ನಷ್ಟ. ಇದು ಅನುಭವ ವಿರುದ್ಧವಾದದ್ದನ್ನು ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆ ಮಾಡುವವನಿಗೆ ಅರ್ಥ ಆಗಿಲ್ಲ ಅಂತ ಆಗತ್ತೆ ಹೊರತು ಉತ್ತರ ಹೇಳಕ್ಕಾಗಲಿಲ್ಲ ಅಂತಲ್ಲ. ಈ ದೇವರನ್ನು ತೋರಿಸು ಅಂತ ಹೇಳ್ತಾರಲ್ಲ, ಅವರು ತೋರಿಸಿದ್ದು ಯಾವುದು ದೇವರಾಗಲ್ಲ, ದೇವರನ್ನು ತೋರಿಸು ಅಂತ ಕೇಳ್ತಾ ಇದ್ದಾರೆ. ನೋಡುವವನನ್ನು ಏನ್ ಕೇಳ್ತಾ ಇದ್ದಾನೆ? ತೋರಿಸು ಅಂತ ಇದ್ದಾನೆ. ಆ ಸ್ವರೂಪಕ್ಕೆ ವಿರುದ್ಧ ಅದು ಪ್ರಶ್ನೆ. ತೋರಿಸ್ತಾ ಹೋದ್ರೆ ಏನಂತಾನೆ? ಇಲ್ಲ ಅಂತಾನೆ. ತೋರಿಸಿದ್ರೆ ದೇವರಾಗಲ್ಲ. ಈಗ ದೇವರನ್ನು ತೋರಿಸ್ಬೇಕು. ಹೇಳಿದೆ ಹುಚ್ಚು ಪ್ರಶ್ನೆ ಅಂದೆ ನಾನು. ಹುಚ್ಚು ಪ್ರಶ್ನೆ ಮಾಡ್ತೀಯ, ನಿಂಗೆ ಅರ್ಥ ಆಗಲ್ಲ ಅಂದೆ ನಾನು. ಇದು ಮನುಷ್ಯನ ಮೂಲ ಸ್ವಭಾವವನ್ನು ಅನುಸರಣೆ ಮಾಡದೆ, ಅಂದ್ರೆ ನಿಜವಾದ ಒಂದು ಅನುಭವವನ್ನು ವಿಚಾರ ಮಾಡದೆ ಸುಮ್ಮನೆ ಕೇಳ್ತಾ ಇದ್ರೆ ಅರ್ಥ ಆಗಲ್ಲ. ಈಗ ನಾನು ಅಧ್ಯಾರೋಪಾಪವಾದ ಯಾಕೆ ಹೇಳಿದೆ ಅಂದ್ರೆ, ನನ್ನ ಈ ಆರಂಭದಲ್ಲಿ ಕಾರ್ಯಕಾರಣ ಪ್ರಕ್ರಿಯೆ ಅಂತ ಇಟ್ಕೊಂಡು ಹೊರಟ್ವಿ. ನಿಜವಾಗಿ ಇರೋದು ಅದ್ವಿತೀಯವಾದ ನಮ್ಮ ಸ್ವರೂಪ ಒಂದೇ. ಅದರಲ್ಲಿ ಕಾರ್ಯಕಾರಣ ಅಂತ ಎರಡು ಕಲ್ಪನೆಯನ್ನ ಉಪದೇಶಕ್ಕೋಸ್ಕರ ಮಾಡಿಕೊಂಡ್ರು. ಅಂದ್ರೆ ಅವರೇ ಮಾಡಿದ್ದಲ್ಲ, ನಾವು ಕಾಣಿಸ್ತಾ ಇರೋದು ಕಾರ್ಯಕಾರಣ ಅಂತ ಕಾಣಿಸ್ತಾ ಇರೋದನ್ನು ಅನುವಾದ ಮಾಡಿದ್ರು. ಉಪನಿಷತ್ತು ಆರೋಪ ಮಾಡಲಿಲ್ಲ. ನೀವು ಮಾಡಿರೋ ಆರೋಪವನ್ನ ತಿಳಿಸೋಕೋಸ್ಕರ ಅನುವಾದ ಮಾಡಿದ್ರಿಂದ ಅದಕ್ಕೆ ಹೆಸರೇನಾಯ್ತು? ಅಧ್ಯಾರೋಪ ಅಂತಾಯ್ತು. ಇದು ಪರಿಶುದ್ಧ ಸಂಪ್ರದಾಯ ಉಪದೇಶ ಕ್ರಮ. ಈ ಉಪದೇಶ ಕ್ರಮ ಬಹಳ ಜನ ಗೊತ್ತಿಲ್ಲ. ಅದಕ್ಕೆ ಎಲ್ಲರೂ ನಡುವೆ ಸಿಗಾಕೋತಾರೆ, ಎಲ್ಲೋ ಹೋಗ್ತಾರೆ, ದಾರಿ ತಪ್ತಾರೆ. ನಮ್ಮ ಗುರುಗಳ ಮೇಲೆ ಒಂದು ಆಕ್ಷೇಪಣೆ ಬಂದಿತ್ತು, ಇವರು ಸಂಪ್ರದಾಯದವರಲ್ಲ, ಇವರಿಗೆ ಸಂಪ್ರದಾಯದಂತ ಬಂದಂಥ ಜ್ಞಾನ ಇಲ್ಲ, ಇನ್ನೇನೇನೋ ಹೇಳಿದ್ದು. ಅದು ನನಗೆ ಹೇಳೋಕ್ಕೋ ಇದು ಅಂಥ ಒಂದು ಅಪವಾದ ಬಂದಾಗ ಅವರು ಬೇಜಾರು ಮಾಡ್ಕೊಳ್ಳಿಲ್ಲ. ಏನು ಮಾಡಿದ್ರು? ಸಂಪ್ರದಾಯ ಅಂದ್ರೆ ಏನು ಅಂತ ತಪಸ್ಸು ಮಾಡಿದರು. ಅವರು ಸಿಕ್ತು ಸಂಪ್ರದಾಯ ಅಂದ್ರೆ ಈ ಉಪದೇಶ ಕ್ರಮ. ಈ ಉಪದೇಶ ಕ್ರಮದಿಂದ ನೀವು ಅನುಭವವನ್ನಾಗಲಿ ಶಂಕರ ಭಾಷ್ಯ ವಾಕ್ಯವನ್ನಾಗಲಿ ಉಪದೇಶವನ್ನು ಕೇಳಿದರೆ ನಿಮ್ಗೆ ಅರ್ಥ ಆಗತ್ತೆ. ಕೇಳದೆ ಹೋದ್ರೆ ಯಾರು ಏನೇ ಹೇಳಿ, ಒಂದು ವಾಕ್ಯ ಹೇಳಿದ್ರು 10 ವಾಕ್ಯ ತಪ್ಪರ್ಥ ಆಗತ್ತೆ. ಒಂದೊಂದಿಗೆ ನೆನ್ನೆ ಅವಸ್ಥಾತ್ರಯ ಪರೀಕ್ಷೆ ಮಾಡಿದಾಗ ನಂಗೆ ಗೊತ್ತಾಗ್ತಾ ಇತ್ತು. ಪಾಪ ಎಲ್ಲೋ ಹೇಳ್ತೀವಿ, ಯಾಕೆ ಹಾಗೆ ಹೇಳ್ತಾ ಇದೀವಿ ಅಂತ ಗೊತ್ತಾಗಲ್ಲ, ಸುಮ್ಮನೆ ಹೋಗ್ತೀವಿ. ಈಗ ಈ ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ವ್ಯಾಕೃತ ಅವ್ಯಾಕೃತೆಯಿಂದ ಹುಟ್ಟಿದೆಯೋ ಪರಮಾತ್ಮೆಯಿಂದ ಹುಟ್ಟಿದೆಯೋ ಅಂತ ಕೇಳ್ತೀವಿ. ನಮ್ಮ ಉದ್ದೇಶ ಏನು? ವ್ಯಾಕೃತ ಅವ್ಯಾಕೃತ ಎರಡೂ ಕೂಡ ಕಲ್ಪಿತವಾದದ್ದು, ನಿಜವಾಗಿರೋದು ಪರಮಾತ್ಮನೇ ಅಂತ. ಕಲ್ಪಿತ ನೀವು ಶಬ್ದ ಹೇಳ್ತೀರಿ, ಹ್ಯಾಕ್ ಕಲ್ಪಿತ? ಅನುಭವದಲ್ಲಿ ಹೇಳ್ರಿ ಅಂತ ಕೇಳಿದ್ರೆ ಏನು ಹೇಳ್ಬೇಕು? ಕಲ್ಪಿತ ಅಂದ್ರೇನು? ಅಸ್ತಿತ್ವವಿಲ್ಲದೆ ಇರೋದಕ್ಕೆ ಅಸ್ತಿತ್ವವನ್ನು ಕೊಟ್ಟಿರೋದು ಕಲ್ಪಿತ ಅಂತ ಹೆಸರು. ಅದಕ್ಕೆ ಎಕ್ಸಿಸ್ಟೆನ್ಸೇ ಇಲ್ಲ, ಅದೇ ಎಕ್ಸಿಸ್ಟೆನ್ಸ್ ಕೊಟ್ವಿ. ಯಾವುದರಿಂದ ಕೊಟ್ವಿ ಎಕ್ಸಿಸ್ಟೆನ್ಸ್ ಅನ್ನ? ತಪ್ಪು ತಿಳಿಕೆಯನ್ನು ಕೊಟ್ವಿ. ಕರೆಕ್ಟ್. ನಮ್ಮಲ್ಲಿ ತಪ್ಪು ತಿಳಿಕೆ ಇದೆ, ತಪ್ಪು ತಿಳಿಕೆಯನ್ನು ಅದಕ್ಕೆ ಇದೆ ಅಂತ ಕೊಟ್ವಿ. ಇದೆ ಅಂತ ಕೊಟ್ಟ ಮೇಲೆ ಇದೆ ಅಂತ ಹುಟ್ಟಾಕಿದ ಮೇಲೆ, ಹುಟ್ಟಾಕೋದು ಅಂದ್ರೆ ಹುಟ್ಟಿಲ್ಲದೆ ಇರೋದಕ್ಕೆ, ಅಸ್ತಿತ್ವ ಇಲ್ಲದೆ ಹುಟ್ಟಾಕೊಂಡ್ವಿ. ಅದಕ್ಕೆ ಒಂದು ಕಾರಣ ಹುಡ್ಕೋಕ್ ಹೋದ್ವಿ. ಇದು ಹೇಗಾಗಿದೆ ಅಂದ್ರೆ, ಹಾವನ್ನು ತಪ್ಪಾಗಿ ಕಲ್ಪಿಸಿದ್ಬಿಟ್ವಿ. ತಪ್ಪಾಗಿ ಕಲ್ಪಿಸಿದ ಹಾವಿನ ಅಪ್ಪ ಅಮ್ಮ ಯಾರಿರ್ಬೋದು? ಹಾಗೆ ಶುರುವಾಯಿತು ಅವ್ಯಾಕೃತ ಅಂತ. ಇರಬೇಕಾ ಇಲ್ವಾ? ಅಪ್ಪ ಅಮ್ಮ ಇಲ್ಲದೆ ಹಾವು ಬರತ್ಯಾ? ಅಲ್ಲೊಂದು ಮರಿ ಇದೆ ಕಂಡ್ರೆ, ಹಾವಿನ ಮರಿ. ಹಾವಿನ ಮರಿ ಬರಬೇಕಾದ್ರೆ ಎಲ್ಲೋ ಒಂದು ಹಾವಿನ ತಾಯಿ ಇರಬೇಕಲ್ಲ. ಆ ಮರಿ ಒಂದಿಲ್ಲ, ಅದು ಹಾವಿನ ಮರಿನೇ ಅಲ್ಲ, ಅದು ಬಟ್ಟೆ ತುಂಡು. ಆ ಬಟ್ಟೆ ತುಂಡಿಗೆ ಹಾವಿನ ಮರಿ ಅಂತ ಹೇಳಿ ಅದಕ್ಕೆ ಅಪ್ಪ ಅಮ್ಮನ ಕಲ್ಪನೆ ಮಾಡಿದ ಹಾಗೆ ಈ ಕಲ್ಪಿತವಾದ ನಾಮರೂಪಗಳನ್ನ ವ್ಯಾಕೃತ ಪ್ರಪಂಚಕ್ಕೆ ಇದಕ್ಕೊಂದು ಇರಬೇಕು, ವ್ಯಾಕೃತ ಇದೆ ಅದನ್ನು ಕಲ್ಪಿಸಿದ್ರು. ಏನು ಮಾಡೋಕ್ಕಾಗಲ್ಲ. ಆ ಕಲ್ಪಿಸ್ತಾ ಏನು ಮಾಡಬೇಕಾಗತ್ತೆ ಅಂದ್ರೆ, ಅವನ ಸಮಾಧಾನ ಆಗೋರಿಗೂ ಉತ್ತರ ಹೇಳಬೇಕಾಗತ್ತೆ. ಈಗ ಕಾರ್ಯ ಕಾರಣ ಅಂತ ಒಂದೇ ವಸ್ತುವನ್ನ ಅಧ್ಯಾರೋಪದಿಂದ ಹೇಳಿದ್ವಿ ಅಂತ ಹೇಳಿದ್ವಿ ಅಲ್ವಾ? ಒಂದೊಂದು ಸಲ ನಾನು ಹೇಳ್ತಾ ಇದ್ದೆ, ಕಾರ್ಯಕಾರಣಗಳೆರಡೂ ಒಟ್ಟಿಗೆ ಎಚ್ಚರದಲ್ಲೂ ಇದೆ, ನಿದ್ದೆಯಲ್ಲೂ ಇದೆ. ಈಗ ವ್ಯಾಕೃತ ಪ್ರಪಂಚ ಇದೆ, ಅವ್ಯಾಕೃತ ಇದೆ ಇಲ್ವೋ ಅಂತ ಕೇಳಬೇಡಿ. ಅವ್ಯಾಕೃತವೂ ಹೀಗಿದೆ. ಯಾವಾಗ ವ್ಯಾಕೃತವಾಗಿ ಪ್ರಪಂಚ ತೋರುವಾಗ ವ್ಯಾಕೃತಗಳೆರಡೂ ಇದೆ, ಅವ್ಯಾಕೃತವಾಗಿ ಪ್ರಪಂಚ ತೋರಿದಾಗ ವ್ಯಾಕೃತಗಳು ಎರಡೂ ಇದೆ. ಕಾರ್ಯಕಾರಣಗಳೆರಡೂ ಸಂದರ್ಭದಲ್ಲೂ ಕಲ್ಪಿತವಾಗಿರುತ್ತೆ.
ನಿಜವಾಗಿ ಎರಡು ಏನಾಗಿದೆ, ಯಾವುದ್ರಲ್ಲಿ ಕಲ್ಪಿತ ಮಾಡಿದೀವೋ ಅದರದ್ದೇ ಸ್ವರೂಪ ಆಗಿದೆ ಅನ್ನೋದು ನಿಮಗೆ ಅನುಭವ ಗೊತ್ತಾಗಬೇಕು. ಅದಕ್ಕೋಸ್ಕರವೇ ಈ ಕಾರ್ಯಕಾರಣ ಪ್ರಕ್ರಿಯೆಯನ್ನು ನಾವು ಇಷ್ಟು ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡುವಾಗಲೆಲ್ಲ ನನಗನ್ನಿಸ್ತಾ ಇತ್ತು, ಸಿದ್ಧಾಂತವನ್ನು ಹೇಳಬೇಕು, ಸಿದ್ಧಾಂತ ಹೇಳೋಕೆ ಮುಂಚೆ ಅವಯವವನ್ನು ಚರ್ಚೆ ಮಾಡಬೇಕು. ಈಗ ಇನ್ನು ಕೆಲವು ಭಾಗವನ್ನು ಚರ್ಚೆ ಮಾಡೋಣ. ಅವರು ಗೌಡಪಾದರು ಹೇಳಿರೋ ಕ್ರಮ ನೋಡೋಣ. ಗೌಡಪಾದರು ಇನ್ನೂ ಗಟ್ಟಿಗರವರು, ಅದ್ಭುತ ಅದು. ಅವ್ರು ಕೇಳಿದ್ರು, ಇದ್ದದ್ರಿಂದ ಇದ್ದದ್ದು ಹುಟ್ಟತ್ತೆ ಅಂತ ಕೇಳಿದರು. ಎರಡು ವಸ್ತುವನ್ನ, ಅಂದ್ರೆ ಇರೋ ವಸ್ತುವಿಗೆ ಇರುವ ಕಾರಣ ಆಗತ್ತಾ? ಎರಡು ವಸ್ತುಗಳು. ಈಗ ಒಂದು ಸಮುದ್ರದಲ್ಲಿ ಒಂದು ಇದು ನೊರೆ ಬಂದಿದೆ, ಈ ಕಡೆ ಗುಳ್ಳೆ ಬಂದಿದೆ. ಈ ನೊರೆ ಈ ಗುಳ್ಳೆ ಕಾರಣನಾ? ಅಲ್ಲ. ಈ ಗುಳ್ಳೆನೂ ಇದಕ್ಕೆ ಕಾರಣ ಆಗಲ್ಲ. ಅಂದ್ರೆ ಇರುವ ತೋರಿದ ಎರಡು ಕಾರ್ಯಗಳು, ಈ ಕಾರ್ಯಗಳು ಅಂತ ಶಬ್ದ ಹೇಳ್ತೀನಿ, ತೋರಿದ ಎರಡು ಕಾರ್ಯಗಳು ಪರಸ್ಪರ ಕಾರ್ಯಕಾರಣ ಅಲ್ಲ. ಕೆಳಗಿರೋ ನೀರು ಇದಕ್ಕೆ ಕಾರಣ ಅಂತೀರಿ, ಇದು ಇದಕ್ಕೆ ಕಾರಣ, ಯಾವುದು ಗುಳ್ಳೆಗೆ ಕಾರಣ ಅಂತೀರಿ. ಆದ್ರೆ ಆ ಗುಳ್ಳೆ ಮುಂಚೆನೆ ಇತ್ತು, ಅದು ಎದ್ದಿತು ಅಂತ ಹೇಳಬೇಕಾಗತ್ತೆ. ನೀರು ಗುಳ್ಳೆ ಆಯಿತು ಅಂತ ಹೇಳಬಾರ್ದು. ಏನು ಹೇಳಬೇಕು? ಅವ್ಯಕ್ತವಾದ ಗುಳ್ಳೆ ವ್ಯಕ್ತವಾಯಿತು, ಅವ್ಯಕ್ತವಾದ ನೊರೆ ವ್ಯಕ್ತವಾಯಿತು. ಈಗ ನಿಜವಾಗಿ ಕೇಳಿದರೆ ಕಲ್ಪಿತವಾದದ್ರಿಂದ ಯಾವುದನ್ನು ಕಲ್ಪಿಸಿದೀವಿ? ನೀರನ್ನೇ ಕಲ್ಪಿಸಿದೀವಿ. ನೀರಿನ ಜೊತೆಯಲ್ಲಿ ಎರಡಕ್ಕೂ ಅನನ್ಯತೆ ಇದೆ, ಹೌದಾ? ಬೇರೆ ಏನಾಗ ಅಲ್ಲ. ಈಗ ಗುಳ್ಳೆ ಮತ್ತು ನೊರೆಗಳು ನೀರಿಗಿಂತ ಬೇರೆ ಅಲ್ಲ ಅಂತ ಆದ್ರೆ, ಈಗ ಮ್ಯಾಥಮೆಟಿಕ್ಸ್ ಈಕ್ವೇಶನ್ ಹೇಳ್ತಾರಲ್ಲ, ಎ ಈಕ್ವಲ್ಸ್ ಟು ಬಿ, ಬಿ ಈಕ್ವಲ್ಸ್ ಟು ಸಿ, ದೇರ್ ಫಾರ್ ಎ ಈಕ್ವಲ್ಸ್ ಟು ಸಿ. ಆಗತ್ತೋ ಇಲ್ವೋ ಅಂತ ಕೇಳಿದ್ರೆ ಆಗಲ್ಲ ಅಂತೀನಿ ನಾನು. ಇಲ್ಲಾಗಲ್ಲ. ಈಗ ನೋಡಿ, ಈ ನೊರೆ ಅಂದ್ರೆ ನೀರೇ, ಗುಳ್ಳೆ ಅಂದ್ರೆ, ಆದ್ರಿಂದ ನೊರೆ ಈಕ್ವಲ್ಸ್ ಗುಳ್ಳೆನಾ? ಅಲ್ಲ. ಯಾಕ್ರಿ ಆಗ್ಲಿಲ್ಲ ಅಂತ ಕೇಳ್ತೀರಿ. ಇದು ಕಲ್ಪಿತ ವಸ್ತುಗಳು ಪರಸ್ಪರ ಒಂದು ಇನ್ನೊಂದು ಆಗಲ್ಲ. ಈಗ ಈ ದೇಹವು ಮಣ್ಣಿಂದ ಎದ್ದದ್ದು, ಈ ದೇಹವು ಮಣ್ಣಿಂದ ಎದ್ದದ್ದು. ನನಗೆ ಅನನ್ಯತ್ವ ಅಂದ್ರೆ ನಾನು ಬೇರೆ ಅಲ್ಲ ಅಂತ ಯಾವುದರಿಂದ ತಿಳ್ಕೋಬೇಕು? ಮಣ್ಣಿಂದ ಇರು. ಅವ್ರ ಅನನ್ಯತ್ವ ಯಾವುದರಿಂದ ತಿಳ್ಬೇಕು? ನಾವಿಬ್ರು ಅನನ್ಯರೋ ಅಲ್ವೋ ಅಂತ ಕೇಳಿದ್ರೆ ಏನು ಹೇಳಬೇಕು? ಆಗಲ್ಲ ಅಂತೀನಿ ನಾನು. ಇದು ವ್ಯಾವಹಾರಿಕ ದೃಷ್ಟಿಯಿಂದ ಹೇಳಿದ ಉತ್ತರ. ಭೋಕ್ತಾಪತ್ತೇ ಅವಿಭಾಗಶ್ಚೇತ್ ಸ್ಯಾಲ್ಲೋಕವತು ಅಂದ್ರು. ಈ ಶಂಕರಾಚಾರ್ಯರಿಗೆ ವ್ಯವಹಾರಕ್ಕೂ ಉತ್ತರ ಹೇಳಕ್ ಬರುತ್ತೆ, ಪರಮಾರ್ಥಕ್ಕೂ ಉತ್ತರ ಹೇಳಕ್ ಬರುತ್ತೆ. ವ್ಯವಹಾರದ ನೀವು ಎಲ್ಲ ಅದ್ವೈತ ಸ್ವರೂಪ ಅಂದ್ಬಿಟ್ರೆ ಏನು ಎಲ್ಲಿ ನಾನು ಅನುಭವಿಸೋನು, ಅನುಭವಿಸೋ ಅನುಭವ ವಿಷಯ ಎಲ್ಲ ಒಂದೇ ಅಂತ ಆಗತ್ತೆ. ಇದು ದ್ವೈತ ಪ್ರಪಂಚದ ವ್ಯವಸ್ಥೆ ಎಲ್ಲ ಕೆಟ್ಟ ಹೋಗುತ್ತೆ. ಹೆಂಗಸರು ಗಂಡಸರು ಎಲ್ಲ ಒಂದಾಗ್ಬಿಡ್ತಾರೆ, ಎಂತ ಮರ ಗಿಡ ಮನುಷ್ಯ ಎಲ್ಲ ಒಂದಾಗ್ಬಿಡ್ತಾರೆ ಅಂದ್ರು. ಸ್ವಾಮಿ ಯಾವುದೂ ಒಂದಾಗಲ್ಲ ಅಂದ್ರು. ಕಲ್ಪಿತವಾದ ರೂಪಗಳು ಪರಸ್ಪರ ಒಂದಲ್ಲ. ಕಲ್ಪಿತವಾದದ್ದು ಒಂದಾಗೋದಾದ್ರೆ ಯಾವುದರಿಂದ ಒಂದಾಗಿರುತ್ತೆ? ಆಸ್ಪದಕ್ಕಿಂತ ಬೇರೆ ಎಲ್ಲ ಅಂತ ಆಗತ್ತೆ, ಪರಸ್ಪರ ಆಗಲ್ಲ. ಹೌದಾ? ಪರಸ್ಪರ ಆಗಿದ್ದಕ್ಕೆ ಅರ್ಥ ಇರೋದು, ಪರಸ್ಪರ ಆನಂದ ಮಾಡ್ಕೊಂಡು ಅರ್ಥ ಇದೆ. ಇದು ಬಹಳ ಮುಖ್ಯವಾದ ಜಾಗ. ಈ ಅನನ್ಯತೆಯನ್ನ, ಕಾರಣದ ಅನನ್ಯತೆ ಅಂದ್ರೆ ಎಂದೂ ಬೇರೆಯಾಗಿಲ್ಲ ಅಂತ. ಒಂದ್ ದಿವಸ ಒಂದಾಗತ್ತೆ ಅಂತಲ್ಲ. ನಾವು ಪರಮಾತ್ಮನಲ್ಲಿ ಒಂದ್ ದಿವಸ ಒಂದಾಗಬೇಕು ಅಂತ ಮಾಡ್ಕೋಬೇಡಿ. ಏನ್ ಹೇಳ್ಕೋಬೇಕು? ಯಾವಾಗಲೂ ನಾವು ಪರಮಾತ್ಮಂತೆ ಬೇರೆ ಇಲ್ಲ ಅಂತ ತಿಳ್ಕೋಬೇಕು. ಜೀವನು ಎಚ್ಚರಕ್ಕೆ ಬಂದ್ಬಿಟ್ಟ ಬೇರೆ ಆಗಲಿಲ್ಲ, ತಪ್ಪು ತಿಳ್ಕೊಳಿಕೆನೇ ಬೇರೆ ಆಗಿರ್ಬೋದು. ಅದೇ ತಪ್ಪು ತಿಳ್ಕೆನೇ ಬೇರೆ ಆಗಿದ್ದೀನಿ ಅಂತ ತಿಳ್ಕೋಬಹುದು, ಬೇರೆಯಾಗಿದ್ದೀನಿ ಅಂತ ತಪ್ಪು ತಿಳುವಳಿಕೆ. ಹೀಗೆ ಬೇರೆಯಾಗಿದ್ದೀನಿ ಅಂತ ತಪ್ಪು ತಿಳ್ಕೊಂಡಂಥ ಜೀವ ನಿದ್ದೆಯಲ್ಲಿ ಒಂದಾಗ್ತಾನೆ ಇಲ್ವೋ ಅಂತ ಕೇಳಿದ್ರೆ ಒಂದಾದಾಗ ಆಗ್ತಾನೆ ಅಂದ್ರು ಅವರು. ಏನಾಗ್ತಾನೆ? ಒಂದಾದ ಹಾಗೆ ಆಗ್ತಾನೆ ಅಂದ್ರೆ ಎರಡರ್ಥ ಬಂದ್ಬಿಡುತ್ತೆ. ಒಂದಾಗಬೇಕಾಗಿಲ್ಲ, ಒಂದಾಗಿಲ್ಲ. ಯಾವ ಅರ್ಥ ಸರಿ? ಒಂದಾಗಬೇಕಾಗಿಲ್ಲ ಸರಿ, ಒಂದಾಗಿಲ್ಲ ಅನ್ನೋದಲ್ಲ. ಯಾಕೆ ಒಂದಾಗಬೇಕಾಗಿಲ್ಲ? ಬೇರೆನೇ ಆಗಿಲ್ಲ ಅಷ್ಟೇ. ಈ ಉತ್ತರ ಹೇಳಕ್ ಬರ್ಬೇಕು ನಮಗೆ. ಏನ್ ದಿಢೀರ್ನ ಚರ್ಚೆ ಮಾಡ್ತಾರೆ? ನಿದ್ದೆಯಲ್ಲಿ ಪರಮಾತ್ಮನಲ್ಲಿ ಒಂದಾಗಿ ಬಿಟ್ಟರೆ ಮೋಕ್ಷ ಆಗಬೇಕಾಗಿತ್ತಲ್ಲ ಅಂದ್ರು. ಸ್ವಾಮಿ, ಮೋಕ್ಷ ಅನ್ನೋ ಶಬ್ದಕ್ಕೆ ಒಂದಾಗೋದು ಅಂತ ಅರ್ಥ ಅಲ್ಲ. ಯಾವಾಗಲೂ ಬೇರೆನೇ ಆಗಿಲ್ಲ, ಈಗಲೂ ಮೋಕ್ಷ ಆಗಬೇಕಾಯಿತು. ಮೋಕ್ಷ ಅನ್ನೋದು ನಮ್ಮ ಅಜ್ಞಾನವನ್ನು ಕಳಕೊಂಡು ನಮ್ಮ ಸ್ವರೂಪದಲ್ಲಿ ತಾನು ಅನ್ನೋ ಪ್ರೇಮ ಬಂದಾಗ ಮೋಕ್ಷ. ಅದು ಒಂದಾಗೋದು ಒಂದಾಗದೇ ಇರೋದು ಅಲ್ಲ. ಆದರೆ ಯಾವಾಗಲೂ ನಾವು ಪರಮಾತ್ಮನ ಒಂದಾಗೇ ಇದೀವಲ್ಲ. ಪರಮಾತ್ಮನಿಗಿಂತ ಯಾವುದಾದ್ರೂ ಪ್ರಪಂಚದಲ್ಲಿ ಬೇರೆ ಆಗೋಕ್ಕೆ ಸಾಧ್ಯನಾ? ಕಾರಣಕ್ಕಿಂತ ಯಾವುದಾದ್ರೂ ಒಂದು ಕಾರ್ಯ ಕಲ್ಪಿತ ರೂಪ ಬೇರೆ ಆಗತ್ತಾ? ಆಗೋದೇ ಇಲ್ಲ. ಹೀಗೆ
ತಪ್ಪಾಗಿ ತಿಳಿಯುವಂಥ ಒಂದು ಕ್ರಮವನ್ನಿಟ್ಕೊಂಡು ಕಾರ್ಯಕಾರಣ ಭಾವ ಹೇಳಿದ್ವಿ. ಈಗ ಒಂದು ಮಾತು ಹೇಳ್ತಾರೆ, ಅಜ್ಞಾತನಾದ ಆತ್ಮ ಇದಾನಲ್ಲ, ಅಂದ್ರೆ ತಿಳ್ಕೊಳ್ಳದೇ ಇರೋ ಆತ್ಮ, ನಿದ್ದೆಯಲ್ಲಿ ಇಟ್ಕೊಳ್ಳಿ, ನಿದ್ದೆಯಲ್ಲಿ ತಿಳ್ಕೊಳ್ಳದೇ ಇರೋ ಆತ್ಮ, ಎಚ್ಚರವಾದಾಗ ತಪ್ಪಾಗಿ ತಿಳ್ಕೊಂಡ ಆತ್ಮ, ತಪ್ಪಾಗಿ ತಿಳ್ಕೊಂಡಿದೀವಲ್ಲ, ಅಜ್ಞಾತನಾದ ಆತ್ಮನೋ ಕಾರಣ, ತಪ್ಪಾಗಿ ತಿಳ್ಕೊಂಡ ಆತ್ಮನೋ ಕಾರ್ಯ. ಈಗ ಕೇಳ್ತೀನಿ ನಾನು ಪ್ರಶ್ನೆನ, ನಿದ್ದೆಯಲ್ಲಿ ತಪ್ಪಾಗಿ ತಿಳ್ಕೊಂಡದ್ದು ಅನ್ನೋದು ಗೊತ್ತಾಗಲಿಲ್ಲ ಅನ್ನೋದು ಇದೇನೋ ತಪ್ಪಾಗಿ ತಿಳ್ಕೊಂಡದ್ದು. ಆತ್ಮನನ್ನು ತಿಳ್ಕೊಳ್ಳದೇ ಇರೋದು, ತಪ್ಪಾಗಿ ತಿಳ್ಕೊಳ್ಳೋದು ಇದೆ ಅಂತ ಹೇಳ್ತಾ ಇಲ್ಲ. ಎಚ್ಚರದಲ್ಲಿದ್ದಾಗ ನಿದ್ದೆಯ ಬಗ್ಗೆ ಯೋಚನೆ ಮಾಡಿ ನಿದ್ದೆಯಲ್ಲಿ ಸ್ವರೂಪ ಗೊತ್ತಾಗಲಿಲ್ಲ ಅಂತ ಹೇಳ್ತೀರಲ್ಲ, ಅದು ಅಜ್ಞಾತ ಆತ್ಮ, ಅದೊಂದು ತಪ್ಪು ತಿಳ್ಕೆರೆ. ಈಗ ಅಜ್ಞಾತನಾದ ಆತ್ಮನೊಬ್ಬನೇ ಇದ್ದಾಗ ಅದನ್ನು ಗೊತ್ತಿಲ್ಲ ಅಂತ ಆದ್ರಿಂದ ಎಚ್ಚರದಲ್ಲಿ ಏನಾಯಿತು, ತಪ್ಪು ತಿಳಿಕೆ ಬಂತು. ಎಲ್ಲೆಲ್ಲಿ ತಪ್ಪು ತಿಳಿಕೆ ಬರುತ್ತೋ ಅಲ್ಲೆಲ್ಲ ಏನಾಗಿರುತ್ತೆ, ಗೊತ್ತಿಲ್ಲ ಅನ್ನೋದು ಒಂದಿದ್ದೇ ಇರುತ್ತೆ, ಗೊತ್ತಿಲ್ಲದೆ ಇರೋ ರೂಪ ಬಂದಿರುತ್ತೆ ಅಲ್ವಾ. ಈಗ ಇದು ತಪ್ಪು ತಿಳಿಕೆಯಿಂದ ಇದು ಕಂಬ ಅಂತ ತಿಳ್ಕೊಂಡ್ರೆ ಅಲ್ಲಿ ಇರೋದನ್ನು ಒಂದು ತಿಳ್ಕೊಂಡಿಲ್ಲ, ಯಾವುದನ್ನು ತಿಳ್ಕೊಳ್ಳಿಲ್ಲ, ಇರೋ ಕಬ್ಬಣ ಅಂತ ತಿಳ್ಕೊಳ್ಳದೆ ಇರೋದ್ರಿಂದ ಕಂಬ ಅನ್ನೋ ತಪ್ಪು ತಿಳಿಕೆ ಬಂತು. ಇರೋ ಹತ್ತಿ ತಿಳ್ಕೊಳ್ಳದೆ ಇರೋದ್ರಿಂದ ಬಟ್ಟೆ ಅನ್ನೋ ತಪ್ಪು ತಿಳಿಕೆ ಬಂತು. ಎಲ್ಲಾ ಕಾಲದಲ್ಲೂ ಎಲ್ಲೆಲ್ಲಿ ತಪ್ಪು ತಿಳಿಕೆ ಇರುತ್ತೋ ಅಲ್ಲಿ ಗೊತ್ತಾಗದೇ ಇರೋದು ಇರುತ್ತೆ, ಒಂದು ಜಾಗದಲ್ಲಿ ಬಿಟ್ಟು ಒಂದು ಜಾಗದಲ್ಲಿ ಮಾತ್ರ ತಪ್ಪು ತಿಳಿಕೆ ಒಂದೇ ಇರೋದು. ಆದರೆ ಇಲ್ಲಿ ಕಾರ್ಯಕಾರಣ ಭಾವ ಹೇಳ್ತಾ ಇರೋದು ಹೊರಗಿನ ವಿಷಯದಲ್ಲಿ. ಈಗ ಆತ್ಮನು ತನ್ನನ್ನು ತಾನು ಯಾವಾಗಲೂ ಸರಿಯಾಗಿ ತಿಳ್ಕೋಬೇಕು, ಇಲ್ಲ ತಪ್ಪಾಗಿ ತಿಳ್ಕೋಬೇಕು, ಎರಡೇ ಇರೋದು ಅಲ್ವಾ. ಗೊತ್ತಿಲ್ಲ ಅನ್ನೋದಿಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ, ನಾನು ಇದೀನೋ ಇಲ್ವೋ ಆ ಸಂಶಯ ಎಲ್ಲ ಅನುಭವಿಸೋದು ನಾನೇ. ಆದ್ರಿಂದ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋದು ಇರೋಲ್ಲ, ನಾನು ಇದೀನೋ ಇಲ್ವೋ ಅನ್ನೋ ಸಂಶಯವೂ ಬರೋಲ್ಲ, ಇದ್ದೇ ಇದ್ದೀನಿ, ನಾನು ಇದೀನಿ ಅನ್ನೋ ಯಾವ ಪ್ರಮಾಣವನ್ನೂ ಬೇಯಿಸಬೇಕಾಗಿಲ್ಲ. ಆದ್ರಿಂದ ತನ್ನ ಸ್ವರೂಪದ ಬಗ್ಗೆ ತನಗೆ ಸ್ಪಷ್ಟವಾಗಿ ಗೊತ್ತಿದೆ. ಈಗ ಕಾರ್ಯಕಾರಣ ಪ್ರಕ್ರಿಯೆಯನ್ನು ಹೇಳ್ತಾ ಗೌಡಪಾದರು ಹೇಳಿರೋ ಕ್ರಮದಲ್ಲಿ ಹುಟ್ಟ ಇಲ್ಲ ಅಂದ್ಬಿಟ್ರು ಅವರು. ಹುಟ್ಟು ಎಲ್ಲಿಲ್ಲ ಅಂದ್ರೆ ಆತ್ಮ ಹುಟ್ಟಲಿಲ್ಲ ಹೇಳಿಲ್ಲ, ಜಗತ್ತು ಹುಟ್ಟಲಿಲ್ಲ ಹೇಳಿಲ್ಲ, ನೀವು ಹುಟ್ಟಿಲ್ಲ ಅಂದ್ಬಿಟ್ರು. ಯಾವ ವಸ್ತು ಎಲ್ಲೂ ಹುಟ್ಟಲ್ಲ ಅಂದ್ರು. ಹುಟ್ಟು ಅನ್ನೋ ಕ್ರಿಯಾಪದವೇ ಇಲ್ಲ ಅಂದ್ಬಿಟ್ಟು ಎಲ್ಲ ಅರ್ಥವೇ ಇಲ್ಲ ಅದಕ್ಕೆ. ಬರೀ ಕಲ್ಪನೆ ಮಾಡ್ತೀರಿ, ಕಲ್ಪನೆಯಲ್ಲಿ ಹುಟ್ಟು ಹುಟ್ಟು ಅಂತ ಹೇಳ್ತೀರಿ, ಎಲ್ಲಿ ಹುಟ್ಟತ್ತೆ ನೋಡಿ ಹುಟ್ಟತ್ತೆ ಅಂತ. ಆದ್ರಿಂದ ಒಂದು ಪ್ರಶ್ನೆ ಏನು ಬಂತು ಅಂದ್ರೆ, ಎಲ್ಲಿ ಎಲ್ಲಿ ವೇದವಾಕ್ಯದಲ್ಲಿ ಹುಟ್ಟಿದೆ ಅಂತ ಹೇಳಿದ್ರು ಅದೆಲ್ಲ ಗೌಣಾರ್ಥ ಅಂದ್ರು, ಮುಖ್ಯಾರ್ಥದಲ್ಲಿ ಹುಟ್ಟು ಅನ್ನೋದು ಹೊಂದೋದೇ ಇಲ್ಲ ಅಂದ್ರು. ಏನು ಗೌಣಾರ್ಥ ಮುಖ್ಯಾರ್ಥ ಅಂತಂದ್ರೆ, ನಿಜ ನಿಜವಾಗಿ ವಸ್ತು ಬೇರೆಯಾಗಿ ಬಂದ್ರೆ ಹುಟ್ಟು, ಯಾವತ್ತೂ ಬೇರೆಯಾಗಿ ಬರದೆ ಬರೀ ತೋರಿಕೆಯನ್ನೇ ಬೇರೆ ತಿಳ್ಕೊಂಡು ತಪ್ಪಾಗಿ ತಿಳ್ಕೊಂಡು ಹುಟ್ಟಿತು ಅಂದ್ರೆ ಅದು ಗೌಣ. ಬಂಗಾರವನ್ನೇ ಉಂಗುರ ಅಂತ ತಪ್ಪಾಗಿ ತಿಳಿದು ಬಂಗಾರಕ್ಕಿಂತ ಬೇರೆ ಅಂತ ತಿಳ್ಕೊಂಡಾಗ ಉಂಗುರ ಹುಟ್ಟಿತು ಅಲ್ವಾ. ಈ ರೀತಿ ಹುಟ್ಟೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ ಆದ್ರೆ ನಿಮ್ಮ ಅನುಭವ ಒಪ್ಪತ್ತಾ? ಎಲ್ಲೂ ಯಾವುದು ಹುಟ್ಟಲ್ಲ ಅಂತಾದ್ರೆ ಏನು ಪ್ರಶ್ನೆ ಬರುತ್ತೆ ಗೊತ್ತಾ? ಎಂಥೆಂಥ ಉಪಸಿದ್ಧಾಂತ ಅಂತ ಹೇಳ್ತೀವಿ ನಾವು, ಕುತೂಹಲವೇ ಬರಲ್ಲ. ಏನೋ ಒಂದು ಕ್ರಿಯೆ ನಡೀತು, ಏನೋ ಒಂದು ಉಂಟಾಯಿತು ಅಂತ ಹೇಳ್ತೀರಲ್ಲ, ಅದು ಸಾವು ಒಂದು ರೀತಿಯಿಂದ ಹುಟ್ಟಂತೆ. ನಾನು ನಿನ್ನೆ ಒಂದ್ಸಲ ಹೇಳಿದೆ, ಸಾವು ಒಂದು ಹುಟ್ಟತ್ತೆ ಅಂದ್ರೆ ಇನ್ನೊಂದು ರೂಪ ಬಂತು ಅಂತ. ಏನೋ ಒಂದು ಬಂತು, ಏನೋ ಒಂದು ಹೋಯ್ತು. ಇದ್ದದ್ದು ಹೋಗೋದಾಗಲಿ ಇಲ್ಲದೆ ಇರೋದು ಬರೋದಾಗಲಿ ಈ ಪ್ರಪಂಚದಲ್ಲಿ ಎಲ್ಲೂ ವಸ್ತು ದೃಷ್ಟಿಯಿಂದ ಆಗೋಲ್ಲ. ಆವಾಗ ನಿಮ್ಮ ಸ್ವರೂಪದಲ್ಲಿ ನಾವು ಧ್ಯಾನ ಕೂತ್ರೆ ಅಲ್ಲಿ ಏನಾಯ್ತು ಇಲ್ಲಿ ಏನಾಯ್ತು ಅಂತ ಮಾಡಬೇಕಾಗಿಲ್ಲ, ಇದ್ದದ್ದಿದ್ದಾಗೆ ಇರುತ್ತೆ. ಯಾವ ಕರ್ಮವನ್ನು ಮಾಡಿದ್ರು ಏನೋ ವ್ಯತ್ಯಾಸ ಆಗಲ್ಲ, ಇದ್ದದ್ದಿದ್ದಾಗೆ ಇರುತ್ತೆ. ಹೀಗೆ ಕರ್ಮದ ಸಿದ್ಧಾಂತವೂ ಹೋಗ್ಬಿಡುತ್ತೆ, ಮನುಷ್ಯರ ಕುತೂಹಲವೂ ಹೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ಯಾವ ಫಲವೂ ಯಾರಿಗೂ ಉಂಟಾಗಲ್ಲ. ಫಲ ಅಂದ್ರೆ ಒಂದು ಕ್ರಿಯೆನೇ ತಾನೆ. ಈ ಜಗತ್ತಿನಲ್ಲಿ ಒಬ್ಬರಿಗೂ ಏನೂ ಫಲವೇ ಬರೋಲ್ಲ. ಕೇಳ್ತೀವಿ ನಾವು, ಏನು ಫಲ ಅದಕ್ಕೆ, ಏನು ಫಲ ಅಂತ. ಏನು ಫಲ ಇಲ್ಲ. ತಪ್ಪು ತಿಳಿಕೆ ಹೋದ್ರೂ ಒಂದು ಫಲ, ಇನ್ಯಾವ ಫಲವೂ ಇಲ್ಲ. ತಪ್ಪು ತಿಳಿಕೆ ಹೋದ್ಮೇಲೆ ಇದ್ದದ್ದನ್ನೇ ಫಲ ಅಂತ ಔಪಚಾರಿಕವಾಗಿ ಹೇಳಬೇಕಷ್ಟೆ. ಈಗ ಆತ್ಮನು ಇದ್ದಾಗಿರ್ತಾನೆ, ತಪ್ಪಾಗಿ ತಿಳ್ಕೊಂಡ್ವಿ, ತಪ್ಪು ತಿಳಿಕೆ ಹೋಯ್ತು, ಇದ್ದದ್ದನ್ನು ತಿಳ್ಕೊಂಡಾಗ ಆತ್ಮನನ್ನು ಸಿಕ್ಕ ಅಂತೀವಿ. ಆತ್ಮನ ಸಿಗೋದೇನ ಬೇರೆಯಾಗಿತ್ತನ? ಇಲ್ಲ. ಹೀಗೆ ಕಾರ್ಯಕಾರಣ ಪ್ರಕ್ರಿಯೆ ಇಷ್ಟು ವಿಸ್ತಾರವಾಗಿ ಅಲ್ಲಿಂದ ನಿನ್ನೆಯಿಂದ ಹೇಳಿದ್ದೇ ಕೊನೆಗೆ ಒಬ್ಬನೇ ಒಬ್ಬ ಆತ್ಮನನ್ನ ಕಾರಣ ಅಂತೂ ಕಾರ್ಯ ಅಂತೂ ತಪ್ಪಾಗಿ ತೋರ್ತಾ ಇದ್ದೀವಿ. ತಪ್ಪಾಗಿ ನೋಡ್ತಾ ಇರುವಂತಹ ಕಾರ್ಯಕಾರಣ ಭಾವದಲ್ಲಿ ನಿಜವಾಗಿ ಕಾರ್ಯರೂಪ ಅನ್ನೋದು ಎಂದೆಂದೂ ಇಲ್ಲವೇ ಇಲ್ಲ.
ಎಂದೆಂದೂ ಇಲ್ಲದೆ ಇರೋ ಕಾರ್ಯಕ್ಕೆ ಆತ್ಮ ಕಾರಣ ಅಂತ ಆಗೋಲ್ಲ. ಇದು ಪರಮ ಸಿದ್ಧಾಂತ. ಇಷ್ಟನ್ನು ಹೇಳೋಕೆ ಉಪನಿಷತ್ತು 10 ಉಪನಿಷತ್ತು, ಎಲ್ಲ ದರ್ಶನಕಾರರು, ಎಲ್ಲ ವಾದಿಗಳು ಸ್ವಲ್ಪ ಅಲ್ಲ ಹೇಳಿರೋದು. ನೀವು ಎಷ್ಟು ಚರ್ಚೆ ಮಾಡಿದ್ರೂ ಮುಗಿದೇ ಇರುವಂತ ಚರ್ಚೆ. ಈಗ ಕೇಳೋಣ, ಈಗ ಒಂದೊಂದಾಗಿ ಪ್ರಶ್ನೆ ಕೇಳ್ತೀನಿ. ಈ ಜಗತ್ತಿಗೆ ಚೇತನವು ಉಪಾದಾನ ಕಾರಣ ಅಂತ ಶಂಕರಾಚಾರ್ಯ ಹೇಳಿದರು. ಚೇತನ ಅಂದ್ರೇನು? ಅರಿವಿನ ಸ್ವರೂಪ, ಉಪಾದಾನ ಕಾರಣ, ಮೂಲ ವಸ್ತು ಅಂತ ಹೇಳಿದರು. ಸರಿನೋ ತಪ್ಪು ಅಂತ ಕೇಳಿದ್ರೆ ಏನೇ ಹೇಳಬೇಕು? ಅಜ್ಞಾನ ಸರಿ. ಈಗ ಕಾರಣ ಆಗೋದಾದ್ರೆ, ಕಾರಣತ್ವವನ್ನು ಒಪ್ಕೊಳ್ಳೋದಾದ್ರೆ, ಅಜ್ಞಾನ ಬಿಟ್ಕೊಂಡು ಅಚೇತನ ಕಾರಣ ಆಗಬಹುದು, ಚೇತನ ಕಾರಣ ಆಗಬಹುದು ಪ್ರಪಂಚಕ್ಕೆ. ಚೇತನ ಹೇಗ್ರಿ ಕಾರಣ ಆಗತ್ತೆ? ಜಗತ್ತ ನೋಡಿದ್ರೆ ಬರೀ ಅಚೇತನವೇ ಕಾಣಿಸುತ್ತೆ. ಒಂದು ಅಕ್ಕಿನ ತಗೊಂಡು ಅನ್ನ ಮಾಡ್ಬೋದು, ಒಂದು ಇಟ್ಟಿಗೆ ತಗೊಂಡು ಮನೆ ಕಟ್ಟಬಹುದು. ಅಚೇತನ ಅಲ್ವಾ? ಅಚೇತನ ಉಪಾದಾನ ಕಾರಣ ಅಂತ ಹೇಳಿದ್ಬಿಟ್ಟು ಒಂದು ಚೇತನ ತಗೊಂಡು ನಾನೇ ಮನೆ ಆಗ್ತೀನಿ, ನಾನೇ ಅನ್ನವಾಗ್ತೀನಿ ಅಂತ ಯಾರು ಹೋಗ್ತಾರ? ಆಗತ್ತಾ? ಪರಮಾತ್ಮನು ತಾನೇ ಮನೆ ಆದನೆ, ತಾನೇ ಅನ್ನವಾದನೆ ಅನ್ಕೆ. ಮತ್ತೆ ಮೊದಲನೇ ಪಾಠಕ್ಕೆ ಬರಬೇಕು ನಾನು. ಯಾಕೆ ಮೊದಲನೇ ಪಾಠಕ್ಕೆ ಬರಬೇಕು ಅಂದ್ರೆ, ಚೇತನ ಉಪಾದಾನ ಕಾರಣ ಅಂತ ಹೇಳಿದಾಗ ನಾನು ಕಾರಣ ಶಬ್ದಕ್ಕೆ ಏನರ್ಥ ಹೇಳಿದ್ದೆ? ಅರ್ಥ ಹಿಡಿಬೇಕು. ನೀವೇನ್ ಮಾಡ್ತೀರಿ? ಮಾಡಬೇಕು. ಚೇತನ ಇಷ್ಟು ವಸ್ತು ತಗೊಂಡು ಏನೋ ಒಂದು ಅಡಿಗೆ ಮಾಡ, ಕ್ರಿಯೆಯಿಂದ ಕಾರ್ಯಕಾರಣ ಭಾವ ಅದೇ ಇಲ್ಲ, ತಿಳುವಳಿಕೆಯಿಂದಲೇ ಆಗೋದು. ಅದು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ರಿ. ಕಾರ್ಯ ಒಂದು ಉಂಟಾಯಿತು ಅಂದ್ರೆ ಏನೋ ಒಂದು ಮಾಡಿದ್ರು ಅಂತ. ಅದು ಮಾಡಿದ್ದು ಯಾರು ಯಾಕೆ ಹಾಗೆ ಮಾಡಿದ್ರು? ಯಾರು ಮಾಡಿ ಹೋದ್ರು, ಯಾರು ಮಾಡಿದ್ರು ತಪ್ಪು ತಿಳುವಳಿಕೆಯಿಂದ ಆಗತ್ತೆ ಹೊರತು ಕ್ರಿಯೆಯಿಂದ ಆಗಲ್ಲ. ಇದು ನಿಮ್ಗೆ ಗಟ್ಟಿ ಹಿಡ್ಕೊಂಡಿರ್ಬೇಕು. ಇನ್ನು ಈ ಪ್ರಪಂಚದ ಎಲ್ಲಿ ಕಾರ್ಯಕಾರಣ ಭಾವ ಯಾರು ಹೇಳಿದ್ರು? ಏನು ಹೇಳಬೇಕು? ಯಾವುದೇ ಒಂದು ಕ್ರಿಯೆಯಿಂದ ಏನೂ ಕಾರ್ಯಕಾರಣ ಭಾವ ಆಗೋದಿಲ್ಲ. ಯಾವುದರಿಂದ ಆಗತ್ತೆ? ತಪ್ಪು ತಿಳುವಳಿಕೆಯಿಂದ ತೋರಿದ ವಸ್ತುವಿಗೆ ಹೆಸರು ಕಾರ್ಯ ಅಂತಲೋ, ಆ ತೋರುವಿಕೆಗೆ ಆಸ್ಪದವಾದದ್ದಕ್ಕೆ ಕಾರಣ ಅಂತ. ಇದೊಂದು ಗಟ್ಟಿ ಹಿಡ್ಕೊಂಡ್ರೆ, ಈಗ ನಾನು ಏನೇನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಬಲ್ರಿ, ಇಲ್ಲವ್ರೆ ಮತ್ತೆ ಜಾರ್ಕೋತೀರಿ. ಈಗ ಉಪಾದಾನ ಕಾರಣ ಪರಮಾತ್ಮ ಅಂದ್ಬಿಟ್ರೆ, ಅಯ್ಯೋ ಪರಮಾತ್ಮ ಹೀಗೆ ಆಗ್ಬಿಟ್ನಲ್ಲ, ಪ್ರಪಂಚ ಮುಗಿದೇ ಹೋಯ್ತಲ್ಲ ಅಂತ ಕೇಳಿದ್ರೆ ಏನು ಉತ್ತರ ಹೇಳಬೇಕು? ಈಗ ಅಕ್ಕಿ ಅನ್ನ ಮಾಡಿದಾಗೆ ಮತ್ತೆ ಅಕ್ಕಿ ವಾಪಸ್ ಕೊಡೋಕೆ ಬರುತ್ತಾ? ಬರಲ್ಲ. ಪರಮಾತ್ಮನು ಜಗತ್ತಾಗಿಬಿಟ್ಟ, ಇನ್ನು ಪರಮಾತ್ಮನ ತಗೊಳ್ಳೋದು ಹಾಗೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಪರಮಾತ್ಮ ಜಗತ್ತಾಗಿ ತೋರ್ದ, ಪರಮಾತ್ಮನ ಜಗತ್ತಾಗಿ ತಪ್ಪಾಗಿ ತಿಳಿದ್ವಿ. ಇರೋದ್ ಪರಮಾತ್ಮನನ್ನೇ ಜಗತ್ತು ಅಂತ ತಿಳ್ಕೋತಾ ಇದ್ದೀರಿ. ಅದನ್ನ ಅವ್ರು ಕಾರಣ ಕಾರ್ಯ ಅಂದ್ರೆ ಏನಂತ ತಪ್ಪು ತಿಳ್ಕೊಂಡ್ರೋ, ಏನೂ ಅಂತ ತಪ್ಪು ತಿಳ್ಕೊಂಡ್ರೋ ಅದಕ್ಕೆ ಹೆಸರು ಕೊಟ್ರು ಕಾರ್ಯ ಅಂತ. ಯಾವುದನ್ನು ತಪ್ಪು ತಿಳ್ಕೊಂಡ್ರೋ ಅದಕ್ಕೆ ಹೆಸರು ಕೊಟ್ರು ಸರಿ ತಾನೆ. ಈಗ ನೋಡಿ, ಈಗ ಹೇಳ್ತೇನೆ, ನಿದ್ರಾ ಸ್ವರೂಪದಲ್ಲಿ ನಾವಿದ್ವಿ. ಈಗಲೂ ನಾವೇ ನಿದ್ದೆ ಸ್ವರೂಪ ಅಲ್ವಾ? ನಾವು ನಿದ್ದೆಗೆ ನಮ್ಮ ಸ್ವರೂಪ ಆದ್ಮೇಲೆ ಬಿಟ್ಟು ಹೋಗುತ್ತಾನ, ಸ್ವರೂಪಸ್ಯ ಅನಪಾಯಿತ್ವ. ಈಗ ನಿದ್ದೆ ಇದೆ, ಹೌದಾ? ಈಗ ನಿದ್ದೆ ಇರೋದ್ರಿಂದ ನಿದ್ದೆಯ ಸ್ವರೂಪವಂತಾನೆ ಈಗ ಎಚ್ಚರವಾಗಿ ನೋಡ್ತಾ ಇರೋದು. ನಿದ್ದೆಯನ್ನೇ ಎಚ್ಚರವಾಗಿ ತಿಳ್ಕೊಂಡ್ವಿ, ಸರಿನಾ? ತಪ್ಪಾಗಿ ತಿಳ್ಕೊಂಡೆ, ಕರೆಕ್ಟ್. ನಿದ್ದೆಯನ್ನೇ ಅದು ಕಾರ್ಯಕಾರಣ ಪ್ರಕ್ರಿಯೆ ಹೊಂದುವಂತಹ ವಾತು. ಈಗ ನಿದ್ದೆಯಲ್ಲಿದ್ದದ್ದು ಅರಿವಿನ ಸ್ವರೂಪ ಗಟ್ಟಿತನ, ಚೇತನ ತಾನೆ. ಈಗ ಮಣ್ಣಿನ ರಾಶಿ ಇದ್ದಾಗೆ ಅರಿವಿನ ಸ್ವರೂಪ ಗಟ್ಟಿ, ಅದೇ ಎಚ್ಚರವಾಯಿತು, ಅದೇ ಎಚ್ಚರ ಅಂತ ತಿಳ್ಕೊಂಡ್ವಿ. ಆಯ್ತು ಅಲ್ಲ, ಎಚ್ಚರವಾಗಿ ತೋರ್ತು, ಎಚ್ಚರವಾಗಿ ತಿಳ್ಕೊಂಡ್ವಿ. ಯಾಕೆನ್ ಕೇಳಬಾರ್ದು? ಯಾಕೆ ತಿಳ್ಕೊಂಡಿನಿ? ತಿಳ್ಕೊಂಡವ್ರನ್ನ ಕೇಳ್ರಿ. ನಾನು ತಿಳ್ಕೊಂಡಿಲ್ಲಪ್ಪ, ನಾನು ಭಯ ನಿದ್ದೆ ತಿಳ್ಕೊಂಡೆ. ತಿಳ್ಕೊಂಡದ್ದು ಯಾಕೆನ್ ಕೇಳಿದ್ರೆ ಪ್ರಶ್ನೆ ಎಲ್ಲ ಹೋಗ್ಬಿಡತ್ತೆ ಅಂದ್ರೆ ತಪ್ಪು ತಿಳುವಳಿಕೆ ಕಾರಣ ಏನು ಅಂತ ಎಲ್ಲೆಲ್ಲೋ ಹೋಗ್ಬಿಡತ್ತೆ. ಈಗ ಏನು ಅನುಭವಕ್ಕೆ ಕಾರ್ಯಕಾರಣ ಪ್ರಕ್ರಿಯೆ ಯಾಕೆ ಅನುಭವಕ್ಕೆ ಬರಲ್ಲ? ಯಾವಾಗ ಅನುಭವಕ್ಕೆ ಬರುತ್ತೆ ಅಂದ್ರೆ ಈ ತಪ್ಪು ತಿಳುವಳಿಕೆಯನ್ನು ಹಿಡ್ಕೊಂಡು ಹೋದ್ರೆ ಕಾರ್ಯಕಾರಣ ಪ್ರಕ್ರಿಯೆ ಅನುಭವಕ್ಕೆ ಮುಟ್ಟಿಸಬಹುದು. ನೀವು ಬರೀ ಒಬ್ಬ ಸೃಷ್ಟಿ ಮಾಡ್ದ, ಮೊಟ್ಟ ಮೊದಲು ಅವ್ಯಾಕೃತವನ್ನು ಸೃಷ್ಟಿ ಮಾಡ್ದ, ಆ ಅವ್ಯಾಕೃತದಿಂದ ಹಿರಣ್ಯ ಗರ್ಭನನ್ನು ಸೃಷ್ಟಿ ಮಾಡ್ದ, ಹಿರಣ್ಯ ಗರ್ಭನಿಂದ ಪಂಚಭೂತಗಳು ಹುಟ್ಟುಕೊಂಡುವೋ ಅಂದ್ರೆ ಈಗ ಹೇಳಿ, ಈ ತಪ್ಪು ತಿಳುವಳಿಕೆ ದೃಷ್ಟಿಯಿಂದ ಅರ್ಥ ಹೇಳ್ತಾ ಹೋಗ್ರಿ. ಹೇಗಾಗತ್ತೆ ನೋಡಿ. ಪರಮಾತ್ಮನು ಅವ್ಯಾಕೃತವನ್ನು ಸೃಷ್ಟಿ ಮಾಡ್ದ, ಏನ್ ಹೇಳಬೇಕು? ಪರಮಾತ್ಮನನ್ನ ಅವ್ಯಾಕೃತ ಅಂತ ತಪ್ಪು ತಿಳ್ಕೊಂಡ್ರಿ ನೀವು, ಹಾಗೆ ಹೇಳಬೇಕು. ಅವ್ಯಾಕೃತವೋ
ಹಿರಣ್ಯ ಗರ್ಭನ ಸೃಷ್ಟಿ ಮಾಡ್ತೋ? ಅವ್ಯಾಕೃತನಾದ ಪರಮಾತ್ಮನನ್ನ ಹಿರಣ್ಯ ಗರ್ಭನ ಸೃಷ್ಟಿ ಮಾಡಿದ್ರಿ. ಮುದ್ದೆ ಆಕಾರವಾದ ಮಣ್ಣನ್ನ ಇನ್ನೊಂದು ಮಾಡ್ದ ಅಂತ. ಮುದ್ದೆ ಆಕಾರ ಆಗಲ್ಲ, ಅಲ್ಲಿ ಅವ್ಯಾಕೃತ ರೂಪವಾಗಿ ತಿಳ್ಕೊಂಡದ್ದನ್ನು ಹಿರಣ್ಯ ಗರ್ಭನ ಮಾಡಿದ್ವಿ. ಹಿರಣ್ಯ ಗರ್ಭನನ್ನ ಪಂಚಭೂತ, ಹಿರಣ್ಯ ಗರ್ಭನಿಂದ ಪಂಚಭೂತಗಳು ಸೃಷ್ಟಿಯಾದವೋ? ಪರಮಾತ್ಮನನ್ನ ಪಂಚಭೂತಗಳು ಅಂತ ತಪ್ಪಾಗಿ ತಿಳ್ಕೊಳ್ತೀವಿ. ಈಗ ಆಕಾಶ ಅಂತ ತಿಳ್ಕೊಳ್ತಾ ಇರೋದು ಪರಮಾತ್ಮನನ್ನ ಅಂತ. ಇಲ್ಲಿ ಇನ್ನು ಒಂದು ಪ್ರಶ್ನೆ ಬರುತ್ತೆ. ಆ ಪರಮಾತ್ಮನು ಇದ್ದಾಗಿದ್ದವನು ಇಷ್ಟು ತೋರೋ ರೂಪದಲ್ಲಿ ತನ್ನದೇ ಆದ ಒಂದು ಏನಾದರೂ ಒಂದು ಸ್ಪೆಷಲ್ ಸೇರಿಸಿದಾನೋ? ಏನೂ ಇಲ್ವೇ ಇಲ್ವೋ? ಏನೂ ಸೇರಿಸದೆ ಹೋದ್ರೆ ಅವ್ನು ಗುರುತಿಸೋಕ್ಕಾಗಲ್ಲ. ಏನಾದರೂ ಒಂಚೂರು ತಪ್ಪ ತಿಳಿದ್ಬೋದು, ಒಂಚೂರು ಬೇಕು. ಈಗ ಸಕ್ಕರೆಯಲ್ಲಿ ಪುಡಿ ಪುಡಿ ಇದೆ, ಬಿಳಿ ಬಣ್ಣ ಇದೆ, ಅದು ಏನೋ ಒಂಥರ ಇದೆ, ಅದನ್ನು ಪಾಯಸಕ್ಕೆ ಹಾಕ್ಬಿಡ್ತೀವಿ. ಆ ಬಿಳಿ ಬಣ್ಣ ಹೋಗ್ಬಿಡುತ್ತೆ, ಪುಡಿ ಪುಡಿಯೂ ಹೋಗುತ್ತೆ. ಒಂದು ಸಿಹಿ ಅದನ್ನು ಸೇರಿರುತ್ತಾ ಇಲ್ವಾ? ಅದನ್ನ ಸಕ್ಕರೆ ಹಾಕಿದ್ದಾರೆ ಅಂತ ಗೊತ್ತಾಗತ್ತೆ. ಏನೂ ಸೇರ್ಕೊಳ್ಳೋದು ಗುರುತು ಹಿಡಿಯೋದಾಗ. ಹಾಗೆ ಪರಮಾತ್ಮನು ಅರಿವಿನ ರೂಪದಲ್ಲಿ ಇರುವವನಾಗಿದ್ದವನು ಇಡೀ ಜಗತ್ತಿನ ಇಷ್ಟು ನಾಮರೂಪಗಳನ್ನು ಒಂದು ರೂಪದಿಂದ ಸೇರ್ಕೊಂಡಂತೆ, ಇರುವಿಕೆ ಅನ್ನೋದನ್ನ ಸೇರ್ಕೊಂಡಂತೆ. ಇರುವಿಕೆಯನ್ನು ನಾವು ನೋಡಬೇಕಾಗಿದೆ. ಯಾವುದರಿಂದ? ಇಂದ್ರಿಯಗಳಿಂದ. ಆಗತ್ತಾ? ಅಲ್ದ ಗುರುತು ಹಿಡಿಯೋದಾಗ. ಈಗ ಸಕ್ಕರೆಯನ್ನು ನಾಲಿಗೆಯಿಂದ ಆಗ ಸಿಹಿ ಇದೆ ಅಂತ ತಿಳ್ಕೊಂಡ್ವಿ. ಈ ಜಗತ್ತಿನಲ್ಲಿ ಎಲ್ಲೆಲ್ಲೂ ಪರಮಾತ್ಮನ ಇರುವಿಕೆ ಇದೆ ಅಂತ ಹೇಳಿದ್ರೆ ನೀವು ಹೂಂತೀರಾ ಇಲ್ಲ ಅಂತೀರಾ? ಹೂನ್ರ ಅನುಭವ ಹೇಳಬೇಕು. ಹ್ಞೂ ಬರೀ ಹೂ ಇದೆ ಅನ್ನೋದು ಕಣ್ಣಿಗೆ ಕಾಣುತ್ತೆ ಅಂದ್ರೆ ಇದೇನದು? ಕಣ್ಣಿಗೆ ಇದೇನಾದ್ರೂ ಬೇರೆ ಕಾಣ್ತಾನೆ ಇಲ್ಲ. ಬುದ್ಧಿವಂತರು ಅಲ್ಲಪ್ಪ. ಒಂದು ಗಡಿಗೆ ಇದೆ ಇಟ್ಕೊಳ್ಳಿ, ಇರುವ ಗಡಿಗೆ. ಗಡಿಗೆ ಹೋದ್ರೆ ಇರುವಿಕೆ ಇರುತ್ತಾ? ಇರುವಿಕೆ ಕಾರ್ಯದಲ್ಲೂ ಇರುತ್ತೆ, ಕಾರಣದಲ್ಲೂ ಇರುತ್ತೆ. ಕಾರ್ಯವಾಗಿರಲ್ಲ, ಕಾರಣವಾಗಿರಲ್ಲ. ಕರೆಕ್ಟ್ ತಾನೆ? ಇರುವಿಕೆಯನ್ನ ಗಡಿಗೆ ಅಂತ ತಿಳ್ಕೊಂಡ್ರ, ಮಣ್ಣನ್ನು ತಿಳ್ಕೊಂಡ್ರ? ಮಣ್ಣಿನಲ್ಲಿ ಇರುವಿಕೆ ಇತ್ತೋ ಇಲ್ವಾ? ಕಾಮನ್ ಫ್ಯಾಕ್ಟ್ ತೆಗಿಬೇಕಪ್ಪ. ಮಣ್ಣಿನಲ್ಲೂ ಇರುವಿಕೆ ಇದೆ, ಎಂಟೆನಲ್ಲೂ ಇದೆ, ಪುಡಿ ಪುಡಿಯಲ್ಲೂ ಇದೆ. ಆ ಇರುವಿಕೆಯನ್ನು ಇಲ್ಲದಿರುವಿಕೆ ಮಾಡಕ್ಕಾಗತ್ತಾ? ಹೋಗ್ಲಿ, ಇಲ್ಲ ಅನ್ನೋದು ಇದೆಯೋ ಇಲ್ವಾ? ಇಲ್ಲ ಅಂತ ಅರ್ಥ ಇಲ್ಲ. ಇಲ್ಲ ಅನ್ನೋದು ಇದೆ ಕಣ್ರೆ. ಈಗ ಇಲ್ಲ ಅನ್ನೋದ್ರಲ್ಲಿ ಇರುವಿಕೆ ಇದೆಯೋ ಇಲ್ವೋ ಅಂತ ಕೇಳಿದೆ. ಇಲ್ಲ ಅನ್ನೋದಕ್ಕೆ ಇರುವಿಕೆ ಇದೆ ಅಂದ್ರೆ ಇಲ್ಲ ಅಂತ ಕಲ್ಪನೆ ಮಾಡೋಕ್ಕೂ ಆ ಸದ್ರೂಪನಾದ ಆತ್ಮ ಬೇಕು. ಇದೇ ಅಂತ ಕಲ್ಪನೆ ಇದೇ ಅನ್ನೋ ರೂಪದಿಂದ ಕಲ್ಪನೆ ಮಾಡಿದ್ದಷ್ಟು. ಈಗ ಭಗವಂತ ಒಂದು ಮಾತು ಹೇಳಿದ, ಅನಾದಿಮತ್ ಪರಂ ಬ್ರಹ್ಮ ನಸತ್ತಂ ನಾಸದುಚ್ಯತೆ. ಇದೇ ಅಂತ ಹೇಳಕ್ ಬರಲ್ಲ. ಒಳ್ಳೆ ಮಾತು ಹೇಳ್ಬಿಟ್ಟ. ಮೊಟ್ಟ ಮೊದಲು ಹೇಳಿ, ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವ. ತಿಳ್ಕೊಳ್ಬೇಕಾದ್ದು ಹೇಳ್ಬಿಡ್ತೀನಿ, ತಿಳ್ಕೊಂಡು ಕ್ಷಣದಲ್ಲಿ ಅಮೃತತ್ವ ಅಂತ ಒಳ್ಳೆ ಸೊಂಟ ಕಟ್ಟಿ ಜೋರ ಕೂಗಿಬಿಟ್ಟು ಇರೋದು ಅಲ್ಲ, ಇಲ್ಲದೆ ಇರೋದು ಅಲ್ಲ. ಅರ್ಥನೇ ಆಗಬಾರ್ದು ಯಾರಿಗೂ. ಅನಾದಿಮತ್ ಪರಂ ಬ್ರಹ್ಮ ನಸತ್ತಂ ನಾಸದುಚ್ಯತೆ. ಸರಿಯಾಗಿ ಹೇಳಿದ್ನೋ ಇಲ್ವಾ? ಯಾಕ್ರೆ ಬೇರೆ ತರ ಹೇಳ್ಬಾರ್ದಾಗಿತ್ತ? ಏನು ಇದು ಅಧ್ಯಾರೋಪ ಅಪವಾದ ಅಂತ ಹೇಳ್ತಿರಲಿಲ್ಲ. ಏನು ಅಧ್ಯಾರೋಪ ಮಾಡಿದ್ರೆ ಏನು ಅಪವಾದ ಮಾಡ್ದ? ನೀವು ತಪ್ಪಾಗಿ ತಿಳಿಯೋದಾದ್ರೆ ಎರಡೇ. ಒಟ್ಟು ತಪ್ಪು ತಿಳುವಳಿಕೆಯನ್ನು ಕಳೆಯೋಗ್ತಾನೆ ನಾವು ವಾಕ್ಯ ಹೇಳ್ತಾ ಇರೋದು. ತಪ್ಪು ತಿಳುವಳಿಕೆಯನ್ನು ಅನುವಾದ ಮಾಡ್ಬೇಕಾಗ್ತಾನೆ. ಎರಡೇ ರಾಶಿ ನೀವು ತಪ್ಪು ತಿಳ್ಕೊಳ್ಬೇಕಾದ. ಒಂದು ಇದೇನೋ ರಾಶಿ, ಅದೆರಡು ಅಲ್ಲ ಅಂದ್ರೆ ಉಳಿದದ್ದು ಅವನೇ ಆಗ್ತಾನೆ. ಸಾಕು, ತುಂಬಾ ಹೇಳಬಾರ್ದು. ಕ್ಷರ ಅಂತ ಒಂದು ತಪ್ಪು ತಿಳಿತೀರಿ, ಅಕ್ಷರ ಅಂತ ತಪ್ಪು ತಿಳಿತೀರಿ. ಕ್ಷರವೂ ಅಲ್ಲ, ಅಕ್ಷರವೂ ಅಲ್ಲ, ಅವನೇ. ಒಬ್ಬ ಕ್ಷೇತ್ರ ಅಂತ ತಿಳ್ಕೋದ್ರಿ, ಕ್ಷೇತ್ರಜ್ಞ ಅಂತ ತಿಳ್ಕೋದ್ರಿ. ಕ್ಷೇತ್ರಜ್ಞ ಎರಡು ರೂಪ ಅಲ್ಲದೆ ಇರೋನೆ ಅವನು. ಕ್ಷೇತ್ರಜ್ಞಂಚಾಪಿ ಮಾಂಬಿದ್ಧಿ ಅಂತ ಹೇಳಿದ್ದಾನೆ. ಕ್ಷೇತ್ರವೂ ನಾನೇನು ಹೇಳಿದ್ದಾನೆ. ಇಲ್ಲಿ ಉಪನಿಷತ್ತು ಒಂದು ಬಹಳ ತಮಾಷೆ ಮಾಡಿದೆ ನೋಡಿ. ಪ್ರಕ್ರಿಯೆ ಹೇಳುವಾಗಲೂ ಸುಳ್ಳೆ ಆದರೂ ಒಂದು ಕ್ರಮ ಇದೆ. ಸುಳ್ಳೆ ಸೃಷ್ಟಿ ಇದೆ, ಸೃಷ್ಟಿ ನಿಜವಾಗಿಲ್ಲ. ಆದರೂ ಸುಳ್ಳೆ ಆದರೂ ಅದರಲ್ಲಿ ಕರೆಕ್ಟಾಗಿದೆ ಅಂದ್ರೆ ಹೀಗೆ ಆಗತ್ತೆ, ಇದರಿಂದ ಇದೇ ಆಗತ್ತೆ ಅಂತ. ಹ್ಯಾಕ್ ಕನಸು ಸುಳ್ಳೆ ಆದರೂ ಕನಸಲ್ಲಿ ನಿಯಮ ಇದೆಯೋ ಇಲ್ವಾ? ಅಲ್ಲಿ ನೀರು ಹಾಕ್ಕೊಂಡು ಕುಡಿದ್ರೆ ಹೊಟ್ಟೆಗೆ ಹೋಗೋದು, ನೀರು ಕಣ್ಣಲ್ಲೇ ನೋಡೋಕೆ ಬರೋದು, ಕನಸಲ್ಲಿ. ಅಲ್ಲೂ ಪರ್ಫೆಕ್ಟ್ ಆಗಿ ನಿಯಮ ಇದೆ. ಅಲ್ಲಿ ಊಟ ಮಾಡಿದ್ರೆ ಅಲ್ಲಿ ಹೊಟ್ಟೆ ತುಂಬತ್ತೆ, ಇಲ್ಲಿ ಊಟ ಮಾಡಿದ್ರೆ ಅಲ್ಲೂ ಅಲ್ಲಿ ಊಟ ಮಾಡಿದ್ರೆ ಇಲ್ಲಿ ಬರಲ್ಲ. ಹಾಗೆ ಸುಳ್ಳಲ್ಲೂ ನಿಯಮ ಹೇಗಿರುತ್ತೋ ಹಾಗೆ ಈ ಪ್ರಪಂಚದಲ್ಲಿ ಹುಟ್ಟುವಾಗಲೂ ಇದರಿಂದ ಹೀಗಾಗತ್ತೆ. ಈ ತರ ಒಂದು ನಿಯಮಬದ್ಧವಾಗಿ ಹೋಗ್ತಾ ಇರೋದ್ರಿಂದ ನಮ್ಗೇನು ಅನ್ಸುತ್ತೆ? ಅದು ಅನುಕೂಲ ಆಯ್ತೋ ತಪ್ಪಾಯ್ತಾ? ತಪ್ಪಾಯ್ತು. ಏನ್ ತಪ್ಪಾಯ್ತೋ?
ಕರೆಕ್ಟ್ ಆಗಿದೆ ಅನಿಸ್ಬಿಡ್ತು. ನೋಡಿ ಸುಳ್ಳು ಸುಳ್ಳ ಇಷ್ಟು ಕರೆಕ್ಟಾಗಿ ನಡೀತಾ ಇದೆ, ಇದು ಸುಳ್ಳೇನ್ರಿ ಅಂದ್ರು. ಇದು ಸುಳ್ಳಲ್ಲ, ಇದು ನಡೀತಾ ಇರೋದು ಸುಳ್ಳಲ್ಲ, ಅದ್ರ ನಿಜವಾಗಿ ಇರೋದು ಬೇರೆ ಅಂದ್ರು ಅವರು. ಸುಳ್ಳಲ್ಲ ಅಂದ್ರೆ ನೀವು ಸುಳ್ಳು ಅಂತ ತಿಳ್ಕೊಂಡಿದ್ದೀರಲ್ಲ, ಹಾಗಲ್ಲ. ನಿಜವಾಗಿ ಇದು ತುಂಬಾ ಕಷ್ಟವಾದ ಅಂಶ. ಅಂದ್ರೆ ನೋಡಿ, ನಾನು ಸಾಕ್ಷಿಯಾಗಿ ನಿಂತ್ಕೊಂಡು ಒಂದು ಕಡೆ ಇಂದ್ರಿಯ ಕಂಡದ್ದನ್ನ ಇದೆ ಅಂತ ಹೇಳ್ತಾ ಇದ್ದೀನಿ, ಇನ್ನೊಂದು ಕಡೆಯಲ್ಲಿ ಇಂದ್ರಿಯ ಕಾಣಿಸ್ತಾ ಇರೋದನ್ನ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ವ್ಯವಹಾರದಲ್ಲಿ ಇಲ್ಲಿ ಇಷ್ಟು ಜನ ಇದ್ದಾರೆ, ಇನ್ನು ಅಷ್ಟು ಜನ ಇಲ್ಲ. ಇಲ್ಲ ಅನ್ನೋದು ಇಂದ್ರಿಯ ಕಾಣಿಸ್ತಾ ಇರೋದು ನಂಗೆ ಗೊತ್ತಾಗ್ತಾ ಇದೆ, ಇದೇ ಅನ್ನೋದು ಇಂದ್ರಿಯ ಕಾಣಿಸ್ತಾ ಇರೋದು ನಂಗೆ ಗೊತ್ತಾಗ್ತಾ ಇದೆ. ಈಗ ನಾನು ಇದೇನೋ ಒಂದು ರಾಶಿಯನ್ನ ಕಾಣಿಸ್ತಾ ಇರೋದು ಕೊಟ್ಬಿಟ್ಟೆ. ಯಾವುದು ಕಾಣಿಸ್ತಾ ಇಲ್ವೋ ಅದಕ್ಕೆ ಏನು ಕೊಟ್ಟೆ? ಇಲ್ಲ ಅನ್ನೋ ಒಂದು ರಾಶಿ ಕೊಟ್ಟೆ. ಎರಡೇ ರಾಶಿ ಕೊಟ್ಟಿರೋದು ನಾನು. ಎಷ್ಟು ಜಗತ್ತಿನಲ್ಲಿ ಎಲ್ಲ ಇಂದ್ರಿಯಕ್ಕೂ ಕಾಣಿಸುತ್ತೋ ಅಷ್ಟು ಸೇರಿಸಿ ಇದೇನೋ ಒಂದು ರಾಶಿ ಮಾಡಿದೆ. ಇನ್ನು ಯಾವುದು ಕಾಣಿಸೋಲ್ವೋ ಇಲ್ಲ ಅನ್ನೋ ರಾಶಿ ಮಾಡಿದೆ. ಈಗ ನಾನು ಒಬ್ಬ ಉಳ್ಕೊಂಡಲ್ಲ, ಈಗ ನನಗೆ ಒಂದು ಹೆಸರು ಕೊಡಬೇಕಾಯ್ತು. ಇದೇನೋ ರಾಶಿಯಲ್ಲಿ ಸೇರಿಸಬೇಕು, ಇಲ್ಲ ಅನ್ನೋ ರಾಶಿಯಲ್ಲಿ ಸೇರಿಸಬೇಕು. ಯಾವುದಕ್ಕೆ ಸೇರಿಸ್ಲಿ? ಅಲ್ಲ, ಇದೇನೋ ರಾಶಿ ಸೇರಿಸಿ, ಇದೇನೋ ರಾಶಿಗೆ ಸೇರಿಸ್ಬಿಟ್ರೆ ನಾನು ಇಲ್ಲ ಅನ್ನೋ ರಾಶಿ ನೋಡೋಕ್ ಬರಲ್ಲ. ಇಲ್ಲ ಅನ್ನೋ ರಾಶಿಗೆ ನಂಗೆ ಸೇರಿಸ್ಬಿಟ್ರೆ ಇದೇನೋ ರಾಶಿ ಕಾಣಲ್ಲ. ಆದ್ರೆ ನಾನು ಇದೀನಂತೂ ಅಲ್ಲ, ಇಲ್ಲ ಅಂತೂ ಅಲ್ಲ. ನೀವು ಇದೀರೋ ಇಲ್ವೋ ಅಂತ ಕೇಳಿದ್ರೆ ನಾನು ಇದೀನಂತೂ ಅಲ್ಲ, ಇಲ್ಲ ಅಂತೂ ಅಲ್ಲ. ನಾನು ಇಲ್ಲ ಅಂತ ಯಾವ್ದಾದ್ರು ಒಂದಲ್ಲ ಆಗ್ಬಹುದಾಗಿತ್ತು, ನಾನು ಇದೀನಿ ಅಂತ ಆಗ್ಬಹುದಾಗಿತ್ತು. ಆದ್ರೆ ನಾ ಇದೀನೂ ಸುಳ್ಳು, ಇಲ್ಲ ಅನ್ನೋದು ಸುಳ್ಳು. ಹೀಗೆ ಹೇಳಿದ್ರೆ ಇವನಿಗೇನೋ ತಲೆ ಕೆಟ್ಟಿದೆ ಕಣ್ರೆ. ನೀವು ಇದೀನ್ ಕಡ್ರೆ, ನೀವು ಇಲ್ಲ ಅಂತ ಯಾಕೆ ಹೇಳ್ತೀರಿ ಅಂತಾರೆ. ಅದನ್ನೇ ಅವನು ನಸತ್ತಂ ನಾಸದುಚ್ಯತೆ ಅಂತ ಹೇಳ್ದ. ನಮ್ಮ ಸ್ವರೂಪ ಇದೇಂತ ಹೇಳೋಕ್ ಬರಲ್ಲ, ಇಲ್ಲ ಅಂತ ಹೇಳೋಕ್ ಬರಲ್ಲ. ಆ ಇದೇನೋ ರಾಶಿಯನ್ನು ಬಿಟ್ಟಾಕಿ, ಇಲ್ಲ ಅನ್ನೋ ರಾಶಿಯನ್ನು ಬಿಟ್ಟಾಕಿ ನಿಮ್ಮ ಸ್ವರೂಪ ನಿಮ್ ತಾನಾಗಿ ಸಿಕ್ಕತ್ತೆ. ಎಷ್ಟು ಸುಲಭವಾಗಿ ಹೇಳಿದ್ದಾನೆ. ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದ ರಾಶಿಯನ್ನ ಅಪವಾದ ಮಾಡೋದೇ ನಮ್ಮ ಕೆಲಸ. ಉಳ್ಕೊಳ್ಳುತ್ತಾನೆ, ಉಳ್ಕೊಳ್ಳುತ್ತೆ, ತಿಳಿಸ್ಬೇಕಾಗಿಲ್ಲ. ಪಾರಿಶೇಷ್ಯ ಇದೆಯಲ್ಲ, ಏನೇನು ತಪ್ಪು ತಿಳ್ಕೊಂಡಿದ್ರೋ ಅದನ್ನು ನಾವು ನೀವು ಹೇಗೆ ಕರೆಕ್ಟಾಗಿ ತಪ್ಪು ತಿಳ್ಕೊಂಡಿದ್ದೀರೋ ನಾವು ಕರೆಕ್ಟಾಗಿ ರಾಶಿ ಹಾಕ್ತೀವಿ. ಉಪನಿಷತ್ತು ಹೇಳ್ಕೊಡುತ್ತೆ. ನೀವು ಎಷ್ಟು ಚೆನ್ನಾಗಿ ತಪ್ಪು ತಿಳ್ಕೊಂಡಿದ್ದೀರಿ ಅಂದ್ರೆ ಅಷ್ಟೇ ಚೆನ್ನಾಗಿ ನಾವು ರಾಶಿ ಹಾಕ್ತೀವಿ. ಇರೋದು ಎರಡೇ ಕಡೆ ನಾವು ರಾಶಿ, ಒಂದು ಕ್ಷೇತ್ರ, ಒಂದು ಕ್ಷೇತ್ರಜ್ಞ, ಎರಡೇ ಅಂದ್ರು. ಇದೆರಡು ಯಾವ್ದು ಗೊತ್ತಾ? ತಪ್ಪು ತಿಳ್ಕೊಂಡದ್ದೇ. ನೀವು ತಪ್ಪು ತಿಳ್ಕೊಂಡದ್ದನ್ನು ಅವನು ಅನುವಾದ ಮಾಡ್ತಾ ಇದ್ದಾನೆ ಪರಮಾತ್ಮ ಕೂತ್ಕೊಂಡು. ಎರಡೇ ರಾಶಿ ಇರೋದು ಅಂತ ಹೇಳಿ ಆಮೇಲೆ ಹೇಳ್ದ, ಇದು ಈ ಕ್ಷೇತ್ರಜ್ಞನು ಆ ಕ್ಷೇತ್ರವು ಎರಡೂ ನಾನೇ, ಬೇರೆ ಏನಿಲ್ಲ. ಇಷ್ಟು ಹೇಳುವಾಗ ಆ ಭಗವಂತನಿಗೆ ಎಂಥ ಕಾರುಣ್ಯ ಇರ್ಬೋದು. ಅವನ ಸ್ವರೂಪದಿಂದ ನಾವೇ. ನನಗೆ ತುಂಬಾ ಆ ಭಗವಂತನ ಮಹಿಮೆಯನ್ನು ಹೇಳುವಾಗ ಆ ಕಡೆಯಲ್ಲಿ ರೂಪದಲ್ಲಿ ಸೇರ್ಕೊಂಡ, ಯಾರು ನನ್ನನ್ನು ಬಿಟ್ಟು ಬೇರೆ ನೋಡ್ಬಿಡ್ತಾರೆ ಅಂತ. ಈ ಕಡೆ ಹೃದಯದಲ್ಲಿ ಜೀವನನ ಆತ್ಮರೂಪವಾಗಿ ಪ್ರೇಮ ಮಾಡ್ತಾ ಇದ್ದಾನೆ. ಇನ್ನು ಅವನಿಗಿಂತ ಹತ್ತಿರವಾದವರು ನಮ್ಗೆ ಯಾವುದೂ ಇಲ್ಲ. ಇನ್ನು ಶಾಸ್ತ್ರ, ಗುರುಗಳು ಎಲ್ಲವನ್ನೂ ಅನುಗ್ರಹ ಮಾಡಿ ತಿಳ್ಕೊಳ್ರಪ್ಪ, ನೀವು ಕೃತಾರ್ಥರಾಗ್ರಿ, ನೀವು ಯಾಕೆ ಒದ್ದಾಡ್ತೀರಿ? ಸಮಾನೇ ವೃಕ್ಷೆ ಪುರುಷೋ ನಿಮಗ್ನೋ ಅನೀಶಯಾ ಶೋಚತಿ ಮುಹ್ಯಮಾನ. ಅಲ್ಲ, ಒಂದೇ ಜಾಗದಲ್ಲಿ ಇಬ್ರು ಇದ್ದಾರೆ ಗೆಳೆಯರು. ಒಬ್ಬ ಅಯ್ಯೋ ನಂಗೇನು ಇಲ್ಲ ಅಂತ ದೀನನಾಗಿ ಪರತಂತ್ರನಾಗಿ ಬೇಡ್ಕೊಳ್ತಾನೆ, ಇನ್ನೊಬ್ಬ ಧೀರನಾಗಿದ್ದಾನೆ. ಜಿಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕ. ಎಂಥ ಅದ್ಭುತವಾದ್ದು! ಭಗವಂತ ಜೊತೆಲಿದ್ಕೊಂಡು ತಟ್ಟಿ ತಟ್ಟಿ ಹೊಡಿತಾ ಇದ್ದಾನೆ. ಪಾರ್ಥ ಸಾರಥಿ, ನಿಜವಾದ ವಿಜ್ಞಾನ ಸಾರಥಿ ಅವನು. ಹಾಗೆ ಹೊಡಿತಾ ಇದ್ರೆ ಈ ಜೀವನಿಗೆ ಎಚ್ಚರವೇ ಆಗೋದು ಬೇಡವೇ? ಎಚ್ಚರಾಗಿದ್ದೀವಿ ನಾವೀಗ. ಏನು ಎಚ್ಚರವಾಗಿದ್ದೀವಿ? ತಪ್ಪು ತಿಳುವಳಿಕೆಯಲ್ಲಿ ಎಚ್ಚರವಾಗಿದ್ದೀವಿ. ತಪ್ಪು ತಿಳುವಳಿಕೆಯನ್ನು ಬಿಟ್ಟು ಎಚ್ಚರಕ್ಕೆ ಹೋಗಬೇಕು. ಯಾನಿಶಾ ಆ ಥರ ಎಚ್ಚರ ಆಗಬೇಕು. ಪರಮಾರ್ಥ ವಸ್ತುವನ್ನು ಕಾಣುವ ಎಚ್ಚರ ಆಗಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಉಪಕಾರ ಮಾಡಿದ. ಆ ಕಾರ್ಯಕಾರಣ ಪ್ರಕ್ರಿಯೆ ಅಂತ ನಾನೇನು ಹೇಳಿದೆ, ಬರೀ ಸುಳ್ಳು ಪ್ರಕ್ರಿಯೆ. ಅದು ಪ್ರಕ್ರಿಯೆಯಲ್ಲಿ ಎಂಥದ್ದು ಇಲ್ಲ. ಆದರೆ ಹೇಳಿದ್ದು ಎಷ್ಟು? 2 ದಿವಸ ಹೇಳಿದ್ದೀನಿ, ಸ್ವಲ್ಪ ಅಲ್ಲ. ಒಬ್ರು ಕೇಳಿದ್ರು ನನ್ನ, ನೀವು ಉತ್ತರ ಹೇಳಬೇಕು. ಈ ಪ್ರಶ್ನೆ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮನೆಗೋಸ್ಕರ, ಲೆಕ್ಕಾರಕ್ಕೋಸ್ಕರ. ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ ಎಲ್ಲ ಅಡಕವಾಗತ್ತೆ, ಕಾರ್ಯಕಾರಣ ಪ್ರಕ್ರಿಯೆ ಬರೀ ಎಚ್ಚರದಲ್ಲಾಗತ್ತಲ್ಲ, ಸರಿನಾ ಅಂತ ಕೇಳಿದ್ರು. ತುಂಬಾ ವಿವೇಕವಾದವರು. ಅವಸ್ಥಾತ್ರಯ ಪ್ರಕ್ರಿಯೆ ಎಲ್ಲ ಅಡಕವಾಗತ್ತೆ, ನಾಳೆ ಹೇಳ್ತೀನಿ, ನಮ್ಮ ಮುಂದೆ ಬರುತ್ತಲ್ಲ ಸಂಜೆಯಿಂದ ಅವಸ್ಥಾತ್ರಯ ಪ್ರಕ್ರಿಯೆ ಸಂಜೆಯಿಂದ ಹೇಳಬೇಕು. ಅವಸ್ಥೆಗಳಲ್ಲಿ ಎಲ್ಲ ಅಡಕವಾಗತ್ತೆ, ಆದರೆ ಕಾರ್ಯಕಾರಣ ಪ್ರಕ್ರಿಯೆ ಅಂತ ಇದುವರೆಗೆ ಏನು ಹೇಳಿದ್ವಿ, ಇದು ಬರೀ ಎಚ್ಚರದ ಹೌದೋ ಅಲ್ವೋ ಅಂತ ಕೇಳಿದ್ರು. ನಾನು ಹೇಳದೆ ಅಲ್ಲ ಅಂದೆ. ಯಾಕೆಂದ್ರೆ ಅವಸ್ಥೆಗಳಲ್ಲೂ ತಪ್ಪಾಗಿ ತಿಳ್ಕೊಳ್ಳೋದ್ರಿಂದ ಒಂದಿದೆ, ತಿಳ್ಕೊಳ್ಳದೆ ಇರೋದು ಒಂದೊಂದಿದೆ.
ತಪ್ಪು ತಿಳುವಳಿಕೆಗೆ ಆಧಾರವಾದದ್ದು ಕಾರಣ, ತಪ್ಪಾಗಿ ತಿಳ್ಕೊಂಡದ್ದು. ಹಾಗೆ ಹೇಳಿದರೆ ನಿದ್ರೆ ಅನ್ನೋದು ತಿಳ್ಕೊಳ್ಳದೇ ಇರೋದು ಅಂತ ಇಟ್ಕೊಂಡ್ರೆ ಅದು ಕಾರಣತ್ವ ಅಧ್ಯಾರೋಪ. ತಪ್ಪಾಗಿ ತಿಳ್ಕೊಳ್ಳುವಂತಹ ಎಚ್ಚರ ಕನಸುಗಳು ಕಾರ್ಯಗಳು ಅಂದ್ರೆ ಅದರಿಂದ ಅದಾಗಿದೆ ಅಂತಲ್ಲ. ನೀವೇನ್ ಮಾಡ್ಕೊಂಡ್ವಿ? ನಿದ್ದೆಯಿಂದ ಎಚ್ಚರಗಳು ಆಗಿವೆ. ನಿದ್ದೆಯಿಂದ ಎಚ್ಚರ ಆಗಿದೆಯೋ ಇಲ್ವಾ? ನಿದ್ದೆ ತಗೊಂಡು ಎಚ್ಚರ ಮಾಡಿದಾರ? ನಿದ್ದೆಯಲ್ಲಿ ಇದ್ದ ಸ್ವರೂಪವನ್ನೇ ಎಚ್ಚರ ಅಂತ ತಪ್ಪಾಗಿ ತಿಳ್ಕೊಂಡಿದೀವಿ ಅಂತ ಹೇಳ್ಬೇಕು ನೀವು. ನಿದ್ದೆಯಲ್ಲಿ ನಾವಾಗಿದ್ವಲ್ಲ ನಮ್ಮ ನಿಜವಾದ ಸ್ವರೂಪವನ್ನೇ ಹೀಗೆ ತಪ್ಪಾಗಿ ತಿಳ್ಕೊಂಡ್ವಿ ಅಂತ. ಹೀಗೆ ತಪ್ಪಾಗಿ ತಿಳ್ಕೊಂಡದ್ದು ನಿಜವಾಗಿ ನಮ್ಮ ಸ್ವರೂಪ ತಾನೆ. ನಿಮಗೆ ಶ್ರದ್ಧೆಯಿಂದ ಆದರೂ ನೀವು ಒಪ್ಕೋತೀರಾ ಹೌದು ಈ ಪ್ರಪಂಚ ಎಲ್ಲ ನಮ್ಮದೇ ಸ್ವರೂಪ ಅಂತ? ಖಂಡಿತ. ಈ ಪ್ರಪಂಚದಲ್ಲಿ ಯಾವುದೂ ನನಗಿಂತ ಬೇರೆಯಲ್ಲ, ಎಲ್ಲವೂ ನಮ್ಮದೇ ಸ್ವರೂಪ. ನಿಮಗೆ ಭಾವನೆಯಿಂದ ನಂಬಿಕೆಯಿಂದ ಬಂದರೂ ಏನಾಗಬೇಕು? ಪ್ರಯೋಜನ ಗೊತ್ತಾ? ಕಾಮಗಳು ಇರಬಾರ್ದು, ರಾಗದ್ವೇಷಗಳು ಇರಬಾರ್ದು, ಭೇದ ಬುದ್ಧಿ ಹೋಗ್ಬೇಕು. ಬಂದ್ಬಿಡುತ್ತಲ್ಲ ಮತ್ತೆ ಅಂದ್ರೆ ಏನರ್ಥ? ಒಪ್ಕೊಂಡಿಲ್ಲ, ಇಷ್ಟೇ ನಾನು ಪುನಃ ಕಲ್ಪಿತ ನನಗೆ ಬಂದ್ವಿ ಅಲ್ವಾ? ಇದೇ ಅನ್ಯಾಯ ನಾವು ಮಾಡ್ಕೊಳ್ಳೋದು. ಉಪನಿಷತ್ತು ಪದೇ ಪದೇ ಹೇಳ್ತಾ ಇದೆ, ಎಚ್ಚರಿಸ್ತಾ ಇದೆ. ನೋಡೋ ನಿಂದೆ ಕಡೋ ಮಹಿಮೆ, ಯಾಕೋ ಇಲ್ಲಿ ದೀನನಾಗ್ತೀಯ? ನಿನ್ನದೇ ಈ ಸ್ವರೂಪದಲ್ಲಿ ಯಾರನ್ನೋ ಹೋಗಿ ಕೇಳ್ಕೊಂಡು ಸ್ವಾಮಿ ನಾವೊಂದು ಕೆಲಸ ಕೊಡಿಸ್ರೆ, ನಾವೊಂಚೂರು ಏನಾದರೂ ಒಂದು ಅನುಕೂಲ ಮಾಡ್ಕೊಳ್ಳಿ. ಅಲ್ಲ, ನೀನು ಇಡೀ ಇದಕ್ಕೆ ಮಹಾರಾಜ. ನೀನು ಅರಿತಂದು ಏನು ಅದ್ಭುತ ಹೇಳಿದ್ದಾರೆ. ನಿನ್ನ ನೀ ಮರೆತು ಸಂಸಾರ ಕೇಳಿ ತಂದೆ, ನೀನು ಅರಿತಂದು ಜಗಕ್ಕೆಲ್ಲ ತಂದೆ, ಜಗತ್ ಕಾರಣ ನೀನು. ಇಂಥ ಮಹಾ ಮಹಿಮವಾದ ನಮ್ಮ ಸ್ವರೂಪ ಕಾರಣವನ್ನು ಪ್ರೇಮಿಸಬೇಕಾಗಿತ್ತು. ಏನ್ ಮಾಡಿದ್ರಿ ನೀವು? ಕಾರ್ಯದಲ್ಲಿರೋ ಕ್ಷುದ್ರವನ್ನು ಪ್ರೀತಿಸಿದ್ರಿ. ಕ್ಷುದ್ರ ಕಾರ್ಯ ಅದು ಕೊಳಕು ಕಾರ್ಯ ಅಂದ್ರೆ ಅತಿ ಗಲೀಜು. ಅತಿ ಗಲೀಜಲ್ಲಿ ಇನ್ನೂ ಅತಿ ಗಲೀಜು ಯಾವುದು? ಅವಶ್ಯ. ಅದನ್ನು ನಾನೊಂದು ಪ್ರೀತಿಸಿ ಅದನ್ನು ಚಂದ ಮಾಡೋಕೆ ಮಾಡಿದ್ವೋ ಮಾಲಿಶ್ ಮಾಡಿದ್ವೋ, ಏನೇನೋ ಬಟ್ಟೆ ಹಾಕಿದ್ವೋ, ಏನೇನು ಮಾಡಿದ್ ನಾನು ತಿಳಿದ ಮೇಲೆ ಅದಕ್ಕೆ ಸೇವೆ ಮಾಡಿದ್ದು. ಅದು ಯಾವತ್ತಾದ್ರೂ ಒಂದು ದಿವಸ ಒಳ್ಳೇದು ಮಾಡಿದೆ ನಮಗೆ? ಮಾಡೇ ಇಲ್ಲ. ಬರೀ ತಪ್ಪು ತಿಳುವಳಿಕೆ ಕೊಟ್ಟದ್ದು. ಆದ್ರೆ ಒಳಗೊಬ್ಬ ಇದ್ದಾನೆ, ಅವನು ಎಷ್ಟೇ ಶರೀರ ಎಷ್ಟೇ ಕೊಳಕಾದ್ರೂ ಅವನಿಗೆ ಕೂಟಸ್ಥ ಅಂತ ಹೆಸರು. ಕೂಟ ಅಂದ್ರೆ ಗಲೀಜು ಜೊತೆಲಿ ಇರೋನು ಅಂತ ಒಂದು ಅರ್ಥ ಇದೆಯಂತೆ. ಕೂಟ ಅಂದ್ರೇನು? ಕೂಟ ಮಾಡ್ತಾರೆ ಅಂದ್ರೆ ಮೋಸ. ಕೂಟ ಕಟ್ಕೊಂಡಿದ್ದಾರೆ ಅಂತ ಕೇಳಿದಿರಲ್ವ ಕನ್ನಡದಲ್ಲಿ? ಕೂಟ ಅಂದ್ರೆ ಅದಕ್ಕೇನು ಹೇಳ್ಬೇಕು? ವಂಚನೆ, ಮೋಸ, ಕಪಟ ಇದೆಯಾ ಅದ್ರ ನಡುವೆ ಇದ್ದಾನಂತೆ ಅವನು. ಎಂಥ ಶಕ್ತಿ ನೋಡ್ರಿ! ಅದ್ರ ನಡುವೆ ಇದ್ದುಕೊಂಡು ಅವಿಕ್ರಿಯನಾಗಿ ನಾನಿದ್ದೀನಿ ಕಣ, ಯಾಕೋ ದೇಹ ನಾನೊಂದು ಮಾಡ್ಕೋತೀಯ, ನನ್ನನ್ನು ನಾನು ಅಂತ ಒಂದು ಪ್ರೇಮ ಕೊಡೋ, ಈ ಜಗತ್ತನ್ನು ಅಲ್ಲಾಡಿಸ್ಬಿಡ್ತೀನಿ ನಾನು. ಎಲ್ಲ ಹುಟ್ಟಿಲ್ಲ ಅಂತ ಮಾಡ್ಬಿಡ್ತೀನಿ. ಯಾರಿಗೂ ಹುಟ್ಟಿಲ್ಲ, ಯಾವುದಕ್ಕೂ ಹುಟ್ಟಿಲ್ಲ, ಎಲ್ಲ ಹುಟ್ಟಡಗಿಸ್ಬಿಡ್ತೀನಿ ಇಂದ ಅವನು. ಯಾರೋ ಒಳಗಿರೋನು, ಅವನನ್ನು ಹಿಡಿಲಿಲ್ಲ. ನಾವು ಹಿಡಿದವರು ಯಾರನ್ನು ಹಿಡಿದ್ವಿ? ಪುನಃ ಇದನ್ನು ಹಿಡಿದ್ವಿ. ತೊಳೆದ್ವಿ, ಬೆಳಗ್ಗೆ ತೊಳೆದ್ವಿ, ಮಧ್ಯಾಹ್ನ ತೊಳೆದ್ವಿ, ರಾತ್ರಿ ತೊಳೆದ್ವಿ. ನಮಗೆ ಅಸಹ್ಯ, ನಮ್ಗೆ ಗೊತ್ತಾಗ್ತಾ ಇದೆ ದೇಹ. ಆದ್ರೂ ಅದು ಮೇಲೆ ಪೌಡರ್ ಹಚ್ಚಿದ್ವಿ, ಅದು ಹಚ್ಚಿದ್ವಿ, ಇದು ಹಚ್ಚಿದ್ವಿ. ಯಾಕೆಂದ್ರೆ ಇನ್ನೊಬ್ಬರಿಗೆ ಅಸಹ್ಯ ಅಂತ ಅನ್ಬಾರ್ದು. ಮೂಲತಃ ನಾನು ಮಾಡ್ಕೊಂಡು ತಪ್ಪದು. ಎಂಥ ಕ್ಷುದ್ರವಾದ ಕಾರ್ಯದಲ್ಲಿ ನಾನು ಅನ್ನೋ ಪ್ರೇಮ ಕೊಟ್ಟು ಕಾರಣ ಇದೆ. ಹೋಗ್ಲಿ, ಪಂಚಭೂತವನ್ನಾದರೂ ನಾವು ಮಾಡ್ಕೊಂಡಿದ್ರೆ ಶುದ್ಧವಾಗ್ತಿತ್ವ ಇಲ್ವ? ಹೋಗಿ ವಿಶ್ವರೂಪವಾದ ಇಡೀ ಎತ್ತವೇ ನಾನು ಅಂದ್ಕೊಂಡಿದ್ರೆ ನಮಗೇನು ಗಲೀಜಿರಲಿಲ್ಲ. ಎಲ್ಲ ಬಿಟ್ಟು ಯಾಕೆ ಈ ಹಣೆ ಬರೋಣ? ಇದಕ್ಕಪ್ಪ ಕಾರಣ ಯಾರಪ್ಪ? ನಾವೇ. ಪರಮಾತ್ಮ ಏನೇನೂ ಮಾಡಲಿಲ್ಲ, ನಮ್ಮ ಕರ್ಮನೂ ಮಾಡಲಿಲ್ಲ, ಪರಮಾತ್ಮನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ನಮ್ಮ ತಪ್ಪು ತಿಳುವಳಿಕೆಗೆ ನಾನೇ ಹೊಣೆ ಕೊನೆಯವರೆಗೂ ಅಂದ್ರೆ ನೀವು ಎಲ್ಲಿವರೆಗೆ ತಪ್ಪು ತಿಳುವಳಿಕೆ ಕಳ್ಕೊಳ್ಳಲ್ವೋ ಅಲ್ಲಿವರೆಗೆ ನೀವು ಹೀಗೆ. ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದೀನಿ, ಕಾರ್ಯದಲ್ಲಿರುವ ಪ್ರೇಮವನ್ನು ತಳ್ಳಿಹಾಕ್ರಿ. ಬಿಟ್ಟು ಹೋಗತ್ತೆ, ಗಲೀಜಾಗತ್ತೆ, ಬದಲಾಯಿಸತ್ತೆ, ಭಯ ಕೊಡತ್ತೆ, ಪರತಂತ್ರ ಕೊಡತ್ತೆ, ಬಂಧನ ಕೊಡತ್ತೆ. ಅದರನ್ನ ಪ್ರೀತಿಸಿ ಯಾರು ಅದನ್ನು ಸರಿ ಮಾಡೋಕ್ಕಾಗತ್ತೆ ಅಂದ್ರೆ? ಹೊಲಸನ್ನ ಪ್ರೀತಿಸಿ ಶುದ್ಧ ಮಾಡ್ತೀನಿ ಅಂತ ಹೋದ್ರೆ ಹೊಲಸೇನೆ ಅದು. ಹಾಗೆ ಕಾರ್ಯದಿಂದ ಕಾರಣದ ಕಡೆಗೆ ನಿಮ್ಮತನ, ಕಾರಣ ನಮ್ಮದು ಅಂತಾದ್ರೂ ಮಾಡಬಹುದಾಗಿತ್ತು, ಅಷ್ಟು ಮಾಡಲಿಲ್ಲ. ಪರಮ ಕಾರಣ ನಮ್ಮವನು ಅಂತ ಹೇಳ್ಬೋದಾಯಿತು. ಅಲ್ಲಿ ಭಗವಂತ ಒಂದು ಅದ್ಭುತವಾದ ಒಂದು ಮಹಿಮೆ ಹ್ಯಾಕ್ ತೋರಿಸಿ ಏನು ಗೊತ್ತಾ? ಹೃದಯದಲ್ಲಿ ಇದ್ಕೊಂಡು ನೀನು ಒಂದೇ, ಬೇರೆನೇ ಅಲ್ಲ. ನಿಜಾಗ್ಲೂ ಹೇಳ್ತೇನೆ, ಸತ್ಯವಾಗಿ ಹೇಳ್ತೇನೆ, ನಿನಗೆ ನನಗೆ ಎಂದೂ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ಯಾವ ಕರ್ಮದಿಂದೂ ಬೇರೆ ಆಗಲ್ಲ, ಯಾವ ಜನ್ಮದಿಂದೂ ಬೇರೆ ಆಗಲ್ಲ. ನನಗೆ ಹಾಗೆ ಜನ್ಮ ಇಲ್ವೋ, ನಿನಗೂ ಹಾಗೆ ಜನ್ಮ ಇಲ್ಲ. ಜನ್ಮ ಕರ್ಮ ಚಮೆ ದಿವ್ಯಂ ಅಂದವನು.
ಏವಂ ಯೋ ವೇತ್ತಿ ತ್ಯಕ್ತ್ವಾ ದೇಹಂ, ದೇಹಾಭಿಮಾನಂ, ದೇಹಂ ತ್ಯಕ್ತ್ವಾ ಅಲ್ಲ, ಕಿಂ ತ್ಯಕ್ತ್ವಾ ದೇಹೇ ಆತ್ಮಬುದ್ಧಿಂ ತ್ಯಕ್ತ್ವಾ ಏತಿ ಮಹಾಮೈತಿ ಸೋರ್ಜುನ. ಗೀತೆಯಲ್ಲಿ ಹೇಳಿದಾನ ಇಲ್ವಾ? ದಿವ್ಯವಾದ ಜನ್ಮಕರ್ಮ ಯಾರಿಗಿದೆ? ಭಗವಂತನಿಗಿದೆ, ನಮಗೂ ಇದೆ. ದಿವ್ಯ ಅಂದ್ರೇನು? ಇಲ್ಲದೆ ಇರೋದು ಅಂತ ಅರ್ಥ. ಇಲ್ಲದೆ ಇರೋ ದಿವ್ಯವಾದ ಜನ್ಮ ಅಂದ್ರೆ ಜನ್ಮ ಅಲ್ಲ, ಜನ್ಮವೇ ಇಲ್ಲದೆ ಇರೋದೇ ದಿವ್ಯವಾದ ಜನ್ಮ. ಭಗವಂತ ಅಂಥ ಹೃದಯದಲ್ಲಿ ಇದ್ಕೊಂಡು ಕರೀತಾ ಇದ್ದಾನೆ, ನಿರಂತರ ಬಾಣ್ತಾ ಇದ್ದಾನೆ, ಜನ್ಮ ಜನ್ಮಾಂತರಗಳಿಂದ ಕಾಯ್ತಾ ಇದ್ದಾನೆ. ಒಂದು ಸಲ ನೀನೇ ಕಣೋ ನನ್ನವನು ಅಂತಾಗಲಿ ಅಥವಾ ನೀನೇ ನಾನು ಅಂತಾಗಲಿ ಈ ಪ್ರೇಮ ಯಾವತ್ತಾದರೂ ಬಂತ ನಮಗೆ? ಅನ್ನಿಸ್ಲೇ ಇಲ್ವಲ್ಲ? ಯಾಕೆ ಬರಲಿಲ್ಲ? ಇಲ್ಲಿ ನಾನು ಅನ್ನೋದು ಇಟ್ಕೊಂಡ್ಬಿಟ್ಟಿದ್ರೆ ಇಷ್ಟು ದಿವಸ ಮಾಡಿ ಬೇಜಾರಾಗಿಲ್ವಂದ್ರೆ ಸ್ವಲ್ಪ ದಿವಸ ಬಿಡೋಣ. ಅವ್ರು ಬಿಡೋಕೆ ಅವ್ರು ಕೇಳ್ತಾರೆ, ಈ ನಾನು ಅನ್ನೋಕೆ ಏನಾದರೂ ಅವನು ಉಪಕಾರ ಮಾಡೋದಾದ್ರೆ ಬರ್ತೀವಿ. ನಾನು ವಯಸ್ಸಾಗಿರೋನು ಹುಡುಗ ಮಾಡೋದಾದ್ರೆ ಪರಮಾತ್ಮನ ಪೂಜೆ ಮಾಡ್ತೀನಿ ನಾನು, ಅಲ್ವಾ? ನಾನು ಕಾಯಿಲೆ ಬರ್ದಾಗ ನೋಡ್ಕೋಬೇಕು. ಒಂದು ಅಭಿಷೇಕ ಮಾಡ್ರಿ, ನಾ ಯಶಿನಿ ನಕ್ಷತ್ರ ಮೇಷರಾಶಿ ಉಜಾರಸ್ಯ ಮಮ ಕಿಂ ಸರ್ವರೋಗ ನಿವೃತ್ತ್ಯರ್ಥಂ. ದಿವಸ ಪೂಜೆ ಮಾಡಿದ್ದೆ ಅಲ್ಲ, ಸ್ವಭಾವತಃ ಸ್ವರೂಪದಿಂದಲೇ ನಾಶವಾಗೋದಕ್ಕೆ ನಾಶವಾಗದೇ ಇರೋ ಹಾಗೆ ಮಾಡು ಅನ್ನೋದು ಕೇಳೋದು ತಪ್ಪೋ ಅಥವಾ ಅವನು ಮಾಡದೇ ಇರೋದು ತಪ್ಪೋ? ಕೇಳೋದು ತಪ್ಪು. ಕೇಳ್ತೀವ ಇಲ್ವಾ? ಯಾಕೆ ಕೇಳ್ತಾ ಇದ್ದೀವಿ? ನಾನು ಅನ್ನೋ ಬುದ್ಧಿ ಮಾಡಿಕೊಂಡು. ಇಷ್ಟು ತಪ್ಪು ತಿಳುವಳಿಕೆ ಇಲ್ಲಿಂದ ಹುಟ್ಟಿದ್ದು, ಈ ತಪ್ಪು ತಿಳುವಳಿಕೆ ಎಂಥೆಂಥ ಸೃಷ್ಟಿ ಮಾಡ್ಬಿಡ್ತು ನೋಡ್ರಿ. ಹುಟ್ಟಿಲ್ಲದೆ ಇರೋ ಹುಟ್ಟನ್ನು ಕಲ್ಪಿಸ್ತು, ಇರೋ ಪರಮಾತ್ಮನ ಇಲ್ಲ ಅಂತ ಮಾಡ್ತು, ಕಾರ್ಯಕಾರಣ ಸತ್ಯತ್ವವೇ ಇಲ್ಲ, ಅದಕ್ಕೆಲ್ಲ ನಿಜ ಅಂತ ಹೇಳ್ತೋ, ಅದೆಲ್ಲ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತೋ, ಏನೇನು ಪಾಠ ಹೇಳ್ಕೊಡ್ತಾ ಇದೆ ತಪ್ಪು ತಿಳುವಳಿಕೆಯ ಪ್ರೇಮ ಅಂದ್ರೆ. ಈ ಜಗತ್ತಿನಲ್ಲಿ ಇರೋ ಜನ, ಇರೋ ಸ್ತ್ರೀಯರು, ಇರೋ ದುಡ್ಡು ಎಲ್ಲ ನನಗೆ, ಆದರೂ ತೃಪ್ತಿ ಆಗಲ್ಲ. ಆ ಯಯಾತಿ ಹೇಳಿದ್ನಲ್ಲ, ಪೃಥಿವ್ಯಾಂ ಯಾನಿ ರತ್ನಾನಿ ಪಶವ ಸ್ತ್ರೀಯ, ಅಷ್ಟೂ ಸಂಪತ್ತು ನಂದಾದ್ರ ಇನ್ನೂ ಬೇಕಾಯಿತು, ಅಷ್ಟೂ ಸ್ತ್ರೀಯರು ಇನ್ನೂ ಬೇಕು. ಇದೇನು ದಾಹವೋ ಈ ನಾನಿಗೆ, ಅಬ್ಬಾ ಬಾ ಬಾ ಬಾಬಾ. ಅದರಿಂದ ನಿಮ್ಗೆ ಕೊನೆಯಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ, ಹಾಗೆ ಹೋಯ್ತಾ 11:15ನಾ? ಅವ್ರು ಇನ್ನೂ ಸ್ವಲ್ಪ ಹೊತ್ತು ಹೇಳಿ ಅಂದ್ರೆ ಅವರು ಕಾರ್ಯಕಾರಣ ಪ್ರಕ್ರಿಯೆನ. ಹಾ ಈ ಕಾರ್ಯಕಾರಣ ಪ್ರಕ್ರಿಯೆ ಇನ್ನೊಂದು ರೀತಿಯಿಂದ ಹೇಳ್ತೇನೆ. ಈಗ ಇದುವರೆಗೆ ತಪ್ಪು ತಿಳುವಳಿಕೆಯ ಮೂಲಕ ಹೇಳಿದ್ವಿ. ಒಂದು ಪ್ರಶ್ನೆ ಇದೆ ಆರಂಭದಲ್ಲಿ, ಇರುವಿಕೆ ಅರಿವಿನ ಅಧೀನವೋ ಅಥವಾ ಅರಿವು ಇರುವಿಕೆಯ ಅಧೀನವೋ? ಇದ್ದದ್ದನ್ನು ಅರ್ಕೋತಾ ಇದೀವೋ ಅರ್ಥಾಗಿದೆಯೋ? ಯಾವುದು ಸರಿಯಾಗತ್ತೆ? ಈಗ ನಾನು ಅರ್ಥ ಆಗದಿದೆ ಅಂದ್ರೆ ಅಲ್ಲಿ ಇರೋದು ಬೇರೆ ಆಗತ್ತೆ. ಇದ್ದದ್ದನ್ನ ಅರಿದೇ ಇರೋದು ಇದೆ ಅಂತ ಅಂದ್ಬಿಟ್ರೆ ಅರಿವು ಪ್ರಮಾಣ ಅಂತಲೇ ಆಗಲ್ಲ ಅಲ್ವಾ? ಅದಿದೇನಕ್ಕೇನ್ರಿ ಪ್ರಮಾಣ? ಅನುಭವಕ್ಕೆ ಗೋಚರ ಆಗೋದು. ಅನುಭವಕ್ಕೆ ಗೋಚರವಾದ್ರೆ ಇದೆ, ಇರೋದಾದ್ರೆ ಅನುಭವಕ್ಕೆ ಗೋಚರ ಆಗಬೇಕು. ಅನುಭವಕ್ಕೆ ಹೇಗೆ ಗೋಚರ ಆಗತ್ತೋ ಹಾಗೇ ಇದೆಯಾ ಅಥವಾ ಇದ್ದ ಹಾಗೆ ಅನುಭವ ಗೋಚರವಾಗತ್ತಾ? ಇರೋದನ್ನು ನೋಡ್ತೀವ, ನೋಡೋದ್ರಿಂದ ಇದೆ ಅಂತ ಹೇಳ್ತೀವ. ಇದು ಇಬ್ಬರು ವಾದಿಗಳಲ್ಲಿ ಬಹಳ ಆಳವಾದಂತಹ ಪ್ರಶ್ನೆ. ಇಲ್ಲಿ ಎರಡು ಪ್ರಶ್ನೆ ಇದೆ. ಅರಿವು ಇರೋವನ್ನು ನೋಡಿದಾಗ ಅರಿವೇ ಇರುವಾಗತ್ತಾ? ನಾನೀಗ ಒಂದು ಮನಸ್ಸಿನಲ್ಲಿ ಯೋಚನೆ ಮಾಡ್ತೇನೆ, ಯೋಚನೆ ಮಾಡ್ಕೊಂಡು ಇಂದ್ರಿಯಗಳಿಂದ ಅದನ್ನು ನೋಡ್ತೇನೆ. ನಾನು ಕಾರು ನೋಡ್ತಾ ಇದ್ದೀನಿ, ಇಲ್ಲಿ ಕೂತ್ಕೊಂಡು ನಾನು ಕಾರು ನೋಡ್ತಾ ಇದ್ರೆ ನಾನೇ ಕಾರ್ ಆಗ್ಬಿಡ್ತೀನ? ಅನುಭವನ ಹೇಳ್ತೀನಿ ನೋಡಿ. ನಾನು ಕಾರು ನೋಡೋಕೆ ಏನು ಮಾಡಿದೆ ಅಂದರೆ, ನಾನು ನಿಧಾನವಾಗಿ ಮನಸ್ಸಿಗೆ ಬಂದೆ. ಮನಸ್ಸಿಗೆ ಬರದೆ ಹೋದ್ರೆ ಇಂದ್ರಿಯ ಕೆಲಸ ಮಾಡಲ್ಲ. ಆಮೇಲೆ ನಾನು ಕಣ್ಣಿಗೆ ಬಂದೆ, ಮನಸ್ಸು ನಾನಾದೆ, ಕಣ್ಣು ನಾನಾದೆ. ಕಣ್ಣು ನಾನಾಗಿ ಆ ವಸ್ತುವನ್ನು ನೋಡಿದೆ. ಆ ವಸ್ತು ನೋಡಿದುಕೊಳ್ಳೆ ಕಣ್ಣಿನ ಮೂಲಕ ವಸ್ತು ಏನಾಯಿತು? ಮನಸ್ಸಿನ ಆಕಾರ ತಾಳ್ತು. ಆ ಮನಸ್ಸಿನ ಆಕಾರ ಯಾರ ಮನಸ್ಸು? ನಾನೇ ಮನಸ್ಸು. ಈಗ ವಸ್ತು ಆದದ್ದು ಯಾರೋ? ನಾನೇ ನೋಡ್ತಾ ವಸ್ತು ನಾನಾದ್ನ? ಈಗ ಅರಿವೇ ಇರವಾಯ್ತೆ ಅಥವಾ ಇರವೇ ಅರಿವಿನ ರೂಪಕ್ಕೆ ಬಂತೆ ಅನ್ನೋದು ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಬೇಕು ನನಗೆ. ಯಾಕೆಂದ್ರೆ ಇರುವು ಯಾವ ಥರದ್ದು? ಅಲ್ಲಿ ತೋರಿಕೆ ಹೇಳಿದ್ಮೇಲೆ, ತೋರಿಕೆಯ ಇರುವು, ಆ ತೋರಿಕೆಗೆ ಆಸ್ಪದವಾದ ಇರುವು. ಆಸ್ಪದವಾದ ಇರುವು ಅರಿವೇನ್ಬಿಟ್ರು ಅವರು. ಇವ್ರು ಏನು ಮಾಡ್ಬಿಟ್ಟು, ನಾವು ಉದಾಹರಣೆ ಹೇಳುವ ಏನು ಹೇಳ್ಬಿಟ್ಟೆ, ನಿದ್ದೆಯಲ್ಲಿ ಬರಿಯ ಅರಿವಿತ್ತು,
ಆ ಬರಿಯ ಅರಿವನ್ನ ಎಚ್ಚರ ಅಂತ ತಿಳ್ಕೊಂಡ್ಬಿಟ್ರೆ ಅದು ಕಾರ್ಯ ಅನ್ನಿಸ್ಕೊಂತು. ಬರಿಯ ಇರಿವಿದೆಯಲ್ಲ ಅದೇ ಕಾರಣ ಅನ್ನಿಸ್ಕೊಳ್ತು. ಬರಿಯ ಅರಿವನ್ನ ಬೇರೆಯಾಗಿ ತಿಳಿದದ್ದೇ ಕಾರ್ಯ ಅಂತ ಹೇಳ್ತಾ ಇಲ್ವಾ? ಹೀಗಾದರೆ ಇರವ ಅರಿವನ್ನೇ ಇರವಾಗಿ ನೋಡಿದ್ರಾ? ಇರವನ್ನೇ ಅರಿವಾಗಿ ನೋಡೋಕೆ ಬರುತ್ತಾ? ಅಲ್ಲ, ಹೊರಗಿನ ಇರುವಾಗೆ ದೊಡ್ಡದು. ಆ ಪರಮಾರ್ಥದಲ್ಲಿ ಇರುವ ಅರಿವು ಒಂದೇನೋ ಸರಿ, ಅದು ಮುಂದೆ ಅವಸ್ಥಾತ್ರೆ ಪ್ರಕ್ರಿಯೆ ಹೇಳ್ತೇನೆ. ಈಗ ನಮಗೆ ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಕಾರಣದ ಇರವು ಕಾರ್ಯದ ಇರವು ಅಂತ ಎರಡು ಹೇಳ್ತೀವಿ. ಇದು ಏನಾಗುತ್ತೆ ಅಂದ್ರೆ ಮುಂದಕ್ಕೆ ಹೋದಾಗೆ ಕಾರ್ಯಕ್ಕೆ ಇರವಿಲ್ಲ, ಕಾರಣಕ್ಕೆ ಇರವಿದೆ. ಅಲ್ಲಿ ಕಬ್ಬಿಣಕ್ಕೆ ಇರವಿದೆ, ಕಂಬಕ್ಕೆ ಇರವಿಲ್ಲ. ಕಬ್ಬಿಣವನ್ನು ನೋಡಿದ್ರೆ ಭೂಮಿಯ ಇರವಿದೆ, ಕಬ್ಬಿಣಕ್ಕೆ ಇರವಿಲ್ಲ. ಮುಂದಕ್ಕೆ ಹೋಗ್ಬೇಕು ನೀವು. ಇನ್ನು ಮುಂದಕ್ಕೆ ಹೋದ್ರೆ ನಾವೇನು ಹೇಳ್ತೀನಿ ಗೊತ್ತಾ? ನಿನ್ನ ಕಣ್ಣಿನ ರೂಪಕ್ಕೆ ಇರವಿದೆ, ಆ ವಸ್ತುಗೆ ಬೇರೆ ಇರವಿಲ್ಲ. ಆ ಕಣ್ಣಿನ ರೂಪ ಎಲ್ಲಿದೋ? ಮನಸ್ಸಿನ ರೂಪಕ್ಕೆ ಅರಿವಿದೆ, ಅಲ್ಲಿ ಹೊರಗಡೆ ಏನೂ ಇಲ್ಲ. ಮನಸ್ಸಿನ ರೂಪ ಯಾವ ಥರದ್ದು? ನನ್ನ ಸ್ವರೂಪದ ಅರಿವಿದೆ, ಅದಕ್ಕೆ ಬೇರೆ ಇರುವಿಲ್ಲ ಅಂತ ಹೀಗೆ ಹೇಳ್ತಾ ಹೋಗ್ತೀವಿ. ಇದು ಅನುಭವಕ್ಕೆ ಹೊಂದತ್ತಾ? ಒಪ್ಕೊಳ್ತೀವ ನಾವು? ನನ್ನನ್ನೇ ನಾನು ಪ್ರಪಂಚವಾಗಿ ನೋಡ್ತಾ ಇದ್ದೀನಿ, ನನ್ನ ಅರಿವೇ ಪ್ರಪಂಚವಾದ ಇರುವು ಅಂತ ಒಪ್ಕೊಳ್ಳೋಕೆ ಸಾಧ್ಯನಾ? ಸುಮ್ಮನೆ ಶಬ್ದವೋ ಅನುಭವಕ್ಕೂ ಬರುತ್ತದೋ? ಈ ಇರವು ಅರಿವುಗಳನ್ನು ಅರಿಯುವಾಗ ಅದನ್ನು ನಾನು ಅಂತ ಅರ್ಥಕೋತಾ ಇರ್ತೀವ, ಅಥವಾ ಇದು ಅಂತ ಅರ್ಥಕೋತಾ ಇರ್ತೀವ? ಇದು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಆರಂಭದಲ್ಲಿ ಒಂದ್ ಕಡೆ ನಾನೊಂದು ಶುರುವಾಯಿತು. ಎಲ್ಲೇ? ಬುದ್ಧಿಯಲ್ಲಿ ನಾನು ಶುರುವಾಯಿತು, ಮನಸ್ಸಲ್ಲಿ ನಾನೊಂದು ಶುರುವಾಯಿತು, ಇಂದ್ರಿಯಕ್ಕೂ ನಾನು ಅಂತ ಬಂದ್ವಿ, ವಸ್ತುವನ್ನು ನೋಡಿದ್ವಿ, ವಸ್ತುವನ್ನು ಒಳಗೆ ತಗೊಂಡು ಹೋದ್ವಿ. ಆ ಮನಸ್ಸು ನಾನಾಯ್ತು, ಆ ಮನಸ್ಸೇ ವಸ್ತು ಆಕಾರ ಆಯಿತು. ಇಷ್ಟು ಜನ ಕೂತಿಯಾರಲ್ಲ, ಎಲ್ಲ ನನ್ನ ಮನಸ್ಸಲ್ಲಿ ಬರೆದಿರೋ ಚಿತ್ರಗಳು. ಆ ಚಿತ್ರಗಳು ನಾನೇ ಮನಸ್ಸು, ನನ್ನ ಮನಸ್ಸಿರೋ ಚಿತ್ರಗಳು. ಅದನ್ನು ನೋಡ್ತಾ ಇರೋರು ಯಾರೋ? ನಾನೇ. ನನ್ನ ಅರಿವನ್ನೇ ನನ್ನ ಮನಸ್ಸಲ್ಲಿ ಮನಸ್ಸಿನ ಚಿತ್ರವನ್ನು ಇಟ್ಟುಕೊಂಡು ಅದನ್ನೇ ಇಷ್ಟು ಜನ ಅಂತ ಅರಿತಾ ಇದ್ದೀನಿ. ಬರೀ ನನ್ನ ಸಾಕ್ಷಿ ಅರಿವೇ ಈ ಎಚ್ಚರದ ಮನಸ್ಸಿನ ಚಿತ್ರಗಳಾಗಿ ಅದರಲ್ಲಿ ಬರೆದಿಟ್ಟ ಅರಿವಾಗಿದೆ, ಬರೆದಿಟ್ಟ ಇರುವಾಗಿದೆ. ಅದರ ಇರವೇ ಈ ಜನರ ಇರವು. ಈಗ ಹೇಳಬಹುದಾ? ಸರಿನಾ? ಇದು ಅನುಭವಕ್ಕೆ ಹೊಂದತ್ತಾ? ಸೂಕ್ಷ್ಮ ಇದೆ. ಸೂಕ್ಷ್ಮ ಇದ್ರು ಇಲ್ಲಿ ಜಿಜ್ಞಾಸೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬರಲ್ಲಿ ಬೌದ್ಧ ಮತದಲ್ಲಿ ಈ ಎರಡು ವಾದಗಳಿದೆ. ಅವರು ವಸ್ತುವಿಲ್ಲದೆ ಜ್ಞಾನ ಬರೋಲ್ಲ ಅಂತ ಒಬ್ಬ, ಜ್ಞಾನ ಇಲ್ಲದೆ ವಸ್ತು ಇರಲ್ಲ ಅಂತ ಒಬ್ಬ. ವಸ್ತು ಜ್ಞಾನಕ್ಕೆ ಅಧೀನ ಅಂತ. ಜ್ಞಾನ ಯಾವುದಕ್ಕೆ ಅಧೀನಪ್ಪ? ಅಧೀನ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ತಂತ್ರ ಅಂತ ಹೇಳ್ತೀವಿ. ವಸ್ತು ತಂತ್ರಂ ಜ್ಞಾನಂ. ಜ್ಞಾನಾಧೀನ ಜ್ಞೇಯ ಸಿದ್ಧಿ, ಮಾನಾಧೀನ ಮೇಯ ಸಿದ್ಧಿ. ಎರಡು ವಿರುದ್ಧವಾಗಿ ಕಾಣಿಸ್ತಾ ಇದೆ ಇಲ್ಲಿ. ನಿಮ್ಮ ವಿಚಾರಕ್ಕೋಸ್ಕರ ನಾನು ತಗೊಳ್ತಾ ಇರೋ ವಿಷಯ ಇದು. ವಾದಿಗಳ ಮತವನ್ನೇ ಹೇಳ್ಬಿಡ್ತೇನೆ, ಸ್ವಲ್ಪ ಕೇಳಿ. ಈ ವಿಜ್ಞಾನವಾದಿಗಳು ಏನು ಹೇಳ್ತಾ ಇದ್ರು ಅಂದ್ರೆ, ಮನಸ್ಸೇ ಹೊರಗಿನ ಆಕಾರವಾಗಿ ತೋರ್ತಾ ಇದೆ, ನಿಜವಾಗಿ ಅಲ್ಲಿ ವಸ್ತುನೇ ಇಲ್ಲ, ಮನಸ್ಸೇ ಮನಸ್ಸನ್ನು ಅರಿತಾ ಇರುತ್ತೆ, ಮನಸ್ಸಿಗಿಂತ ಬೇರೆಯಾದ್ದಿಲ್ಲ, ಆದ್ರೆ ಈ ಜಗತ್ತೆಲ್ಲ ಕ್ಷಣಿಕವಾದ ವಿಜ್ಞಾನವೇ ಅಂತ ಅವರೊಂದು ಸಿದ್ಧಾಂತ. ಅದಕ್ಕೊಂದು ದೃಷ್ಟಾಂತ ಕೊಡಬೇಕು. ಒಂದು ಸಿದ್ಧಾಂತ ಏನು ಹೇಳಿದ್ರು? ಮನಸ್ಸಿನ ಆಕಾರಗಳೇ. ಅಲ್ಲ ಮರ ಅಂತ ಹೇಳ್ತೀರಲ್ಲ, ಮರ ಇಲ್ಲ ಅಲ್ಲಿ, ನಿಮ್ಮ ಮನಸ್ಸಿನ ಆಕಾರ. ಇಲ್ಲಿ ಇದೇನು ಹೇಳ್ತೀರಲ್ಲ, ಇಲ್ಲಿ ಏನೂ ಇಲ್ಲ, ಇಲ್ಲಿ ಈ ಆಕಾರ ಅನ್ನೋದು ನಿಮ್ಮ ಮನಸ್ಸು ಅಂತ ಹೀಗೆ ಹೇಳಿದರು. ಅವ್ರು ಹೇಳ್ತಾ ಅವರು ಒಂದು ದೃಷ್ಟಾಂತ ಕೊಟ್ಟರು. ಏನು ದೃಷ್ಟಾಂತ ಕೊಟ್ಟರು? ಕನಸಿನ ಸ್ವಪ್ನ ದೃಷ್ಟಾಂತ ಕೊಟ್ಬಿಟ್ರು. ಸ್ವಪ್ನದಲ್ಲಿ ಏನಾಗಿದೆ? ಎಲ್ಲ ಮನಸ್ಸಾಗಿದೆ, ವಸ್ತು ಇದೆಯಾ? ಇಲ್ಲ. ಮನಸ್ಸಿನ ಆಕಾರವೇ ತಾನೆ. ಮನಸ್ಸು ಆಕಾರ ತಾಳ್ತಾ ಇದೆ, ನಾನಾ ಆಕಾರಗಳನ್ನು ತೋರೋದ್ರಿಂದ ಮನಸ್ಸೇ ಎಲ್ಲ ಈ ಜಗತ್ತಿನಲ್ಲಿ ಏನೇನು ತೋರ್ತಾ ಇದೆ ಎಲ್ಲ ಮನಸ್ಸೇ ಅಂದರು. ವೇದಾಂತಿಗಳು ಅವರನ್ನು ಖಂಡನೆ ಮಾಡೋವು ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ ಅಂದ್ರೆ, ಮನಸ್ಸು ಅನ್ನೋದು ಒಂದಲ್ವಾ? ಒಂದು ಅಂದ್ರೆ ಒಂದು ರೀತಿ ಇರೋದು. ಅದಕ್ಕೆ ಇಲ್ಲಿ ಇಷ್ಟು ಚಿತ್ರಗಳು ಬರಬೇಕಾದ್ರೆ ಹೊರಗೆ ಏನೂ ಇಲ್ಲದೆ ಯಾಕೆ ಚಿತ್ರ ಬರ್ತಿತ್ತು ಅಂತ ಕೇಳಿದರು. ಇಲ್ಲಿ ಕೆಂಪಣ್ಣ ಚಿತ್ರ ಬರುತ್ತೆ, ಇಲ್ಲಿ ಇನ್ನೊಂಥರ ಚಿತ್ರ ಬರುತ್ತೆ, ಅಲ್ಲಿ ಇನ್ನೊಂಥರ. ಬರೀ ಮನಸ್ಸೇ ಆದರೆ ಹೊರಗಡೆ ಏನೂ ನಿಮಿತ್ತವೇ ಇಲ್ಲ, ಹೋದ್ರೆ ವಸ್ತುವೇ ಏನೂ ಇಲ್ಲ, ಬರೀ ಮನಸ್ಸೇ ಆದರೆ ಬೇರೆ ಬೇರೆ ಆಕಾರ ಯಾಕೆ ಬರಬೇಕು? ಒಂದೇ ಆಕಾರ ಬರಬೇಕಾಯ್ತಲ್ಲ ಅಂತ ಕೇಳಿದರು. ಅವ್ರೇನು ಹೇಳಿದ್ರು? ಹಾಗೇನಿಲ್ಲ, ಕನಸಲ್ಲಿ ಬರುತ್ತಲ್ಲ ವಸ್ತು ಇಲ್ಲದೆ, ಅಲ್ಲಿ ನಿಮಿತ್ತ ಇತ್ತನೋ ಬಂದಿದೆಯಲ್ಲ.
ಬಂದಿದ್ದು ಯಾಕೇನು ಕೇಳ್ತೀಯಲ್ಲ, ಬಂದೇ ಬಿಟ್ಟಿದೆಯಲ್ಲ ಒಂದು ಉತ್ತರ ಹೇಳಿದರು. ಈಗೇನು ಉತ್ತರ ಹೇಳೋದಕ್ಕೆ? ಅಲ್ಲ, ಇಲ್ಲಿ ಪರಮಾತ್ಮನನ್ನು ತಗೊಳ್ಳೋ ವಿಷಯಲ್ಲೇ ಈಗ ಸದ್ಯಕ್ಕೆ ಅರಿವು ಮತ್ತು ಇರುವಿನಲ್ಲಿ ಪದಾರ್ಥ ಇದ್ದದ್ದು ಮನಸ್ಸಿಗೆ ಅರಿವು ಬರುತ್ತಾ, ಮನಸ್ಸು ಸುಮ್ಮನೆ ಆಕಾರ ತೊಗೊಳ್ಳೋದು ಪದಾರ್ಥವೇ ಇಲ್ವೋ, ಅಥವಾ ಮನಸ್ಸು ತಿಳ್ಕೊಳ್ಳೋದ್ರಿಂದ ಪದಾರ್ಥದ ಅಸ್ತಿತ್ವ ಇದೆಯೋ? ಇದೊಂದು ಚರ್ಚೆ ಬಹಳ ದಿವಸದಿಂದ ತಲೆ ಒಳಗೆ ಹೋಗ್ತಾನೇ ಇದೆ. ಕೊನೆಗೆ ಏನಾಗುತ್ತೆ? ಸಿದ್ಧಾಂತ ಸರಿ, ಸಿದ್ಧಾಂತದಲ್ಲಿ ಅರಿವು ಇರುವು ಒಂದೇ ಅನ್ನೋದನ್ನು ಮುಂದೆ ಹೇಳ್ತೀವಿ. ಸಾಕ್ಷಿಯ ಅರಿವೇ ಸಾಕ್ಷಿಯ ಇರವೇ ಅರಿವು, ಅದು ಅವಸ್ಥಾತ್ರಯಲ್ಲಿ ಹೇಳುವಂಥ ವಿಷಯ. ಈಗ ಸದ್ಯಕ್ಕೆ ಕಾರ್ಯಕಾರಣದಲ್ಲಿ ಏನು ಅಂದರೆ, ಹೊರಗಿನ ವಸ್ತುವಿನಲ್ಲಿ ಕಾರ್ಯಕಾರಣ ಭಾವ ಹೇಳ್ತೀವಿ ಅಲ್ವಾ? ಈಗ ಅಲ್ಲಿ ಕಂಬ ಇದೆ, ಕಬ್ಬಿಣ ಇದೆ, ಕಬ್ಬಿಣ ಕಾರಣ, ಕಂಬ ಕಾರ್ಯ. ಕಬ್ಬಿಣವನ್ನು ಕಂಬ ಅಂತ ತಪ್ಪಾಗಿ ತಿಳ್ಕೊಂಡ್ರೆ ಅದು ತಪ್ಪಾಗಿ ತೋರ್ತಾ ಇದೆ. ತಪ್ಪಾಗಿ ತೋರ್ತಾ ಇರೋದನ್ನ ನಿಜ ಅಂತ ತಿಳ್ಕೊಂಡು ತಪ್ಪಾಗಿ ತಿಳ್ಕೊಂಡ್ವಿ, ಅಥವಾ ನಾವು ತಪ್ಪಾಗಿ ಇಂದ್ರಿಯ ಕಾಣಿಸ್ತಾ ಇರೋದು ಹಾಗೇನು ಸತ್ಯ ಅಂತ ತಿಳ್ಕೊಂಡ್ವಿ. ತೋರಿಕೆಯಿಂದ ತಪ್ಪು ತಿಳುವಳಿಕೆನೋ ತೋರಿಕೆನೋ ಅಂತ ಕೇಳಿದ್ರೆ ನನ್ನ ಪ್ರಕಾರ ತಪ್ಪು ತಿಳುವಿಕೆ ಮೊದಲು, ಆ ತಪ್ಪು ತಿಳುವಿಕೆ ಅಲ್ಲ. ಇಲ್ಲಿ ದೇಹೇಂದ್ರಿಯ ತಪ್ಪು ತಿಳುವಳಿಕೆ ಮುಂಚೆ ಆಗತ್ತೆ, ಆಮೇಲೆ ಅವುಗಳಿಂದ ನೋಡ್ತೀವಿ, ಒಂದು ಆಕಾರ ಕಾಣುತ್ತೆ. ಆ ಆಕಾರ ಕಂಡದ್ದನ್ನು ಹಾಗೆ ಇದೆ ಅಂತ ಮತ್ತೆ ಅಲ್ಲೊಂದು ತಪ್ಪು ತಿಳ್ಕೊತೀವಿ. ತಪ್ಪು ತಿಳುವಳಿಕೆ ಒಳಗಡೆ ಅನೇಕ ತಪ್ಪು ತಿಳುವಳಿಕೆ ಆಗತ್ತೆ, ಒಂದೇ ಅಲ್ಲ. ಒಂದು ತಪ್ಪು ತಿಳುವಳಿಕೆ ನಮ್ಮ ಸ್ವರೂಪಕ್ಕೂ ದೇಹೇಂದ್ರಿಯಗಳು ಫಸ್ಟ್ ಅದು ಮೊಟ್ಟಲ ತಪ್ಪು ತಿಳುವಳಿಕೆ ಎಲ್ಲಿ ಅಂದ್ರೆ, ನಮ್ಮ ದೇಹೇಂದ್ರಿಯ ಸಂಘಾತಕ್ಕೂ ನಮ್ಮ ಸ್ವರೂಪಕ್ಕೂ ಏನೊಂದು ತಪ್ಪು ತಿಳುವಳಿಕೆ ಆಗಿದೆ? ನಾನೇ ಇದು ಅನ್ನೋ ಪ್ರೇಮದ ರೂಪ ತಪ್ಪು ತಿಳುವಳಿಕೆ ಆಗಿದೆ. ಇದು ಇದುವರೆಗೂ ಯಾರಿಗೂ ಬಿಡಿಸ್ಕೊಳ್ಳೋಕೆ ಬರಲ್ಲ. ಈ ತಪ್ಪು ತಿಳುವಳಿಕೆಯಲ್ಲಿ ಹುಟ್ಟಿದ ಮರಿ ತಪ್ಪು ತಿಳುವಳಿಕೆಗಳು, ಅದು ನಿಜ, ಅದು ನಿಜ, ಅದು ನಿಜ, ಅದು ನಿಜ ಅಂತ ಅಲ್ಲಿ ತೋರೋ ರೂಪವನ್ನೆಲ್ಲ ನಿಜ ಅಂತ ತಿಳ್ಕೊಂಡ್ವಿ ಅಲ್ವಾ? ಅದಕ್ಕೆ ಅಸ್ತಿತ್ವ ಕೊಟ್ವಿ. ಅಲ್ಲೂ ಒಂದು ಪ್ರಕ್ರಿಯೆ ಹೇಳ್ತಾ ಇದ್ದಾರೆ, ಅದು ಕಾರಣದೇ ಇರಬೇಕೆ, ಅದಕ್ಕಿರೋದು ನಿಜವಾಗಿಲ್ಲ. ಅಲ್ಲಿ ಹಾಗೆ ಇಲ್ಲೂ ಕೂಡ ಇರೋದು ಬೇರೆ, ತೋರೋದು ಬೇರೆ. ಆ ತೋರೋ ರೂಪ ನಿಜವಾಗಿಲ್ಲ ಅಂದ್ರು. ಇದೆಲ್ಲ ಸರಿ. ಈ ಕೊನೆಯಲ್ಲಿ ಈ ಪ್ರಶ್ನೆ ಯಾತಕ್ಕೆ ಬಂತು ಅಂದ್ರೆ, ಇರೋದನ್ನ ಇರೋ ಹಾಗೆ ತಿಳ್ಕೊಳ್ಳೋದು ಜ್ಞಾನ, ಜ್ಞಾನಕ್ಕೆ ಹ್ಯಾಗೆ ಕಾಣಿಸುತ್ತೋ ಹಾಗಿರೋದು. ಇದು ಎರಡರಲ್ಲಿ ಯಾವುದು ಮೊದಲು? ಜ್ಞಾನಕ್ಕೆ ಕಂಡಂತೆ ವಸ್ತು ಇದೆ ಅಂತ ಒಪ್ಕೋತಿರೋ ಇಲ್ವಾ? ಜ್ಞಾನ ಕಂಡಂತೆ ಇದೆ ಅಂತ ಹೇಳಬಾರ್ದು. ಏನು ಹೇಳಬೇಕು? ಜ್ಞಾನ ಗೋಚರವಾದರೆ ವಸ್ತು ಇದೆ ಅಂತ ಹೇಳಬೇಕು. ಕಂಡಂತೆ ಎನ್ನುವಾಗ ಏನಾಗ್ಬಿಡ್ತೀವಿ? ಇಂದ್ರಿಯ ಸೇರಿಸ್ಕೊಂಡ್ಬಿಡ್ತೀವಿ ನಾವು. ವಸ್ತು ಇದೇನು ಬೇಕಾದ್ರೆ ಜ್ಞಾನ ಬೇಕು ಅಂತ ಹೇಳೋ ಸರಿ, ಆದರೆ ವಸ್ತು ಹ್ಯಾಕ್ ಕಾಣುತ್ತೋ ಹಾಗೆ ಇದೆ ಅಂತ ಅನ್ಬಾರ್ದು. ಕಂಡ ಹಾಗೆ ಇರೋದಿಲ್ಲ, ಅದು ಇರೋದು ಬೇರೆ, ತೋರೋದು ಬೇರೆ. ಆದ್ರಿಂದ ಆ ಮಾತು ಸರಿ ಆಯಿತು. ಇರುವಿಕೆಯನ್ನು ಕಂಡು ಹಿಡಿಬೇಕು. ಯಾವುದಕ್ಕೆ ಇರುವಿಕೆ ಇದೆ? ಹೀಗೆ ಹೇಳಿ, ಯಾವುದು ಇರುವಿಕೆ ಇದೆಯೋ ಅದು ಎಂದೆಂದೂ ಇರುವಿಕೆಯನ್ನು ಬದಲಾಯಿಸಬಾರ್ದು. ಈಗ ಕಂಬದ ಇರುವಿಕೆ ಇದ್ದಿದ್ರೆ ಅದು ಕಂಬವಾಗೇ ಇರಬೇಕು, ಏನು ಮಾಡಿದ್ರು ಬೇರೆ ರೂಪ ತಾರಬಾರ್ದು. ಹಾಗೆ ಇಡೀ ಜಗತ್ತಿನಲ್ಲಿ ಯಾವುದಕ್ಕೆ ಬದಲಾವಣೆ ಇಲ್ಲದ ಇರುವಿಕೆ ಇದೆಯೋ ಅದು ಒಂದೇ ಇದೆ. ಯಾವುದಕ್ಕೆ ಬದಲಾವಣೆ ಆಗತ್ತೋ ಅದಕ್ಕೆ ಇರುವಿಕೆ ಇಲ್ಲ. ಅಥವಾ ಯಾವುದು ಬದಲಾವಣೆ ಇಲ್ಲದ ಇರುವಿಕೆ ಮರೆಯೇ ಆಗೋಲ್ವೋ ನಿಮ್ಮ ಬುದ್ಧಿಯಿಂದ, ಅಷ್ಟು ಸೇರಿಸ್ಕೋಬೇಕು. ಯದ್ವಿಷಯ ಬುದ್ಧಿ, ಅಥವಾ ಎಂತದ ಅದ ಇನ್ನೊಂದು ತೈತರಿಯದ್ದು ತದ್ರೂಪಂ ನವ್ಯ ವಿಚಾರತಿ ತತ್ಸತ್. ಯಾವ ಸ್ವರೂಪವು ಒಮ್ಮೆ ನಿಶ್ಚಯವಾದ ಮೇಲೆ ಆ ಸ್ವರೂಪವನ್ನು ಬದಲಾಯಿಸೋದಿಲ್ವೋ, ಅದು ನಮ್ಮ ಬುದ್ಧಿಯನ್ನು ಬಿಟ್ಟು ಹೋಗಲ್ವೋ, ಅದು ಇದೆ. ಯಾವುದು ಬದಲಾಯಿಸತ್ತೋ ಅದು ತೋರಿಕೆ. ಅದು ಇಲ್ಲ, ತೋರಿದಾಗಲೂ ಇಲ್ಲ, ಮರೆಯಾದಾಗಲೂ ಇಲ್ಲ. ನಾವೇನು ಹೇಳ್ತೀವಿ ಅಂದರೆ, ಈಗ ತೋರ್ತಾ ಇಲ್ಲ ಬೆಂಗಳೂರು, ಆದರೂ ಅಲ್ಲಿ ಇದೆ ಅಂತೀವಲ್ಲ, ಹಾಗೆ ಹೇಳೋ ಆಗಿಲ್ಲ. ಒಂದ್ಸಲ ಮರೆಯಾಗಿಬಿಟ್ರೆ ಏನು ತೀರ್ಮಾನ ತಗೋಬೇಕು? ತೋರಿದಾಗಲೂ ಇಲ್ಲ, ಮರೆಯಾದಾಗಲೂ ಇಲ್ಲ, ಯಾವಾಗಲೂ ಇಲ್ಲ ಅಂತ ಹೇಳಬೇಕು. ಹಾಗೆ ನೀವು ಇರುವಿಕೆಯನ್ನು ನೀವು ಕಂಡು ಹಿಡಿಯೋದಾದರೆ, ಈಗ ದೇಹೇಂದ್ರಿಯಾದಿಗಳಿದೆ, ತೋರುತ್ತೆ, ಮರೆಯಾಗತ್ತೋ ಇಲ್ವಾ, ಬದಲಾಯಿಸತ್ತೋ ಇಲ್ವಾ? ಆದ್ರೆ ಇದಕ್ಕೆ ಇರುವಿಕೆನೂ ಇಲ್ಲ. ಯಾವಾಗ ಕೆಲವು ಹೊತ್ತು ಇರುತ್ತೆ, ಸ್ವಲ್ಪ. ಈ ಕೆಲವರು ಏನು ಮಾಡ್ತಾರೆ ಗೊತ್ತಾ? ನಮ್ಮ ಗುರುಗಳು ಉಪನ್ಯಾಸ ಹೇಳಿದ್ದಾರೆ, ಈ ದೇಹಕ್ಕೆ ಎಂಥದೋ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮಸ್ಯತಿ. ವಾಕ್ಯಕ್ಕೆ ಏನು ತಪ್ಪರ್ಥ ಮಾಡ್ತಾರೆ ಗೊತ್ತಾ? ಗುರುಗಳು ನಗನಗ್ತಾ ಹೇಳಿದ್ದಾರೆ, ಇವನು ಹೇಗೆ ಬಾಲ್ಯ ಯೌವನ ಕೌಮಾರ ವಾರ್ಧಕ್ಯಗಳು ಬರುತ್ತೋ ಹಾಗೆ ಜನ್ಮಾಂತರಗಳು ಬರುತ್ತೆ ಅಂತ ಹೇಳೋ ಹೊರಟ ಅಂತ. ಜನ್ಮಾಂತರ ಬರುತ್ತೆ ಅಂತ ಹೇಳೋ ಹೊರಟನ ಕೃಷ್ಣ. ಅದಕ್ಕೆ ಅರ್ಜುನ ಮುಂಚೆನೇ ಗೊತ್ತಿತ್ತು, ಹೇಳ್ತಾ ಇದ್ನಲ್ಲ ಅವನು, ಅಯ್ಯೋಯ್ಯೋ ಇವ್ರನ್ನ ಕೊಂದ್ರೆ ನರಕ ಬರುತ್ತೆ, ಶಂಕರ ನರಕ ಇವ ಅಂತೆಲ್ಲ ಗೋಳಾಡಿದ್ದಾನೆ.
ಅದನ್ನ ಅರ್ಜುನನಿಗೆ ಜನ್ಮಾಂತರ ವಿಷಯದಲ್ಲಿ ಏನೂ ತಪ್ಪು ತಿಳಿಕೆ ಇರಲಿಲ್ಲ. ಆಮೇಲೆ ಜನ್ಮಾಂತರ ವಿಷಯ ಅನುಭವ ವಿಷಯವೂ ಅಲ್ಲ ಅದು. ನಮ್ಮ ಅನುಭವಕ್ಕೆ ಬರುತ್ತೆ. ಅದನ್ನ ಜನ್ಮಾಂತರ ವಿಷಯವನ್ನು ಗೀತೆಯಲ್ಲಿ ಹೇಳೋಕೆ ಹೊರಟದ್ದಲ್ಲ. ಏನು ಹೇಳೋಕೆ ಹೊರಟ? ಹಾಗೆ ಜೀವನಿಗೆ ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯಗಳು ನಿಜವಾಗಿ ಒಂದು ಬಂದಾಗ ಇವನು ಹುಟ್ಟಲ್ಲ, ಒಂದು ಹೋದಾಗ ಇವನು ಸಾಯಲ್ಲ. ನಿಜವಾಗಿ ಯಾವ ಅವಸ್ಥೆಗಳು ಇಲ್ಲವೋ ಹಾಗೆ ಜನ್ಮಾಂತರವೂ ಇಲ್ಲ. ತಥಾ ದೇಹಾಂತರ ಪ್ರಾಪ್ತಿ ನಾಸ್ತಿ. ದೇಹಾಂತರ ಪ್ರಾಪ್ತ ಅವಿಕ್ರಿಯೇ ಅದು ನಾಸ್ತಿನ ಅರ್ಥ ಹೇಳಿದೆ. ಯಥಾ ಬಾಲ್ಯಾವಸ್ಥಾ ನಾಶೇ ನನಾಶ, ಯಥಾ ತಾರುಣ್ಯಾವಸ್ಥಾ ಜನನೇ ನೋಪಜನಂ. ಹಾಗೆ ನಾನು ಬಾಲ್ಯ ಸತ್ತಾಗ ನಾನು ಸತ್ತು ಬಿಟ್ಟೆ ಕಂಡ್ರೆ ನೀವೆಲ್ಲ ಆಶೆ ತಗೊಂಡಿದ್ದಾರ? ನಾನು ಮುದುಕನಾಗ್ಬಿಟ್ಟೆ, ತಾರುಣ್ಯ ಸತ್ತೋಯ್ತು, ನಿಮ್ಮಲ್ಲಿ 10 ಜ್ಞಾತಿಗಳೆಲ್ಲ 10 ದಿವಸ ಕೂತ್ಕೊಂಡಿರ್ತಾರೆ. ಹಾಗೆ ಆತ್ಮನಿಗೆ ಯಾವ ಅವಸ್ಥೆ ಬಂದರೂ ಸ್ವರೂಪನಾಶ ಅನ್ನೋದು ಇಲ್ಲವೋ, ಒಂದೇ ಸರ್ತನ ಅವಸ್ಥೆಗಳು ಅವನಿಗೆ ಇಲ್ಲವೋ ಹಾಗೆ ಜನ್ಮಾಂತರವೂ ಇಲ್ಲ. ವಾಸಾಂಸಿ ಜೀರ್ಣಾನಿ ಎನ್ನುವಾಗಲೂ ಹಾಗೆ ಅರ್ಥ. ಏನು ಮಾಡ್ತಾರೆ? ಒಂದು ಬಟ್ಟೆ ಬಿಟ್ಟು ಇನ್ನೊಂದು ಬಟ್ಟೆ ತಗೊಂಡಾಗ ಈ ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ತಾರೆ ಅಂತಾರೆ. ಯಾವ ಜನ್ಮಕ್ಕೂ ಹೋಗಲ್ಲ ಅವನು. ಅವನಿಗೆ ವಾಕ್ಯವನ್ನು ತಪ್ಪರ್ಥ ಮಾಡ್ಕೊಳ್ಳೋಕೆ ಎಷ್ಟು ಜಾಗ ಸಿಗತ್ತೆ ಅಂತ. ಈಗ ನಾನು ಇರುವಿಕೆಯನ್ನು ಹೇಳೋಕೆ ಹೊರಟಾಗ ಯಾವುದು ಬದಲಾವಣೆ ಆಗತ್ತೋ ಅದು ಇಲ್ಲ ಅಂದ್ರೆ, ಯಾವುದು ಬದಲಾವಣೆ ಆಗತ್ತೆ? ದೇಹ ಬದಲಾವಣೆ ಆಗ್ತಾ ಇದೆ, ಇಂದ್ರಿಯಗಳು ಬದಲಾವಣೆ ಆಗ್ತಾ ಇದೆ, ಬುದ್ಧಿ. ಇದಕ್ಕೆ ನಾವು ಅನ್ವಯ ಮಾಡೋಕ್ಕೆ, ಪ್ರಪಂಚದ ವಸ್ತು ಹುಡ್ಕೊಳ್ಳೋಕ್ಕಲ್ಲ. ಇದು ಇಲ್ಲದೆ ಇರೋದು ಅಂತ ನಿಮಗೆ ಎಷ್ಟು ಸಲ ಹೇಳಿದ್ರು. ಇಲ್ಲ ಅಂತ ಗೊತ್ತಾದ್ಮೇಲೆ ಏನ್ ಬಿಡಬೇಕಾಗಿತ್ತು? ನಾನು ಬುದ್ಧಿ ಬಿಡಬೇಕಾಗಿತ್ತು. ಬಿಟ್ಟೇ ಇಲ್ಲ, ಗಟ್ಟೆ ಹಿಡ್ಕೊಂಡಿದ್ವಿ. ಆ ಗಟ್ಟಿಯಾಗಿ ನಾನು ಬುದ್ಧಿ ಮಾಡ್ಕೊಂಡಿರೋದ್ರಲ್ಲೇ ಇಲ್ಲದೆ ಇರೋದು ಇದೆ ಅನ್ನಿಸ್ಬಿಟ್ಟಿದೆ. ಬಿಟ್ಟಿದ್ರೆ ಸರಿಯಾಗಿ ಈಗ ನಮಗೆ ನಾನು ಬುದ್ಧಿ ಬಿಟ್ಟ ಮೇಲೆ ಇಲ್ಲ ಅಂತ ಗೊತ್ತಾಗಬೇಕು. ಇಲ್ಲ ಅಂತ ಗೊತ್ತಾದ್ಮೇಲೆ ನಾನು ಬುದ್ಧಿ ಬಿಡ್ತೀರ ಹೇಳ್ರಿ? ಬಿಡಿಸ್ಬಿಡ್ತೀನಿ ನಾನು. ಕಾರಣಕ್ಕಿಂತ ಕಾರ್ಯ ಬೇರೆ ಅಲ್ಲ ಅಂತ ಕಾರ್ಯಕಾರಣ ಪ್ರಕ್ರಿಯೆ ಹೇಳಿದೆ. ಇವುಗಳ ಕಾರಣಕ್ಕಿಂತ ಬೇರೆಯಲ್ಲ, ಹಾಗಲೂ ಇವುಗಳಿಗೆ ಅಸ್ತಿತ್ವ ಇಲ್ಲ. ಈಗ ಮಣ್ಣಿಗಿಂತ ಪಂಚಭೂತಗಳಿಗಿಂತ ಬೇರೆ ಅಲ್ಲ ತಾನೆ, ಅವುಗಳು ಇವುಗಳಿಗೆ ಅಸ್ತಿತ್ವ ಇಲ್ಲ. ಅಸ್ತಿತ್ವ ಇಲ್ಲದೆ ಇರೋದ್ರೆ ನಾನು ಮಾಡ್ಕೊಳಕ್ ಬರುತ್ತಾ? ಆಗ್ಲೂ ಬರಲ್ಲ. ಬದಲಾಯಿಸ್ತಾ ಇದೆಯಲ್ಲ, ಆವಾಗಲೂ ಅಸ್ತಿತ್ವ ಇಲ್ಲ, ಆದ್ರೂ ನಾನು ಮಾಡ್ಕೊಂಡ್ವಿ. ಹೀಗೆ ತೋರುತ್ತಲ್ಲ, ತೋರಿ ಮರೆಯಾಗತ್ತಲ್ಲ, ಅದಕ್ಕೂ ಅಸ್ತಿತ್ವ ಇಲ್ಲ, ಆದ್ರೂ ಇದೇನು ಮಾಡ್ಕೊಂಡ್ವಿ. ಯಾರಿಗೂ ಎಂದೂ ತೋರೋದೇ ಇಲ್ವಲ್ಲ, ಅದಕ್ಕೂ ಅಸ್ತಿತ್ವ ಇಲ್ಲ, ಯಾರಿಗೂ ಯಾವತ್ತೂ ತೋರೋದೇ ಇಲ್ಲ, ಆದ್ರೂ ತೋರತ್ತೇನು ಮಾಡ್ಕೊಂಡ್ವಿ. ಹೀಗೆ ನಮ್ಮ ತಪ್ಪು ತಿಳುವಳಿಕೆಯ ಒಂದು ಏನೇನು ಮಹಿಮೆ ಅಂತ ಹಠ ಅಂತ, ಅದು ದೇಹಾದಿಗಳಲ್ಲಿ ಬಲವಾಗಿದೆ. ಈ ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ದೇಹಾತ್ಮ ಪ್ರತ್ಯಯ, ದೇಹದಲ್ಲಿರುವ ನಾನು ಅನ್ನೋ ಪ್ರೇಮ ಹೋಗಿ ನಿಜವಾದ ಪರಮಾರ್ಥವಾದ ನಾನು ಅನ್ನೋದ್ರಲ್ಲಿ ಕೂತ್ರೆ ಪ್ರಕ್ರಿಯೆ ಸಾರ್ಥಕ. ಇಲ್ಲಿ ಹೋದ್ರೆ 1.5 ಗಂಟೆ 3 ದಿವಸ ವಿಚಾರ ಮಾಡಿದ್ವಲ್ಲ, ಎಲ್ಲ ವ್ಯರ್ಥ. ಕೊನೆಯ ಪ್ರಕರಣ ಏನು? ನನ್ನಲ್ಲಿ ತಪ್ಪು ತಿಳುವಳಿಕೆಯ ರೂಪವಾದ ಪ್ರೇಮ ಹೋಗಬೇಕು, ವಿವೇಕವಾದ ರೂಪವಾದ ತಾನು ಅನ್ನೋ ಪ್ರೇಮ ಉಳಿಬೇಕು. ಮೊದಲನೇ ದಿವಸ ಏನು ಹೇಳಿದ್ನೋ ಅದನ್ನೇ ಈಗ ಹೇಳ್ತಾ ಇದ್ದೀನಿ. ಈ ಕಾರ್ಯಕಾರಣ ಪ್ರಕ್ರಿಯೆಯನ್ನು ಅನ್ವಯಿಸೋದು ದೇಹೇಂದ್ರಿಯಕ್ಕೆ ಹೊರತು ಪ್ರಪಂಚಕ್ಕಲ್ಲ. ನಮ್ಮ ದೇಹೇಂದ್ರಿಯ ಸಂಘಾತವನ್ನು ಇಟ್ಕೊಂಡು ಹೇಳಬೇಕಾಗಿತ್ತು, ಅದನ್ನು ಇಟ್ಕೊಂಡು ಹೇಳಲಿಲ್ಲ. ಅದಕ್ಕೆ ಸಂಘಾತ ಸ್ವಪ್ನವತ್ ಸರ್ವೇ ಆತ್ಮಮಾಯ ವಿಸರ್ಜಿತ ಅಂದ್ರು. ದೇಹೇಂದ್ರಿಯ ಸಂಘಾತವನ್ನ ನೀನು ಹುಟ್ಟಾಕೊಂಡ್ಬಿಟ್ಟೆ. ನಿದ್ದೆಯಲ್ಲಿ ನೀನು ದೇಹೇಂದ್ರಿಯ ಸಂಘಾತ ಇರಲಿಲ್ಲ, ಕನಸಲ್ಲೂ ಕನಸಿಗೆ ಹೋಗುವಾಗಲೂ ಇರಲಿಲ್ಲ. ಇಲ್ಲಿಂದ ದೇಹೇಂದ್ರಿಯ ತಗೊಂಡು ಹೋಗಿ ಅಲ್ಲೇನು ದೇಹೇಂದ್ರಿಯ ಮಾಡ್ಕೊಳ್ಳಿಲ್ಲ, ನಿನ್ನನ್ನೇ ದೇಹೇಂದ್ರಿಯ ಸಂಘಾತ ಅಂತ ಹುಟ್ಟಾಕೊಂಡ್ಬಿಟ್ಟೆ. ಹುಟ್ಟಾಕೊಂಡು ನೋಡ್ತಾ ಇದ್ದವನು ಸೇರ್ಕೊಂಡ್ಬಿಟ್ಟೆ, ಒಳಗೆ ಹೋಗ್ಬಿಟ್ಟೆ. ಒಳಗೆ ಹೋದವನು ನಾನೇನು ಮಾಡ್ಕೊಂಡ್ಬಿಟ್ಟೆ, ಮನೆ ಒಳಗೆ ಹೋಗಿ ಮನೇನೇ ನಾನು ಮಾಡ್ಕೊಂಡಾಗೆ ಆ ದೇಹೇಂದ್ರಿಯ ನಾನೇನು ಮಾಡ್ಕೊಂಡ್ಬಿಟ್ಟೆ. ಎಂಥ ಕೆಲಸ ಮಾಡಿದೆ ನೀನು, ಅಯ್ಯೋ ಹೇಳಪ್ಪ ಹೇಳೋ ನೀನು, ಅದಲ್ಲ ಕಣೋ ಅಂತ ಹೇಳಿ ಉಪನಿಷತ್ತು ಆ ದೇಹೇಂದ್ರಿಯಾದಿಗಳಲ್ಲಿರುವ ತಾದಾತ್ಮ್ಯತೆಯನ್ನು ಬಿಡಿಸಿ ನಿಜವಾದ ಸ್ವರೂಪದಲ್ಲಿ ನಾನು ಉಳಿಸಿದರೆ ಸಾರ್ಥಕ ಪ್ರವಚನ. ಇಲ್ಲಿ ಹೋದರೆ ಎಷ್ಟು ಕಾರ್ಯಕಾರಣ ಪ್ರಕ್ರಿಯೆ ಹೇಳಿದ್ರು ಬರೀ ಚರ್ಚೆ ಮಾಡೋಕೆ ನಗೋದಕ್ಕೆ ಆಗತ್ತಷ್ಟೆ. ಓಂ ಶಾಂತಿ ಶಾಂತಿ ಶಾಂತಿ. ಮಧ್ಯಾಹ್ನ ಸಂಜೆ ಅವಸ್ಥಾತ್ರಯ ಪ್ರಕ್ರಿಯೆ ಅದು ದೊಡ್ಡ ವಿಸ್ತಾರವಾದ್ದು. ಅದನ್ನ ಮೂರು ಸೆಷನ್ ಅಲ್ವಾ. ನಾಳೆ ಸುಬ್ರಾಯ ಶರ್ಮರು ಬರ್ತಾರೆ, ಬಹುಶಃ 2 ಸೆಷನ್ ಅವರು ಹೇಳ್ತಾರೆ, ಒಂದು ಸಂಜೆ ಸೆಷನ್ ನಾನು ಹೇಳ್ತೀನಿ. ಅಪ್ಪ